ಶುರು ಸ್ಟಾರ್ಟ್ ಮಾಡ್ರಿ ಮಾಡಿ. ಮೇಡಮ್. ಹಾ, ಶುರು ಮಾಡ್ಲ್ರಿ ಮೇಡಮ್? ಹಲೋ, ಹಾ ಮಾಡ್ರಿ ಸ್ಟಾರ್ಟ್ ಮೇಡಮ್, ಮಾಡಿ, ಸ್ಟಾರ್ಟ್ ಶುರು ಮಾಡಿ. ಮಾಡ್ರಿ. ಹ್ಞೂನ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನನ್ನ ಮನದಲ್ಲಿ ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆ ತಾಯಿಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆ 325. ಈ ಶರಣ ಮಾಸದ ಅನುಭಾವ ಮಾಲಿಕೆಯ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಈಗ ಶರಣೆ ಪ್ರೇಮಾ ಹೊರಟ್ಟಿ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭವಾಗುತ್ತದೆ. ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕೆಂದು ಪ್ರೇಮಕ್ಕ ಹೊರಟ್ಟಿ ಅವರನ್ನ ಕೇಳಿಕೊಳ್ಳುತ್ತೇನೆ. ಆಗ್ಲಿ ಅಕ್ಕ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಖಂಡೇಶ್ವರ ವಚನ ಅಂದ್ರೆ ಷಣ್ಮುಖ ಸ್ವಾಮಿಗಳು ರಚಿಸಿರೋ ಒಂದು ವಚನ ಹಾಡ್ತೇನೆ. ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ. ಆ ಭಕ್ತಿಯ ಬೇಡುವೇನಯ್ಯ ಅಯ್ಯ ನಿಮ್ಮ, ಭಕ್ತಿಯ ಬೇಡುವೇನಯ್ಯ, ಭಕ್ತಿಯ ಬೇಡುವೇನಯ್ಯ, ಭಕ್ತಿಯ ಬೇಡುವೇನಯ್ಯ ಅಯ್ಯ ನಿಮ್ಮ, ಎರಡಳಿದು ಕೂಡುವೆ ಅಯ್ಯ ನಿಮ್ಮ, ಎರಡಳಿದು ಕೂಡುವೆ ಅಯ್ಯ ನಿಮ್ಮ, ಅಖಂಡೇಶ್ವರ 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 ಅಖಂಡೇಶ್ವರ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಪೂಜೆಯ ಮಾಡುವೇನಯ್ಯ ಅಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ, ಹಾಡುವೇನಯ್ಯ ನಿಮ್ಮ ನೋಡುವೇನಯ್ಯ ನಿಮ್ಮ. ಎಲ್ಲರಿಗೂ ಶರಣಾರ್ಥಿ. ಸುಮಧುರವಾಗಿ ಪ್ರಾರ್ಥನೆಯನ್ನು ಹಾಡಿದ ಪ್ರೇಮಾ ಹೊರಟ್ಟಿ ಅಕ್ಕನವರಿಗೆ ಧನ್ಯವಾದಗಳು. ಈಗ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕೆಂದು ಶರಣೆ ಗೌರಿ ಕುಬಸದ್ ಅವರಲ್ಲಿ ಕೇಳಿಕೊಳ್ಳುವೆನು. ಈಗ ಗೌರಿ ಕುಬಸದ್ ಅವರಿಂದ ಪ್ರಾಸ್ತಾವಿಕ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಅವರ ಸ್ಮರಣಾರ್ಥ ವಿಶೇಷ ಶ್ರವಣ ಮಾಸದ 325ನೆಯ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ
ಮತ್ತು ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರಿಗೆ ಅನಂತ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ದತ್ತಿ ದಾಸೋಹಗಳಾದ ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ವಚನೆ ಪ್ರಾರ್ಥನೆ ಮಾಡಿದ ಶರಣೆ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ನಂತರ ಶರಣ ಸಮರ್ಪಣೆ ಮಾಡಿರುವ ಶರಣೆ ವಿಜಯಗೌಡ ಅವರಿಗೆ ಮತ್ತು ವಚನ ಮಂಗಳ ಮಾಡುತ್ತಿರುವ ಶರಣೆ ತ್ರಿವೇಣಿ ವಾರರ್, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವರಿಗೂ ಹಾಗೂ ತಾಂತ್ರಿಕ ಸಹಾಯ ಮಾಡುತ್ತಿರುವ ದಾನಮ್ಮ ಜುಳ್ಕಿ ಅವರಿಗೆ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಇಲ್ಲಿ ನೆರೆದ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈಗ ನಾನು ಸ್ವಲ್ಪ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡಲು ಬಯಸುತ್ತೇನೆ. ನಿಮಗೆಲ್ಲರಿಗೂ ಈಗಾಗಲೇ ಪರಿಚಯವಿರುವ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡುತ್ತೇನೆ. ಇಂದಿನ ವರದ ಉಪನ್ಯಾಸ ವಿಷಯ ವಚನಗಳು ಮುಕ್ತ ಛಂದಸ್ಸಿನ ಕಾವ್ಯ. ಶ್ರೀಯುತ ಚಂದ್ರಶೇಖರ್ ಹೆಗಡೆಯವರು ಮೂಲತಃ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದವರಾಗಿದ್ದು ಅಧ್ಯಾಪಕರಾಗಿ 23 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ತಂದೆ ಬಸಪ್ಪನವರು, ತಾಯಿ ಶಕುಂತಲಾ ದಂಪತಿಯವರ ಪುತ್ರನಾಗಿ ಗುಳೇದಗುಡ್ಡದಲ್ಲಿ ಜನಿಸಿದ ಚಂದ್ರಶೇಖರ್ ಅವರು ಪ್ರಾಥಮಿಕ ಪ್ರೌಢ ಹಾಗೂ BA ಪದವಿ ವ್ಯಾಸಂಗವನ್ನು ಗುಳೇದಗುಡ್ಡದಲ್ಲಿ ಪೂರೈಸಿರುವರು. 2000ರಲ್ಲಿ TCH ಅನ್ನು ಅಧ್ಯಯನ ಮಾಡಿದರು ಮತ್ತು 2002ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಶಿಕ್ಷಕರಿಗಾಗಿ ಆಯೋಜಿಸಿದ ಹಲವಾರು ತರಬೇತಿ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ B.Ed ಪದವಿಯ ಅಧ್ಯಯನ ಮಾಡಿರುವ ಮತ್ತು 2008ರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ಮತ್ತು 2017ರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಮತ್ತು ಸದ್ಯ ಈಗ ಬಾದಾಮಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಸಾಹಿತ್ಯ ಕ್ಷೇತ್ರದಲ್ಲಿ ಕಾವ್ಯ, ಪ್ರಬಂಧ, ಕಥೆ ಹಾಗೂ ವಿಮರ್ಶೆಯ ಪ್ರಕಾರಗಳಲ್ಲಿ ಕೃಷಿಗೈಯುತ್ತಿದ್ದಾರೆ. ಈಗಾಗಲೇ ಬರಹವೆಂಬ ನಿತ್ಯ ಧ್ಯಾನ ಮತ್ತು ಶ್ರವಣೋತ್ಸವವೆಂಬ ಸಂಪಾದನಾ ಕೃತಿಗಳು ಹಾಗೂ ಭಾವದೊಳಗಿನ ನಿರ್ಭಾವ ಎಂಬ ಕವನ ಸಂಕಲನ, ಭೌತವಾದ ಎಂಬ ವಿಮರ್ಶಾ ಗ್ರಂಥ, ಪುಷ್ಪರಗಳೆ ಎಂಬ ಲಲಿತ ಪ್ರಬಂಧ ಸಂಕಲನ, ಪೀಠಾಧಿಪತಿ ಎಂಬ ನಾಟಕ ಕೃತಿಗಳನ್ನು ರಚಿಸಿರುವರು ಡಾಕ್ಟರ್ ಚಂದ್ರಶೇಖರ್ ಹೆಗಡೆಯವರು. 40ಕ್ಕೂ ಹೆಚ್ಚು ಕಾವ್ಯ, ಕತೆ, ಪ್ರಬಂಧ ಹಾಗೂ ಸಂಶೋಧನಾ ಲೇಖನಗಳು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಕನ್ನಡದ ಬ್ಲಾಗಿಸ್ಟ್ ಆಗಿರುವ ಹೆಗಡೆಯವರು cbhegde.blog.spot.in ಎಂಬ ವಿಳಾಸದ ಬ್ಲಾಗ್ನಲ್ಲಿ 100ಕ್ಕೂ ಹೆಚ್ಚು ಅಧಿಕ ಬರಹಗಳನ್ನು ಪ್ರಕಟಿಸಿದ್ದಾರೆ. ಇಂತಹ ಶಿಕ್ಷಕ, ಕವಿ, ವಿಮರ್ಶಕ ಹಾಗೂ ಕನ್ನಡ ಸೇವಕರಾದ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಅವರನ್ನು ಪರಿಚಯಿಸುವ ಅವಕಾಶ ನನಗೆ ಸಿಕ್ಕಿರುವುದು ತುಂಬಾ ಹೆಮ್ಮೆ ಹಾಗೂ ಸಂತೋಷದ ಸಂಗತಿ. ಈಗ ನಾನು ನಮ್ಮ ವೇದಿಕೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ ಬಯಸುತ್ತೇನೆ. ಈ ಸುಂದರವಾದ ಶ್ರಾವಣ ಮಾಸದ ಗೂಗಲ್ ಮೀಟ್ ಕಾರ್ಯಕ್ರಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ಅನೇಕ ಪ್ರತಿಭಾನ್ವಿತ ಶರಣ ಹಾಗೂ ಶರಣೆಯರ ಮಾರ್ಗದರ್ಶನದಲ್ಲಿ ನಮಗೆ ಅನಿಸುತ್ತದೆ 12ನೇ ಶತಮಾನದಲ್ಲಿ ನಡೆಯುವ ಅನುಭವ ಮಂಟಪದ ಅನುಭಾವಗೋಷ್ಠಿಯೇ ಎಂದು ನಮಗೆ ಎಲ್ಲರಿಗೂ ಅನಿಸುತ್ತದೆ. ಇದನ್ನು ಹೇಳಲು ನನಗೆ ಬಹಳ ಸಂತೋಷವೆನಿಸುತ್ತದೆ. ಮತ್ತು ಈ ವೇದಿಕೆಯ ಮುಖಾಂತರ ನಮಗೆ 12ನೇ ಶತಮಾನದ ಶರಣೆಯರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದವರು ಮತ್ತು ಸಾವಿಲ್ಲದ ಶರಣರ ಸಂತರ ಬಗ್ಗೆ ಆಧ್ಯಾತ್ಮದ ಉಪನ್ಯಾಸಗಳು, ಇನ್ನೂ ಹಲವಾರು ಮಹಾತ್ಮರುಗಳ ಜೀವನ ಚರಿತ್ರೆ ಉಪನ್ಯಾಸದ ಮುಖಾಂತರ ನಮಗೆ ಈ ವೇದಿಕೆ ಜ್ಞಾನದ ಭಂಡಾರದ ಅನುಭವವನ್ನೇ ಪಡೆಯುತ್ತಿರುವೆವು ಎಂದು ಅನ್ನಿಸುತ್ತದೆ. ಇದನ್ನು ಕೂಡ ನನಗೆ ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಮತ್ತು ನಮ್ಮ ಬಸವಣ್ಣನವರ ವಚನ ಸಾಹಿತ್ಯವು ದೇಶ ವಿದೇಶದಲ್ಲಿ ಈ ವೇದಿಕೆಯ ಮುಖಾಂತರ ಪ್ರಸಾರವಾಗುತ್ತಿರುವುದು ತುಂಬಾ ಶ್ಲಾಘನೀಯ. ಮತ್ತು ನಾನು ಏನು ಹೇಳ್ಬೇಕಂದ್ರೆ, ನಾನು ಈ ವೇದಿಕೆಗೆ ಹೊಸಬಳು. ನನಗೆ ಈ ವೇದಿಕೆ ಪರಿಚಯವಾದದ್ದು ಪುಣೆಯಲ್ಲಿ ಮೇ 4ರಂದು 2025 ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ.
ಅಂದಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ, ಬಸವಭೂಷಣ ಪ್ರಶಸ್ತಿ ಸಮಾರಂಭ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಮತ್ತು ಶಿರೋಳದ ಶಾಂತವೀರ ಸ್ವಾಮಿಗಳು ಕೂಡ ಆಗಮಿಸಿದ್ದರು. ಈ ವೇದಿಕೆಯಲ್ಲಿ ನನಗೆ ಮೊದಲು ಪರಿಚಯವಾಗಿದ್ದು ಸುಧಾ ಪಾಟೀಲ್ ಮೇಡಮ್. ಅಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಟ್ಟಣ್ ಸರ್ ಅವರಾದ ಮಹಾರಾಷ್ಟ್ರದ ಮಹಾಸಂತರು ಮತ್ತು ಸುಧಾ ಮೇಡಮ್ ಅವರ ವಚನ ದಿವ್ಯ ಪುಸ್ತಕ ಬಿಡುಗಡೆಯಾಗಿತ್ತು. ಆಮೇಲೆ ಎಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಮೇಡಮ್ ಹತ್ರ ಹೋಗಿ, ನೀವು ಬರೆದ ಪುಸ್ತಕಗಳಿದ್ದರೆ ನನಗೆ ಕೊಡಿ ಎಂದು ಕೇಳಿದೆ. ಆಗ ಮೇಡಮ್ ಅವರು ಆಗಿಂದಾಗ್ಲೇ ನೀವು ಕೇಳುವುದು ಹೆಚ್ಚೋ ಏನ್ ನಾವು ಕೊಡುವುದು ಹೆಚ್ಚೋ ಅಂತ ಹೇಳಿ ಆಗಿಂದಾಗ ತಮ್ಮ ಹತ್ತಿರ ಇದ್ದ ಸರ್ ಬರೆದಂತಹ ಮಹಾರಾಷ್ಟ್ರದ ಸಂತರು ಮತ್ತು ಮೇಡಮ್ ಬರೆದ ವಚನ ದಿವ್ಯ ಪುಸ್ತಕವು ನನಗ ಕೊಟ್ರು. ಬಾಳ್ ನನ್ಗೆ ಖುಷಿ ಅನಿಸ್ತು. ಆಮೇಲೆ ನಂಗೆ ಮೇಡಮ್ ಅವರು ವೇದಿಕೆಯಲ್ಲಿದ್ದಂತಹ ಸದಸ್ಯರಿಗೆ ನನ್ನ ಪರಿಚಯ ಮಾಡಿಕೊಟ್ರು ಮತ್ತು ಅಕ್ಕನ ಅರಿವೆ ವೇದಿಕೆಗೆ ನನ್ನನ್ನ ಅಜೀವ ಸದಸ್ಯರನ್ನಾಗಿ ಮಾಡಿಕೊಂಡರು. ಮತ್ತು ಈ ಗೂಗಲ್ ಮೀಟ್ ನಲ್ಲಿ ನೀವು ಸ್ವಾಗತ ಪರಿಚಯ ಯಾವುದಾದ್ರೂ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೂಡ ಮಾಡಿದರು. ಮತ್ತು ಇಂದಿನ ದತ್ತಿ ದಾಸೋಹಿಗಳಾದ ಸುಧಾ ಪಾಟೀಲ್ ಮೇಡಮ್ ತುಂಬಾ ಸ್ನೇಹಜೀವಿ, ಸರಳ ಜೀವಿ ಮತ್ತು ಅವರಲ್ಲಿದ್ದಂತಹ ವಚನ ಸಾಹಿತ್ಯ ಪ್ರೇಮ ಮತ್ತು ವಚನ ವಿಶ್ಲೇಷಣೆಯಲ್ಲಿರುವ ಆಸಕ್ತಿ ಹಾಗೂ ಅಕ್ಕನ ಅರಿವಿನ ವೇದಿಕೆಯಲ್ಲಿ ಸದಾ ಕಾರ್ಯನಿರ್ವಹಿಸುವುದನ್ನು ನೋಡಿ ತುಂಬಾ ಸಂತೋಷವೆನಿಸುತ್ತದೆ. ಮತ್ತು ಅವರ ಉದಯ ರಶ್ಮಿಯಲ್ಲಿ ಬರುವ ಸುಧಾ ಪಾಟೀಲ್ ಮೇಡಮ್ ಅವರ ನಾನು ಮತ್ತು ನಮ್ಮವರು ಎಂಬ ಕಿರುಪರಿಚಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನದಲ್ಲಿ ಬರುವ ಲೇಖನವು ತುಂಬಾ ಅರ್ಥಪೂರ್ಣ ಮತ್ತು ತುಂಬಾ ಸುಂದರವಾಗಿರುತ್ತದೆ. ಈ ವೇದಿಕೆಯ ಬಗ್ಗೆ ನಮ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಅನಿಸ್ತೈತಿ. ಸುಧಾ ಮೇಡಮ್ ಅವರು ನೀವು ಕೂಡ ಈ ಗೂಗಲ್ ಮೀಟ್ ನಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಎಂದು ಹೇಳಿ ಇಂದಿನ ಸ್ವಾಗತ ಪರಿಚಯವನ್ನು ನನಗೆ ಮಾಡಲಿಕ್ಕೆ ಪ್ರೋತ್ಸಾಹಿಸಿದರು. ಮತ್ತು ಕೊನೆಯದಾಗಿ ಸ್ವಾಗತ ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಈ ಅಕ್ಕನ ಅರಿವು ವೇದಿಕೆಗೆ ಮತ್ತು ಗೂಗಲ್ ಮೀಟ್ ನಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರಿಗೂ ಧನ್ಯವಾದಗಳು ಮತ್ತು ಶರಣಾರ್ಥಿ ಸರ್. ಅತ್ಯಂತ ಅಭಿಮಾನದ ನುಡಿಗಳನ್ನ ಹೇಳ್ತಾ ಸ್ವಾಗತ ಮತ್ತು ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿದಂಥ ಗೌರಿ ಕುಬಸದ್ ಅವರಿಗೆ ಧನ್ಯವಾದಗಳು. ಈಗ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅದನ್ನ ನಡೆಸಿಕೊಡ್ಬೇಕಂತ ಹೇಳಿ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬಾದಾಮಿ. ಇವರು ತಮ್ಮ ಮುಕ್ತ ವಚನಗಳು ಮುಕ್ತ ಛಂದಸ್ಸಿನ ಕಾವ್ಯ ಎನ್ನುವ ಉಪನ್ಯಾಸವನ್ನ ಈಗ ಪ್ರಸ್ತುತ ಪಡಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ತಮಗಾಗಿ ವೇದಿಕೆ. ಸ್ಕ್ರೀನ್ ಶೇರ್ ಮಾಡಬಹುದಾ? ಹಲೋ, ಓಕೆ ಸರ್. ವೇಟ್ ಸರ್. ದಾನಮ್ ಅವ್ರಿಗೆ ಕೋಸ್ಟ್ ಮಾಡಿ ಸರ್. ಓಕೆ, ಸ್ಟಾರ್ಟ್ ಮಾಡಿ ಸರ್. ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಸರ್ ನೀವು ಶೇರ್ ಮಾಡ್ಬೋದು ಸರ್. ಈಗ ಶೇರ್ ಮಾಡಬಹುದಾ ಮೇಡಮ್? ಎಸ್ ಸರ್. ಎಸ್ ಸರ್. ಮೇಡಮ್ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಹಲೋ, ಎಸ್ ಸರ್, ಪಿಪಿಟಿ ಶೋ ಆಗಿದೆ ಸರ್. ಕಾಣ್ತಾ ಇದೆ ಸರ್. ಓಕೆ, ಪ್ರೆಸೆಂಟೇಷನ್ ಮೋಡಲ್ ಇಟ್ಟರೆ ಓಕೆ ಸರ್. ಓಕೆ ಮೇಡಮ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್? ಎಸ್ ಸರ್. ವಚನ ಅಧ್ಯಯನ ವೇದಿಕೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಶರಣ ಮಾಸದ ಅನುಭವ ಮಾಲಿಕೆಯ ಭಾಗವಾಗಿರ್ತಕ್ಕಂಥ ಶ್ರೀಮತಿ
ಸುಧಾ ಪಾಟೀಲ್ ರವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಶ್ರೀ ಲಿಂಗೈಕ್ಯ ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿರ್ತಕ್ಕಂಥ ಈ ವಿಶೇಷ ದತ್ತಿ ಉಪನ್ಯಾಸದ ವೆಬಿನಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಾಟೀಲ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕಾಗಿ ನನ್ನೊಂದಿಗೆ ಸಂಪರ್ಕಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಸುಧಾ ಪಾಟೀಲ್ ಮೇಡಮ್ ಅವರೇ ಹಾಗೂ ಪ್ರಾರ್ಥನೆಯನ್ನು ಹಾಡಿದ ಶರಣೆಯರೇ ಮತ್ತು ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ನನಗೆ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಇವತ್ತು ವಚನಗಳು ಮುಕ್ತ ಛಂದಸ್ಸಿನ ಕಾವ್ಯಗಳು ಅಂತಕ್ಕಂಥ ಸಬ್ಜೆಕ್ಟ್ ಅನ್ನ ನನಗೆ ಕೊಡಲಾಗಿದೆ. ಅದರ ನಿಮಿತ್ತ ಒಂದು PPT ಪ್ರೆಸೆಂಟೇಷನ್ ತಮ್ಮ ಜೊತೆಗೆ ಹಂಚಿಕೊಳ್ಳಬೇಕನ್ನುವಂತ ಆಸೆಯಾಗಿ ನಾನು ಇವತ್ತು ನಿಮ್ಮ ಮುಂದೆ ಈ PPT ಪ್ರೆಸೆಂಟೇಷನ್ ಜೊತೆಗೆ ಈ ಉಪನ್ಯಾಸವನ್ನು ಆರಂಭ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾವು ನೇರವಾಗಿ ಸಬ್ಜೆಕ್ಟಿಗೆ ಹೋಗುವುದಕ್ಕಿಂತ ಮುಂಚೆ ವಚನದ ಅರ್ಥ ವಿಶ್ಲೇಷಣೆಯನ್ನ ನಾವೆಲ್ಲರೂ ಸಾಮಾನ್ಯವಾಗಿ ಬಲ್ಲೆವು. ಆದ್ರೆ ಈ ಅರ್ಥ ವಿಶ್ಲೇಷಣೆಯಲ್ಲಿಯೇ ನಾನು ಮಾತನಾಡಬೇಕಾದಂತಹ ಸಬ್ಜೆಕ್ಟ್ ನ ಹಿನ್ನೆಲೆಯೂ ಇರೋದ್ರಿಂದ ನಾನು ಅಲ್ಲಿಂದಲೇ ಇದನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ಅಂದುಕೊಂಡಿದ್ದೆ. ವಚನದ ಅರ್ಥ ವಿಶ್ಲೇಷಣೆಗೆ ಹೋದಾಗ ನಾನು ಹೇಳುವ ಮೊದಲನೇ ಸಂಗತಿ ಯಾವುದು ಅಂದ್ರೆ, ಹಿಂದೆ ಹಳಗನ್ನಡ ಕಾಲಘಟ್ಟ 12ನೇ ಶತಮಾನಕ್ಕಿಂತ ಹಿಂದೆ ಹಳಗನ್ನಡದ ಕಾಲಘಟ್ಟ ಅಂತ ಹೇಳಿ ನಾವು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ಚಂಪು ಕಾವ್ಯಗಳ ರಚನೆ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಆದಿಕವಿ ಪಂಪ ಅದಕ್ಕೆ ಮಾರ್ಗವನ್ನ ಹಾಕಿಕೊಟ್ಟಿದ್ದ. ಅಂತ ಸಂದರ್ಭದಲ್ಲಿ ಅಲ್ಲಿ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಚಂಪು ಶೈಲಿಯ ಭಾಷೆ ಮತ್ತು ಛಂದಸ್ಸಿನ ಬಳಕೆಯಿಂದ ಹಳಗನ್ನಡ ಕಾವ್ಯ ಕಬ್ಬಿಣದ ಕಡಲೆಯಾಗಿದೆ. ಜೊತೆಗೆ ವಿವಿಧ ವೃತ್ತಗಳನ್ನ ನಾವೆಲ್ಲ ಓದಿರ್ತಕ್ಕಂಥ ಸಂಸ್ಕೃತ ಭೂಯಿಷ್ಠ ಶೈಲಿಯಿಂದ ನಮ್ಮ ಕನ್ನಡಕ್ಕೆ ಬಂದಿರತಕ್ಕಂಥ ಖ್ಯಾತ ಕರ್ನಾಟಕ ವೃತ್ತಗಳ ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಒಂದು ಚಂಪು ಕಾವ್ಯದಲ್ಲಿ ಗದ್ಯದ ಬಳಕೆಯನ್ನು ಕೂಡ ಮಾಡ್ತಾ ಇದ್ರು. ಯಾಕೆ ಆ ಗದ್ಯದ ಬಳಕೆಯನ್ನು ಮಾಡ್ತಾ ಇದ್ರು ಅಂದ್ರೆ, ಎರಡು ವೃತ್ತ ಪದ್ಯಗಳ ನಡುವೆ ಚಂಪು ಕಾವ್ಯದಲ್ಲಿ ಸಂಬಂಧವನ್ನ ಕಥೆಯನ್ನು ಹೇಳಬೇಕಾದ್ರೆ ಎರಡು ವೃತ್ತ ಪದ್ಯಗಳ ನಡುವೆ ಕಥೆಯನ್ನ ಮುಂದುವರಿಸೋದಕ್ಕೋಸ್ಕರ ಸಂಬಂಧವನ್ನು ಕಲ್ಪಿಸುವುದಕ್ಕಾಗಿ ಮತ್ತು ಅದರ ಕಥಾಸರಣಿಯನ್ನ ನಿರೂಪಿಸ್ತಕ್ಕಂಥ ಉದ್ದೇಶದಿಂದ ಗದ್ಯದ ಬಳಕೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ಆ ಚಂಪು ಕಾವ್ಯದಲ್ಲಿನ ಆ ಗದ್ಯವನ್ನ ವಚನ ಅಂತ ಹೇಳಿ ಕರೀತಕ್ಕಂಥ ಪದ್ಧತಿ ಕೂಡ ಇದೆ. ಆದ್ರೆ ಆ ವಚನಕ್ಕೂ ಚಂಪು ಕಾವ್ಯದಲ್ಲಿ ಬಳಸ್ತಾ ಇದ್ದಂತ ಆ ವಚನಕ್ಕೂ ಮತ್ತು ನಮ್ಮ ಶಿವಶರಣರು 12ನೇ ಶತಮಾನದಲ್ಲಿ ಬಳಸ್ತಕ್ಕಂಥ ವಚನಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಸಾಮಾನ್ಯವಾದ ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ವಚನ ಅಂದ್ರೆ ಸಾಮಾನ್ಯವಾಗಿ ಗದ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಶಬ್ದ ಅನ್ನೋದನ್ನು ನಾನಿಲ್ಲಿ ಪ್ರತಿಪಾದಿಸಬೇಕಾಗಿದೆ. ಈಗ ನಾವು ವಚನವೆಂಬ ಮಾತನ್ನ ಶಿವಶರಣರು ನಾವು ಈಗ ಕುರಿತು ಹೇಳ್ತಕ್ಕಂಥ ಸಾಹಿತ್ಯ ಪ್ರಕಾರವನ್ನೇ ಕುರಿತಾಗಿ ನಾವು ಮಾತನಾಡುವಂತೆ ಪಾರಿಭಾಷಿಕ ಪದದಂತೆ ಅವ್ರು ಬಳಸ್ತಾ ಇದ್ರು ಅನ್ನೋದನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆ. ಅಂದ್ರೆ ವಚನ ಅಂದ್ರೆ ಚಂಪು ಕಾವ್ಯದಲ್ಲಿನ ಗದ್ಯವಾಗಿದ್ರು ಕೂಡ ಗದ್ಯಕ್ಕೆ ಹತ್ತಿರ ಬರ್ತಕ್ಕಂಥ ಶಬ್ದ ಅನ್ನುವಂಥ ಕಾರಣಕ್ಕಾಗಿ 12ನೇ ಶತಮಾನದಲ್ಲಿ ಇದು ವಿಭಿನ್ನ ನೆಲೆಯಲ್ಲಿ ಬಳಕೆಗೆ ಬಂತು. ಆದ್ರೆ ಚಂಪು ಕಾವ್ಯದಲ್ಲಿನ ವಚನಕ್ಕೂ 12ನೇ ಶತಮಾನದಲ್ಲಿನ ಶಿವಶರಣರು ಅಭಿವ್ಯಕ್ತಿಸಿದ ವಚನಗಳಿಗೂ ಬಹಳ ವ್ಯತ್ಯಾಸವಿದೆ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಅಲ್ಲಿಂದ ಮೊಟ್ಟ ಮೊದಲ ಬಾರಿಗೆ ನಮಗೆ ವಚನ ಅಂತಕ್ಕಂಥದ್ದು ಅಂದ್ರೆ ಹಳಗನ್ನಡ ಕಾವ್ಯದಲ್ಲಿ ವಚನ ಅನ್ನೋದು ಎಲ್ಲಿ ಬಂತು ಅಂತ ಹೇಳಿ ನಾನು ಹೇಳೋದಕ್ಕೆ ಬರ್ತಿದ್ದೇನೆ. ಅಲ್ಲಿಂದ ವಚನ ಅಂತಕ್ಕಂಥ ಶಬ್ದ ಶಿಷ್ಟ ಸಾಹಿತ್ಯದಲ್ಲಿ ಕಾಣಿಸಿಕೊಂಡು ಅದು ಮುಂದೆ 12ನೇ ಶತಮಾನದಲ್ಲಿ ತನ್ನದೇ ಹೊಸ ವ್ಯಾಖ್ಯಾನವನ್ನ, ಹೊಸ ಸ್ವರೂಪವನ್ನ, ಹೊಸ ಅಭಿವ್ಯಕ್ತಿಯನ್ನು ಪಡೆದುಕೊಂಡು 12ನೇ ಶತಮಾನ ವಿಜೃಂಭಿಸಿತು. ಹಾಗಾದ್ರೆ ಈ ವಚನದ ಶಿವಶರಣರು ರಚಿಸಿರ್ತಕ್ಕಂಥ ವಚನಗಳ ವೈಶಿಷ್ಟ್ಯತೆಗಳೇನು ಅನ್ನೋದನ್ನ ಕುರಿತು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಮಂಡಿಸಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಮುಕ್ತ ಛಂದಸ್ಸಿನ ಕಾವ್ಯಗಳು ಹೇಗಾಗ್ತವೆ ವಚನಗಳು ಅನ್ನೋದಕ್ಕೆ ಈ ವೈಶಿಷ್ಟ್ಯತೆಗಳನ್ನ ನೋಡ್ಬಿಟ್ರೆ ಸಾಕಾಗ್ತದೆ. ಈ ವೈಶಿಷ್ಟ್ಯತೆಗಳೇ ವಚನಗಳು ಹೇಗೆ ಮುಕ್ತ ಛಂದಸ್ಸಿನಲ್ಲಿ ರಚನೆಯಾಗುವ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತದೆ.
ಮುಖ್ಯವಾಗಿ ಸಂಕ್ಷಿಪ್ತತೆ. ಹಿಂದೆ ಮಹಾಕಾವ್ಯಗಳಲ್ಲಿ ಸಂಕ್ಷಿಪ್ತತೆ ಇರಲಿಲ್ಲ. 18 ಅಂದ್ರೆ ಅಷ್ಟಾದಶ ವರ್ಣನೆಗಳೆಲ್ಲ ಕಡ್ಡಾಯವಾಗಿ ಮಹಾಕಾವ್ಯಗಳಲ್ಲಿ ಇರಬೇಕಾಗ್ತಿತ್ತು. ಆದ್ರೆ ಆ ಬಂಧನ ಈ ವಚನಗಳಿಗೆ ಇರಲಿಲ್ಲ. ಹೀಗಾಗಿ ಸಂಕ್ಷಿಪ್ತತೆ ಇದರ ಮೊಟ್ಟ ಮೊದಲ ಅತ್ಯಂತ ವಿಶಿಷ್ಟವಾದ ಲಕ್ಷಣಗಳಲ್ಲಿ ಒಂದಾಗಿದೆ. ಜೊತೆಗೆ ಹಿಂದೆ ಯಾರೂ ಬಳಸಲಾರದಂತ ಅಂಕಿತಗಳ ಪದ್ಧತಿಯನ್ನ ವಚನಗಳು ಬಹಳ ಸ್ಪಷ್ಟವಾಗಿ ನಮ್ಮ ವಚನಕಾರರು ವಚನಗಳಲ್ಲಿ ಅನುಸರಿಸಿದ್ದಾರೆ. ಇದೆಲ್ಲ ತಮಿಳು ಭಾಷೆಯ ತೇವಾರಂ ಹಾಡುಗಳಿಂದ ಈ ಅಂಕಿತ ಬಂದವು. ಅಲ್ಲಿಂದ ಅಂಕಿತ ಪದ್ಧತಿ ವಚನಗಳಲ್ಲಿ ಶುರುವಾಯಿತು ಅನ್ನತಕ್ಕಂಥ ವಾದನೂ ಕೂಡ ಇದೆ. ಎಲ್ಲಿಂದ ಬಂದು ಅನ್ನೋದಕ್ಕಿಂತ ಶಿವಶರಣರೇ ಇದನ್ನ ತಮ್ಮ ಸ್ವತಂತ್ರವಾದ ಅಭಿವ್ಯಕ್ತಿಗೋಸ್ಕರ ಕಂಡುಕೊಂಡ್ರು ಅನ್ನೋದೇ ಹೆಚ್ಚು ಸೂಕ್ತವಾದಂತಹ ಮಾತು. ಹೀಗಾಗಿ ವಚನಗಳ ಕೊನೆಯಲ್ಲಿ ಬರ್ತಕ್ಕಂಥ ಅಂಕಿತಗಳು ಕೂಡ ಹಿಂದಿನ ಯಾವ ಕಾವ್ಯದಲ್ಲೂ ಕೂಡ ಇರದೇ ಇದ್ದಂತಹ ಈ ಪದ್ಧತಿಯನ್ನ ವಚನಗಳಲ್ಲಿ ಮೊಟ್ಟ ಮೊದಲು ಹಾಕಿಕೊಂಡವರು ಶಿವಶರಣರು. ಜೊತೆಗೆ ಇವು ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ಸಬ್ಜೆಕ್ಟಿಗೆ ನೇರವಾಗಿ ಸಂಬಂಧಿಸಿರತಕ್ಕಂಥ ಮತ್ತೊಂದು ಲಕ್ಷಣ ಯಾವುದು ಅಂದ್ರೆ ನಿಯತ ಛಂದಸ್ಸಿಗೆ ಒಳಪಡದ ಸಾಲುಗಳನ್ನ ವಚನಗಳು ಬಹಳ ಚೆನ್ನಾಗಿ ಹೊಂದಿವೆ. ಛಂದಸ್ಸಿನ ಹಂಗನ್ನ 12ನೇ ಶತಮಾನಕ್ಕಿಂತ ಹಿಂದಿನ ಹಳಗನ್ನಡದ ಕಾವ್ಯ ಮತ್ತು ಹಳಗನ್ನಡ ಸಾಹಿತ್ಯ ರಾಜಾಶ್ರಯ ಹಾಗೂ ಪಂಡಿತ ಮಂಡಳಿಯ ಕಬಂಧ ಬಾಹುಗಳಲ್ಲಿ ಕಬ್ಬಿಣದ ಕಡಲೆಯಾಗಿ ಜನಸಾಮಾನ್ಯರಿಂದ ಬಹಳ ದೂರ ಹೊರಟು ಹೋಗಿದೆ. ಅರಮನೆಯ ರಾಜಾಶ್ರಯದಲ್ಲಿಯೇ ಆಶ್ರಯವನ್ನ ಪಡೆದು ಸಂಸ್ಕೃತ ಭೂಯಿಷ್ಠವಾದಂತಹ ಶೈಲಿಯ ಛಂದಸ್ಸುಗಳಿಂದಾಗಿ ತನ್ನದೇ ಬಂಧನವನ್ನ ಹಾಕಿಕೊಂಡು ಸೀಮೆಯ ಪರಿಧಿಯೊಳಗೆ ಬದುಕಿದಂತ ಕಾಲಘಟ್ಟವನ್ನ 12ನೇ ಶತಮಾನಕ್ಕಿಂತ ಹಿಂದಿನ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಅದನ್ನ ಧಿಕ್ಕರಿಸುವುದಕ್ಕಾಗಿ ಶಿವಶರಣರು ಮಾಡಿದ ಕೆಲಸ ಏನು ಅಂದ್ರೆ ಛಂದಸ್ಸನ್ನೇ ನಾವು ಮುರಿದು ಬಿಟ್ರೆ, ಛಂದಸ್ಸಿನಿಂದ ಹೊರಗೆ ಬಂದ್ಬಿಟ್ರೆ ಬಹಳ ದೊಡ್ಡ ಪ್ರತಿಭಟನೆ ಆಗ್ತಿದೆ ಅನ್ನುವಂತಹ ಉದ್ದೇಶದಿಂದ ಛಂದಸ್ಸನ್ನು ಬಳಸದೇ ಇರೋದು ಕೂಡ ಶಿವಶರಣರ ಬಹಳ ದೊಡ್ಡ ಪ್ರತಿಭಟನೆಯಾಗಿದೆ, ಬಹಳ ದೊಡ್ಡ ಬಂಡಾಯದ ಸಂಕೇತ ಅದು. ಯಾಕೆಂದ್ರೆ ಛಂದಸ್ಸನ್ನು ಬಳಸಿದವರು ಮಾತ್ರ ಮಹಾಕವಿಗಳು, ಛಂದಸ್ಸಿಗೆ ಒಳಪಡತಕ್ಕಂತಹ ಸಂಸ್ಕೃತ ಭೂಯಿಷ್ಠವಾದ ಕಾವ್ಯಗಳನ್ನ ರಚಿಸಿರುವವರು ಮಾತ್ರ ಮಹಾಕವಿಗಳು ಮತ್ತು ವಿದ್ವಾಂಸರು, ಅವರೇ ನಿಜವಾದ ಪಂಡಿತರು ಅಂತ ಹೇಳಿ ಸ್ವೀಕರಿಸ್ತಕ್ಕಂತಹ ಕಾಲಘಟ್ಟದಲ್ಲಿ ಛಂದಸ್ಸನ್ನೇ ತ್ಯಜಿಸಿ ಬಿಟ್ರೆ ಅದು ಬಹಳ ದೊಡ್ಡ ಪ್ರತಿಭಟನೆ ಆಗ್ತದೆ ಎನ್ನುವಂತಹ ಅಭಿಪ್ರಾಯ ಶಿವಶರಣರಲ್ಲಿ ಬಹುಶಃ ಬಹಳ ಆಳವಾಗಿ ಬೇರೂರಿದ ಕಾರಣಕ್ಕಾಗಿ ಮೊಟ್ಟ ಮೊದಲು ಅವರು ಮುರಿದಿದ್ದು ಯಾವುದು ಅಂದ್ರೆ ಛಂದಸ್ಸನ್ನು ಒಡೆದು ಯಾವ ಛಂದಸ್ಸು ಕಾವ್ಯಗಳನ್ನ ಬಂಧನಕ್ಕೊಳಪಡಿಸಿತ್ತೋ, ಯಾವ ಛಂದಸ್ಸು ಕಾವ್ಯಗಳಿಗೆ ನಿರ್ದಿಷ್ಟವಾದ ಸೀಮಾ ಪರಿಧಿಯನ್ನ ಹಾಕಿ ಚೌಕಟ್ಟಿನಲ್ಲಿಟ್ಟು ಬಂಧಿಸಲಾಗಿತ್ತು, ಅದನ್ನ ಬಿಡಿಸಿ ಆ ಬಂಧನದಿಂದ ಬಿಡಿಸಿ ಸಾಹಿತ್ಯವನ್ನ ಜನಸಾಮಾನ್ಯರ ಬಾಗಿಲಿಗೆ ತಲುಪಿಸುವಂತ ಉದ್ದೇಶಕ್ಕಾಗಿ ಇವರು ಮೊಟ್ಟ ಮೊದಲಿಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಪ್ರತಿಭಟನಾತ್ಮಕ ಕಾರ್ಯ ಯಾವುದು ಅಂದ್ರೆ ಛಂದಸ್ಸಿಗೆ ಒಳಪಡಲಾರದಂತಹ ಸಾಲುಗಳನ್ನ ತಮ್ಮ ವಚನದಲ್ಲಿ ಯಥೇಚ್ಛವಾಗಿ ಬಳಸಿದ್ರು. ಜೊತೆಗೆ ಈ ಕಾರಣಕ್ಕಾಗಿ ಆ ವಚನಗಳಲ್ಲಿ ಛಂದಸ್ಸನ್ನು ಮುರಿದ ಕಾರಣಕ್ಕಾಗಿ ಮತ್ತು ವಚನ ಅನ್ನುವಂತಹ ಶಬ್ದವೇ ಗದ್ಯಕ್ಕೆ ಬಹಳ ಹತ್ತಿರವಾಗಿರುವುದರಿಂದ ಆ ವಚನಗಳಲ್ಲಿ ಸರಳವಾಗಿ ಗದ್ಯದ ಸರಳ ಶೈಲಿ ಕೂಡ ಸೇರ್ಕೊಂಡ್ಬಿಡ್ತು. ಇದು ವಚನದ ಮತ್ತೊಂದು ವೈಶಿಷ್ಟ್ಯತೆಗಳಲ್ಲಿ ಒಂದು. ಗದ್ಯದ ವಚನವನ್ನ ನಾವು ಯಾವ ಹಂತದಲ್ಲಿ ಮತ್ತು ಯಾವ ಛಂದಸ್ಸಿನಲ್ಲಿ ಯಾವ ಸಾಹಿತ್ಯ ಪ್ರಕಾರವಾಗಿ ನಾವು ಗುರುತಿಸ್ತೇವೆ ಅಂದ್ರೆ ಪದ್ಯವೂ ಅಲ್ಲದ ಮತ್ತು ಗದ್ಯವೂ ಅಲ್ಲದ, ಇವೆರಡೂ ಅಲ್ಲದ ಮಧ್ಯದ ಶೈಲಿಯಲ್ಲಿ ವಚನಗಳು ರಚನೆಯಾಗಿವೆ. ಹಾಗಂತ ಹೇಳಿ ಅವುಗಳನ್ನು ಪದ್ಯಗಳು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಡಿದರೆ ಪದ್ಯವಾಗುವ ಮತ್ತು ಓದಿದರೆ ಗದ್ಯವಾಗತಕ್ಕಂಥ ಶಕ್ತಿ, ವಿಶಿಷ್ಟ ಒಂದು ಪ್ರತಿಭಾ ಕೌಶಲ್ಯ ಎಲ್ಲ ಅಡಗಿದೆ ಅಂದ್ರೆ ವಚನಗಳಲ್ಲಿ ಅಡಗಿದೆ. ಹೀಗಾಗಿ ಗದ್ಯದ ಸರಳ ಶೈಲಿ ಈ ವಚನಗಳ ಬಹಳ ವಿಶಿಷ್ಟವಾದಂತಹ ಮತ್ತೊಂದು ಲಕ್ಷಣ. ಓದಿದ್ರೆ ನಮ್ಗೆ ಗದ್ಯವನ್ನೇ ಓದ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಕಾಣಿಸ್ತದೆ, ನಮಗೆ ಅರಿವಿಗೆ ಬರ್ತದೆ. ಪದ್ಯವನ್ನಾಗಿ ಓದಿದ್ರೆ ಇದು ಕಾವ್ಯವೇ ಅಂತ ಹೇಳಿ ಅನಿಸುವಷ್ಟು ಮಟ್ಟಿಗೆ ಕಾವ್ಯವಾಗಿ ಮತ್ತು ಗದ್ಯವಾಗಿ ಬಹಳ ಇಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸಾಹಿತ್ಯ ಯಾವುದು ಅಂದ್ರೆ ಅದು ವಚನ ಸಾಹಿತ್ಯ. ಹೀಗಾಗಿ ಇವುಗಳಿಗೆ ಮಧ್ಯದ ಗದ್ಯ ಗೀತೆಗಳು ಅಂತ ಹೇಳಿ ಇವುಗಳನ್ನು ವಿದ್ವಾಂಸರು ಕರೆದಿದ್ದಾರೆ. ಗದ್ಯ ಗೀತೆಗಳು ಅಂತ ಹೇಳಿ ಇವುಗಳನ್ನು ಕರೀತಾರೆ. ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಪದ್ಯದ ಸೌಂದರ್ಯ ರೀತಿ ಕೂಡ ಇದರ ಮತ್ತೊಂದು ಲಕ್ಷಣಗಳಲ್ಲಿ ಒಂದು. ಅಂದ್ರೆ ನಾನು ಹೇಳಿದ ಹಾಗೆ
ಹಾಡಿದರೆ ಪದ್ಯವಾಗತಕ್ಕಂಥ ಮತ್ತು ಕಾವ್ಯವಾಗತಕ್ಕಂಥ ಸೌಂದರ್ಯದ ಶೈಲಿಯೂ ಕೂಡ, ಸೌಂದರ್ಯಾತ್ಮಕ ಪದ್ಧತಿಯೂ ಕೂಡ, ಸೌಂದರ್ಯಾತ್ಮಕ ರೀತಿಯೂ ಕೂಡ ಈ ವಚನಗಳಲ್ಲಿ ನಮಗೆ ಬಹಳ ಸುಂದರವಾಗಿ ಕಂಡು ಬರ್ತದೆ. ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು ಅಂತ ಹೇಳಿ ಅಕ್ಕಮಹಾದೇವಿ ಹಾಡುವಾಗ ಎಂಥ ಸೌಂದರ್ಯವನ್ನ ಅನುಭವಿಸಬಹುದು ಅನ್ನೋದನ್ನ ನೀವೆಲ್ಲ ಆ ವಚನ ಗಾಯನದ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಕೇಳಿರಿದೆ. ಅದರ ಹಿಂದಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಸೌಂದರ್ಯ, ಅದರ ರಸಾನುಭವ, ಮತ್ತು ಸೌಂದರ್ಯ ಶೈಲಿ ಅಲ್ಲಿರೋದ್ರಿಂದ ನಮಗೆ ಅಮಿತವಾದಂತಹ ಆನಂದವನ್ನ ಆ ವಚನಗಳು ಅಕ್ಕ ಮಹಾದೇವಿಯ ಈ ವಚನ ನಮಗೆ ಕೊಡ್ಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಪದ್ಯದ ಸೌಂದರ್ಯ ರೀತಿಯನ್ನು ಕೂಡ ಅವು ಬಹಳ ಚೆನ್ನಾಗಿ ತಮ್ಮಲ್ಲಿ ಅಡಕವಾಗಿಸಿಕೊಂಡಿವೆ. ಹೀಗಾಗಿ ಅವುಗಳನ್ನ ಒಂದು ಅರ್ಥದಲ್ಲಿ ಕಾವ್ಯಗಳು ಅಂತ ಹೇಳಿಯೂ ಕೂಡ ಗುರುತಿಸಲಾಗಿದೆ. ಇನ್ನೊಂದು ಮುಖ್ಯವಾದ ಸಂಗತಿ, ಛಂದಸ್ಸನ್ನ ನಾನು ಯಾಕೆ ಈ ವಿಶಿಷ್ಟವಾದ ಲಕ್ಷಣಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಛಂದಸ್ಸನ್ನ ಹೇಗೆ ಮುರಿದಿವೆ ವಚನಗಳು, ಛಂದಸ್ಸಿನ ಬಂಧನದಿಂದ ಹೇಗೆ ಕಳಚಿಕೊಂಡಿವೆ ಅನ್ನೋದನ್ನ ನಾನು ನಿಮಗೆ ಹೇಳ್ಬೇಕಾಗಿದೆ. ಹೀಗಾಗಿ ಈ ಎಲ್ಲ ವಿಶಿಷ್ಟ ಲಕ್ಷಣಗಳು ಕೂಡ ಅದೇ ಹಿನ್ನೆಲೆಯಲ್ಲಿಯೇ ನಾನು ಪ್ರತಿಪಾದಿಸ್ತಕ್ಕಂಥ ಸಂಗತಿಗಳಾಗಿವೆ. ಕಾವ್ಯ ಆಗಿದ್ದು ಕೂಡ ಹಿಂದೆ ಛಂದಸ್ಸಿನಲ್ಲಿ ಬರೆದದ್ದು ಮಾತ್ರ ಕಾವ್ಯ ಅನ್ನತಕ್ಕಂಥ ಬಹಳ ಸಂದಿಗ್ಧವಾದಂತ ಮತ್ತು ಪಾಂಡಿತ್ಯಪೂರ್ಣವಾದಂತ ಒಂದು ಭ್ರಮೆಯನ್ನ ಅಲ್ಲಿ ಆಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಾಮಾಜಿಕ ಪದ್ಧತಿಗಳು ಜನರ ಮನಸ್ಸಿನಲ್ಲಿ ತುಂಬಿದ್ದವಲ್ಲ, ಅದನ್ನ ವಿರೋಧಿಸುವುದಕ್ಕಾಗಿ ಛಂದಸ್ಸಿಲ್ಲದ ಕಾವ್ಯವನ್ನು ಹೇಗೆ ಬರೀಬಹುದು, ಛಂದಸ್ಸಿಲ್ಲದ ಗದ್ಯವನ್ನ ಹೇಗೆ ಬರೀಬಹುದು ಅನ್ನೋದಕ್ಕೆ ಬಹಳ ಅರ್ಥಪೂರ್ಣವಾದಂತಹ ರಾಜಮಾರ್ಗವನ್ನ ಹಾಕಿಕೊಟ್ಟವರು ನಮ್ಮ ಶಿವಶರಣರು. ಅದಕ್ಕೆ ಮುಖ್ಯವಾಗಿ ಅದರ ಜೊತೆಗೆ ಅವರು ಸೇರಿಸಿದ್ದು ಅಂದ್ರೆ, ಕಾವ್ಯವೂ ಕೂಡ ಛಂದಸ್ಸಿಲ್ಲದೆ ಇದ್ರೂ ಕೂಡ ನಾವು ಕಾವ್ಯವನ್ನ ಹೇಗೆ ರಚಿಸಬಹುದು ಅನ್ನೋದಕ್ಕೆ ಬಹಳ ದೊಡ್ಡ ಮಾದರಿಯನ್ನ ಮತ್ತು ಆದರ್ಶವನ್ನ ಶಿವಶರಣರ ಬಗ್ಗೆ ಬಹಳ ಸುಂದರವಾಗಿ ಕಟ್ಟಿಕೊಡ್ತಾರೆ. ಯಾಕೆಂದ್ರೆ ವಚನಗಳನ್ನ ನಾವು ನೀವೆಲ್ಲ ಬಹಳ ಸಂದರ್ಭಗಳಲ್ಲಿ ಪ್ರಾರ್ಥನೆಯಾಗಿಯೂ ಹಾಡ್ತೇವೆ, ವೈಚಾರಿಕ ಚಿಂತನೆಗಳಲ್ಲಿಯೂ ಕೂಡ ಅವುಗಳನ್ನು ಪ್ರತಿಪಾದಿಸ್ತೇವೆ, ಸಮಾರೋಪದಲ್ಲಿಯೂ ಕೂಡ ನಾವು ಹಾಡೋದೆಲ್ಲ ವಚನಗಳೇ. ಅವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಈ ಸೌಂದರ್ಯದ ರೀತಿಯನ್ನ ಅನುಭವಿಸಲಿಕ್ಕೆ, ಒಂದು ರೀತಿಯ ರಸಾನುಭವವನ್ನ ಅದರಿಂದ ಆನಂದಿಸಲಿಕ್ಕೆ ಸಾಧ್ಯವಿದೆ. ಅದರ ಜೊತೆಗೆ ಇರ್ತಕ್ಕಂಥ ಮತ್ತೊಂದು ವಚನಗಳ ಮುಖ್ಯ ಲಕ್ಷಣ ಏನು ಅಂದ್ರೆ ಲಯಬದ್ಧತೆ. ಬಹಳ ಮುಖ್ಯವಾದ ಲಕ್ಷಣ ಇದು. ಯಾಕೆಂದ್ರೆ ವಚನಗಳು ಹೇಗೆ ಛಂದಸ್ಸಿನಿಂದ ಹೊರಬಂದು ಅನ್ನೋದಕ್ಕೆ ಈ ಅಂಶ ಆಧಾರವಾಗಿ ನಿಲ್ತದೆ. ಲಯಬದ್ಧತೆಯ ಕಾರಣಕ್ಕಾಗಿ ಇವು ವಚನಗಳು ಕಾವ್ಯವೂ ಆಗ್ತವೆ, ಓದಿದರೆ ಗದ್ಯವೂ ಆಗ್ತವೆ. ಹೀಗಾಗಿ ಲಯಬದ್ಧತೆಯನ್ನ ಬಹಳ ಮುಕ್ತವಾಗಿ ತಮ್ಮ ವಚನಗಳಲ್ಲಿ ಸ್ಪಷ್ಟವಾಗಿ ತಂದವರು ವಚನಕಾರ. ಹಾಗಂತ ಹೇಳಿ ಲಯಬದ್ಧತೆಯನ್ನು ತಂದ್ರೆ ಮಾತ್ರ ವಚನ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಏನು ವಚನಕಾರರು ಬರೀಲಿಲ್ಲ. ಬರೆಯಬೇಕೆನ್ನತಕ್ಕಂಥ ಉದ್ದೇಶದಿಂದ ವಚನಗಳನ್ನ ಬರೆದಿದ್ದಲ್ಲ. ಹಾಡುವ ಕಾರಣಕ್ಕಾಗಿ ಬರೆದಿರ್ತಕ್ಕಂಥ ರಚನೆಗಳು ಕೂಡ ವಚನಗಳಲ್ಲ, ಅವು ತಮ್ಮಿಂದ ತಾವೇ. ಯಾಕೆಂದ್ರೆ ಶಿವಶರಣರ ಆತ್ಮವಿಕಾಸದ ವೈಯಕ್ತಿಕ ಅನುಭವವನ್ನ, ತಮ್ಮ ವೈಯಕ್ತಿಕವಾದಂತ ಅನುಭವವನ್ನ ಮತ್ತು ತಮ್ಮೊಳಗಿರ್ತಕ್ಕಂಥ ಅನುಭವದ ತುಡಿತವನ್ನ ಹೊರಹಾಕಿರ್ತಕ್ಕಂಥ ಸ್ವತಂತ್ರ ಗೀತೆಗಳು ಯಾವುವು ಅಂದ್ರೆ ವಚನಗಳು. ಹೀಗಾಗಿ ಅದಕ್ಕೆ ಸಹಜವಾಗಿ ಲಯಬದ್ಧತೆ ಒದಗಿ ಬಂದಿದೆ. ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದ್ರೆ ನಾದಮಯತೆ. ನಾನಾಗ್ಲೇ ಹೇಳಿದ ಹಾಗೆ ವಚನಗಳನ್ನ ನಾವು ಎಲ್ಲ ಸಾಮಾನ್ಯವಾಗಿ ಬಹುಪಾಲು ವಚನಗಳನ್ನ ಈ ಗಾಯನಕ್ಕೆ ಒಳಪಡಿಸಿ ಹಾಡಲು ಡಾಕ್ಟರ್ ಫಗು ಹಳಕಟ್ಟಿ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ. ಮೊದಲು ವಚನಗಳನ್ನ ಸಂಗ್ರಹಿಸಿರುವುದಲ್ಲದೆ ಅವುಗಳನ್ನ ಗಾಯನಕ್ಕೆ ಅಳವಡಿಸತಕ್ಕಂತ ಸಾಹಸವನ್ನ ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ತ. ಹೀಗಾಗಿ ವಚನಗಳಲ್ಲಿರುವ ನಾದಮಯತೆ ನಮಗೆ ಆ ಸಂದರ್ಭದಲ್ಲಿ ಅನುಭವಕ್ಕೆ ಬರ್ತದೆ. ಇಂಥ ನಾದಮಯತೆಯು ಕೂಡ ವಚನಗಳ ವಿಶಿಷ್ಟವಾದಂತಹ ಮತ್ತೊಂದು ಲಕ್ಷಣ. ಹಾಡಿದ್ರೆ ಅದರ ನಾದ ಕಿವಿಯಲ್ಲಿ ತುಂಬುತ್ತದೆ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಕೀರುತಿ ತುಂಬಿ ಅಂತಕ್ಕಂಥ ವಚನದಲ್ಲಿ ನಾದಮಯತೆಯ ಬಗ್ಗೆನೇ ಬಸವಣ್ಣನವರು ಮಾತನಾಡಿದ್ದಾರೆ. ಜೊತೆಗೆ ಈ ವಚನಗಳ ಛಂದಸ್ಸಿನ ಮತ್ತು ವಚನಗಳ ಛಂದಸ್ಸು ಅಂತ ಹೇಳಿ ಕರೆಯುವ ಹಾಗಿಲ್ಲ, ಛಂದಸ್ಸಿನ ಬಂಧನದಿಂದ ಹೊರಬರತಕ್ಕಂಥ ಈ ವಚನಗಳ ಸಾಲುಗಳಲ್ಲಿ ಮತ್ತೊಂದು ಲಕ್ಷಣ ಏನ್ ಕಾಣಿಸ್ತದೆ ಅಂದ್ರೆ, ಇಷ್ಟೇ ಸಾಲುಗಳು ಇರಬೇಕು ಅಂತಕ್ಕಂಥ ಮಿತಿ ಇಲ್ಲ. ಹಿಂದಿನ ಕಾವ್ಯಗಳಲ್ಲಿ
17ನೇ ಶತಮಾನದಲ್ಲಿ ಶಿವಶರಣರು ವಚನಗಳನ್ನು ರಚಿಸಿರ್ತಕ್ಕಂಥ ಹಿಂದಿನ ಕಾಲಘಟ್ಟದಲ್ಲಿ ಇಷ್ಟೇ ಸಾಲುಗಳಿರಬೇಕು ಅಂತಕ್ಕಂಥ ಷಟ್ಪದಿ ಇತ್ತು. ಇಷ್ಟೇ ಸಾಲುಗಳಲ್ಲಿ ಇರಬೇಕಂತಕ್ಕಂಥ ಕಂದಪದ್ಯದ ಛಂದಸ್ಸಿತ್ತು. ಸಾಲುಗಳ ಮಿತಿ ಇಲ್ಲದ ರಗಳೆ ಇದ್ರೂ ಕೂಡ ದ್ವಿಪದಿಗಳಾಗಿ ಪ್ರಾಸಬದ್ಧವಾಗಿ ಮಾತ್ರಾಗಣಕ್ಕೂ ಹೊಂದಿಕೊಂಡು ರಚನೆಯಾಗಿರಬೇಕು ಅಂತಕ್ಕಂಥ ಚೌಕಟ್ಟನ್ನ ಛಂದಸ್ಸುಗಳಿಗೆ ಹಾಕಿಕೊಳ್ಳಲಾಗಿತ್ತು. ಜೊತೆಗೆ ಇಷ್ಟೇ 4 ಸಾಲುಗಳಲ್ಲಿ ಇರಬೇಕು ಅಂತ ಹೇಳಿ ಸಾಂಗತ್ಯ ಛಂದಸ್ಸನ್ನು ಕೂಡ ಆ ಸಂದರ್ಭದಲ್ಲಿ ಅನುಸರಿಸಲಾಗಿತ್ತು. ಇಂತಹ ವೈವಿಧ್ಯಮಯವಾದ ಛಂದಸ್ಸುಗಳೆಲ್ಲವೂ ಕೂಡ ಸಾಲುಗಳ ಬಂಧನಕ್ಕೆ ಒಳಗಾಗಿದ್ದು. ಇದನ್ನು ವಚನಕಾರರು ಇದನ್ನ ಬಹಳ ಚೆನ್ನಾಗಿ ಮೀರಿ ಯಾವುದೇ ಸಾಲುಗಳ ಬಂಧನವನ್ನ ಅವರು ತಮ್ಮ ವಚನದಲ್ಲಿ ಪ್ರತಿಪಾದಿಸುವುದಿಲ್ಲ. ನೀವು ಎಷ್ಟು ಸಾಲಿನದ ಬೇಕಾದರೂ ಬರೀಬಹುದು ಅಂತ ಹೇಳಿ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಉಲ್ಲೇಖವನ್ನು ಮಾಡೋದಾದ್ರೆ 1.5 ಸಾಲಿನ ವಚನಗಳನ್ನು ಹಿಡಿದು 18 ಸಾಲುಗಳವರೆಗೂ ಕೂಡ ನಮ್ಮ ವಚನಗಳ ವ್ಯಾಪಿಸಿಕೊಂಡಿದೆ ಅಂದ್ರೆ ಸಾಲುಗಳ ನಿರ್ಬಂಧ ವಚನಕಾರರಿಗೆ ಅಡೆತಡೆಯನ್ನ ಉಂಟು ಮಾಡಿಲ್ಲ ಮತ್ತು ಸಾಲುಗಳ ಬಂಧನ ಅವರಿಗೆ ಬೇಕಾಗಿಲ್ಲ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸಿಕೊಡ್ತು. ಮತ್ತೊಂದು ಮುಖ್ಯವಾದ ವಿಶಿಷ್ಟ ಲಕ್ಷಣ ಯಾವುದು ಅಂದ್ರೆ ಪ್ರಾಸಗಳ ಕಡ್ಡಾಯ ನಿಯಮ ಇದರಲ್ಲಿ ಇಲ್ಲ. ವಚನಗಳಲ್ಲಿ ಪ್ರಾಸಗಳನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಯಾವುದೇ ಶಿವಶರಣರು ಬಳಸಿಲ್ಲ. ಪ್ರಾಸಂಗಿಕವಾಗಿ ಸಾಂದರ್ಭಿಕವಾಗಿ ತಮ್ಮ ಅನುಭವದ ನುಡಿಗಳನ್ನ ಅಭಿವ್ಯಕ್ತಿಸುವಾಗ ಸಹಜವಾದ ಭಾಷೆಗೆ ಅನುಗುಣವಾಗಿ ಪ್ರಾಸಗಳು ಬಂದಿರಬಹುದೇ ವಿನಃ ಪ್ರಾಸಗಳಿವೆ ವಚನಗಳಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ. ನಾನು ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ. ಯಾವ ಪ್ರಾಸ ಛಂದಸ್ಸಿನ ಭಾಗವಾಗಿತ್ತು ಹಿಂದೆ, ಛಂದಸ್ಸಿನ ಭಾಗವಲ್ಲದೆ ಪ್ರಾಸವನ್ನು ಕೂಡ ನಾವು ತರಬಹುದು ಅನ್ನೋದಕ್ಕೆ ವಚನಕಾರರು ಪ್ರಾಸಗಳನ್ನು ತಂದಿದ್ದಾರೆ. ಹೀಗಾಗಿ ಹಾಗಂತೇಳಿ ಪ್ರಾಸಗಳನ್ನು ತಮ್ಮ ವಚನಗಳ ಕಡ್ಡಾಯ ನಿಯಮವನ್ನಾಗಿ ಎಲ್ಲಿಯೂ ಮಾಡಿಕೊಂಡಿಲ್ಲ. ಈ ಸಂಗತಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಅಂದ್ರೆ ಹೇಗೆ ಹಿಂದಿನ ಕಾಲದ ಕಬ್ಬಿಣದ ಕಡಲೆಯಂತಹ ಕಾವ್ಯಕ್ಕೆ ಮತ್ತು ಜನಸಾಮಾನ್ಯರಿಂದ ಬಹಳ ದೂರ ಸಾಗಿರ್ತಕ್ಕಂಥ ಸಾಹಿತ್ಯಕ್ಕೆ ಎದುರಾಗಿ ಪ್ರತಿರೋಧವನ್ನ ತಮ್ಮ ಸರಳ ಭಾಷೆಯ ಮೂಲಕ, ಸರಳ ಸಾಹಿತ್ಯದ ಮೂಲಕ ಹೇಗೆ ಅದನ್ನು ಎದುರಿಸಿದ್ರು, ಉಂಟು ಮಾಡಿದ್ರು ಅನ್ನೋದನ್ನ ಈ ಸಂಗತಿ ನಮಗೆ ತಿಳಿ ಹೇಳ್ತದೆ. ಜೊತೆಗೆ ಜನಸಾಮಾನ್ಯರ ಸರಳವಾದಂತಹ ಭಾಷೆ ಬಳಕೆಯನ್ನ ವಚನಕಾರರು ಬಹಳ ಸುಂದರವಾಗಿ ಬಳಸಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವ ಪಾಂಡಿತ್ಯದ ಅವಶ್ಯಕತೆ ನಮಗೆ ಬೇಕಾಗ್ತದೆ. ಜೊತೆಗೆ ಆಧುನಿಕ ಭಾಷೆ ಅವರು ಬರೆದಿದ್ದು ಎಂಥ ಸರಳವಾದ ಭಾಷೆಯಲ್ಲಿ ಅಂದ್ರೆ 800 ವರ್ಷಗಳ ನಂತರವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬಹುದಂತ ಸರಳ ಭಾಷೆಯಲ್ಲಿ ಆ ವಚನವನ್ನು ರಚಿಸಿದ್ದಾರೆ ಅಂದ್ರೆ ಅದೆಂತಹ ಭಾಷಾ ವೈಶಿಷ್ಟ್ಯತೆಯನ್ನ ಮತ್ತು ಅದೆಂತಹ ಜನಸಾಮಾನ್ಯರ ಆಡು ಭಾಷೆಯನ್ನ ಬಹಳ ರೂಪಕಾತ್ಮಕವಾಗಿ ವಚನಕ್ಕೆ ಅಳವಡಿಸಿದ್ರು ಅನ್ನೋದನ್ನ ನಾವು ಮನಗಾಣಬೇಕು. ಜೊತೆಗೆ ವಚನ ಸಾಹಿತ್ಯವನ್ನ ಇವರು ರಚನೆ ಮಾಡ್ಬೇಕಾದ್ರೆ ಶಿವಶರಣರು ಇನ್ನೊಂದು ಲಕ್ಷಣವನ್ನು ಏನ್ ಹಾಕೊಂಡಿದ್ರು ಅಂದ್ರೆ ಮಾತನಾಡಿದಂತೆ ವಚನಗಳನ್ನ ರಚನೆ ಮಾಡತಕ್ಕಂತಹ ಕೌಶಲ್ಯವನ್ನ ಶಿವಶರಣರು ಪಡೆದುಕೊಂಡಿದ್ರು. ಯಾವ ಕಾವ್ಯ ಮಾತನಾಡುವ ಭಾಷೆಗೆ ಹತ್ತಿರವಾಗಿರುತ್ತದೆಯೋ ಅಂದ್ರೆ ಜನವಾಣಿ ಬೇರು, ಕವಿವಾಣಿ ಹೂ, ಜನವಾಣಿಯಿಂದ ಬಂದಿರತಕ್ಕಂಥ ಕಾವ್ಯ ಮಾತ್ರ ಶ್ರೇಷ್ಠತೆಯನ್ನು ಪಡೀತದೆ, ಜನರ ಮಧ್ಯೆ ನವಿಲಾಗಿ ಕುಳಿತದೆ. ಇದನ್ನ ಮನಗಂಡಿದ್ದಂಥ ಬಸವಣ್ಣನವರಾದಿಯಾಗಿ ಬಸವಾದಿ ಪ್ರಮುಖರೆಲ್ಲರೂ ಮಾತನಾಡಿದಂತೆ ವಚನವನ್ನ ರಚನೆ ಮಾಡಿ, ಅಂದ್ರೆ ಸರಳವಾದ ಮಾತನಾಡುವ ಭಾಷೆಯಲ್ಲಿ ಆ ವಚನಗಳನ್ನು ಓದಿದ್ರೆ ಗೊತ್ತಾಗ್ತದೆ. ನಮ್ಮೆದುರಿಗೆ ಯಾರೋ ಒಬ್ಬರನ್ನ ಕೂರಿಸಿ ಅವರಿಗೆ ಪಾಠ ಹೇಳಿದಂತೆ ವಚನಗಳಿವೆ, ಅವ್ರ ಜೊತೆಗೆ ಸಂವಾದ ಮಾಡಿದಂತೆ ವಚನಗಳಿವೆ, ಅವ್ರ ಜೊತೆಗೆ ಮಾತನಾಡಿದಂತೆ ವಚನಗಳಿವೆ. ಅಂಥ ವಚನಗಳಂತೆ ತಮಗೆ ತಾವೇ ತಮ್ಮ ಆತ್ಮದೊಂದಿಗೆ ತಾವೇ ಪರಾಮರ್ಶನ ಮಾಡಿಕೊಳ್ತಕ್ಕಂಥ ಆತ್ಮನಿರೀಕ್ಷಣೆಯ ವಚನಗಳು ಕೂಡ ಬಹಳಷ್ಟೇ. ಹೀಗಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ಮಾತನಾಡಿದ ಶೈಲಿಯಲ್ಲಿ ವಚನಗಳಿರುವುದು ನಮಗೆ ವಿಸ್ಮಯವನ್ನು ಉಂಟು ಮಾಡ್ತದೆ. ಅವರು ಮಾತನಾಡಿದ್ದೆಲ್ಲವೂ ವಚನವಾಗಿದೆ. ವಿಶಿಷ್ಟ ಅಂದ್ರೆ ಶಿವಶರಣರು ಮಾತನಾಡಿದ ಪದಗಳೆಲ್ಲವೂ ಕೂಡ ವಚನಗಳಾಗಿ ಇಂದಿಗೂ ನಮಗೆ 21ನೇ ಶತಮಾನದಲ್ಲಿ ಮಾರ್ಗದರ್ಶನವನ್ನು ಮಾಡುವಂತೆ. ಇದು ಬಹಳ ಮುಖ್ಯವಾದ ಮತ್ತೊಂದು ಸಂಗತಿ ವಚನಗಳಲ್ಲಿ ನಮಗೆ ಕಂಡು ಬರೋದು ಯಾವುದು ಅಂದ್ರೆ ಆತ್ಮವಿಮರ್ಶೆ. ಇಂದಿನ ಹಳಗನ್ನಡ ಕಾವ್ಯಗಳಲ್ಲಿ ಇದನ್ನು ಕಾಣೋದು ಬಹಳ ಕಷ್ಟ ನಮಗೆ.
ಅದನ್ನು ಮೀರಿ ಅಂದ್ರೆ ಛಂದಸ್ಸಿನ ಜೊತೆಗೆ ಅದರ ಲಕ್ಷಣಗಳನ್ನು ಕೂಡ ಮೀರ್ಲಿಕ್ಕೆ ವಚನಕಾರರು ಹೇಗೆ ಪ್ರಯತ್ನಿಸಿದ್ರು ಅನ್ನೋದನ್ನ ನಾವು ಈ ಲಕ್ಷಣಗಳಿಂದ ತಿಳಿದುಕೊಡಬಹುದು. ಆತ್ಮವಿಮರ್ಶೆ ಇವರ ವಚನಗಳ ಮತ್ತೊಂದು ವೈಶಿಷ್ಟ್ಯತೆ. ಹೌದು, ತಮ್ಮದೇ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳುವುದರ ಮೂಲಕ ನಾವು ಓದಿದ್ರೆ ನಮ್ಮ ಆತ್ಮವಿಮರ್ಶೆಗೂ ಕಾರಣವಾಗಬಲ್ಲಂತ ವಿಶಿಷ್ಟಪೂರ್ಣವಾದ ಅನನ್ಯವಾದ ರಚನೆಗಳು ಈ ವಚನ ಸಾಹಿತ್ಯ. ಮತ್ತೊಂದು ಮುಖ್ಯ ಲಕ್ಷಣ ವಚನಗಳದ್ದು ಏನು ಅಂದ್ರೆ ಸ್ವನಿರೀಕ್ಷಣೆ. ನಾವೇ ಸ್ವಯಂ ನಿರೀಕ್ಷಣೆಯನ್ನ ಮಾಡಿಕೊಳ್ಳುವುದು. ಆತ್ಮವಿಮರ್ಶೆಯ ಜೊತೆಗೆ ಸ್ವಯಂ ನಿರೀಕ್ಷಣೆಯನ್ನು ಕೂಡ ನಾವೇ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಚನಕಾರರಿಗೆ ನೆರವಿಗೆ ಬಂದದ್ದು ಈ ವಚನ ಸಾಹಿತ್ಯ. ಹೀಗಾಗಿ ವಚನಗಳನ್ನ ಅವರು ಯಾರಿಗೂ ಉಪದೇಶ ಮಾಡ್ಲಿಕ್ಕಾಗಿ ರಚಿಸಲಿಲ್ಲ. ಬದಲಾಗಿ ತಮಗೆ ತಾವೇ ಮಾಡಿಕೊಂಡಂತಹ ಪ್ರಮಾಣಗಳನ್ನಾಗಿ ಅನುಭವ ಪ್ರಮಾಣಗಳು ಅಂತ ಹೇಳಿ ಅವುಗಳನ್ನ ಶಿಷ್ಟ ಸಾಹಿತ್ಯದಲ್ಲಿ ನಾವು ಕರಿತೇವೆ. ಅವು ಶಿವಶರಣರ ನಿಜವಾದ ಅನುಭವ ಪ್ರಮಾಣಗಳಾಗಿವೆ, ಅನುಭವ ಪ್ರತಿಜ್ಞೆಗಳಾಗಿವೆ, ಭಾಷಾ ಪ್ರಮಾಣವೂ ಕೂಡ ಆಗಿವೆ. ಹೀಗಾಗಿ ವಚನಗಳನ್ನ ನಾವು ಬಹಳ ಸುಂದರವಾದಂತ ಅರ್ಥದಲ್ಲಿ ವಿಶ್ಲೇಷಣೆಯನ್ನ ಮಾಡಬಹುದು. ಇನ್ನು ನೆಕ್ಸ್ಟ್ ಇದರ ಮತ್ತೊಂದು ಲಕ್ಷಣವನ್ನ ಪ್ರಮಾಣಗಳು ಅಂತ ಹೇಳಿದೆ. ನಾನು ಆಗ್ಲೇ ಚರ್ಚೆ ಮಾಡಿದ ಹಾಗೆ ಇವುಗಳನ್ನ ಪ್ರಮಾಣಗಳೆಂದೇ ಶಿವಶರಣರು ತಮ್ಮ ಆತ್ಮ ವಿಮರ್ಶೆಯ ಮೂಲಕ ನಿರೀಕ್ಷಣೆಗಾಗಿ ತಾವೇ ಹಾಕಿಕೊಂಡಂತ ಪ್ರಮಾಣಗಳನ್ನಾಗಿ ವಚನ ಸಾಹಿತ್ಯವನ್ನ ಕಂಡು ಮತ್ತು ರಚಿಸಿದರು. ಅಂದ್ರೆ ಯಾರಿಗೋ ಯಾರ ದೇಶಕ್ಕಾಗಿಯೋ ಅಥವಾ ಯಾರೋ ರಾಜ ಹೇಳಿದ ಹಿಂದೆ ರಾಜಾಶ್ರಯದಲ್ಲಿಂತೂ ರಾಜ ಹೇಳಿದ ಹಾಗೆ ಕಾವ್ಯಗಳನ್ನ ರಚಿಸಬೇಕಾದಂತ ಕಾಲದ ಒತ್ತಡವು ಪ್ರಭುತ್ವದ ಒತ್ತಡವು ಕೂಡ ಹಿಂದಿನ ಕವಿಗಳನ್ನ ಕಾಡಿದೆ. ಹೀಗಾಗಿ ಪಂಪ ಅರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ವಿಕ್ರಮಾರ್ಜುನ ವಿಜಯವನ್ನ ಬರೆಯಲಿಲ್ಲವೇ, ಹಾಗೆ ಇಲ್ಲಿಯ ಆ ಒತ್ತಡ ನಮ್ಮ ವಚನಕಾರರಿಗೆ ಇರಲಿಲ್ಲ. ಅವರು ಮೊದಲು ಧಿಕ್ಕರಿಸಿದ್ದು ರಾಜಾಶ್ರಯವನ್ನ. ಹೀಗಾಗಿ ಅವರಿಗೆ ಯಾರ ಹಂಗೂ ಇಲ್ಲದ ಸ್ವಯಂ ತಾವೇ ಹಾಕಿಕೊಂಡಂತ ಪ್ರಮಾಣಗಳನ್ನಾಗಿ ವಚನ ಸಾಹಿತ್ಯವನ್ನ ಬಹಳ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ವಚನಗಳ ಮತ್ತೊಂದು ಮುಖ್ಯವಾದ ಲಕ್ಷಣ ಯಾವುದು ಅಂದ್ರೆ ಸಂವಾದಾತ್ಮಕತೆ. ಅಂದ್ರೆ ನಮ್ಮ ಜೊತೆಗೆ ವಚನಗಳನ್ನ ಹಾಡುವಾಗಲಿ ಅಥವಾ ಓದುವಾಗಲಿ ವಚನಗಳು ನಮ್ಮ ಜೊತೆಗೆ ಸಂವಾದವನ್ನ ಮಾಡ್ತಾ ಇವೆ ಎನ್ನುವ ಹಾಗೆ ಶಿವಶರಣರು ನಮ್ಮ ಜೊತೆಗೆ ಕುಳಿತುಕೊಂಡು ಸಂವಾದವನ್ನ ಮಾಡ್ತಾ ಇದ್ದಾರೇನೋ ಎನ್ನುವ ಹಾಗೆ ಇವುಗಳ ರಚನೆ ಆಗಿದೆ. ಇದಕ್ಕೆ ಕಾರಣ ಇದೆ. ಅನುಭವ ಮಂಟಪದಲ್ಲಿ ವಚನಗಳ ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಸಂವಾದಗಳು ನಡೀತಾ ಇದೆ. ಮಡಿವಾಳ ಮಾಚಿದೇವರಾದಿಯಾಗಿ ಶೂನ್ಯ ಸಿಂಹಾಸನಾಧ್ಯಕ್ಷನಾಗಿರ್ತಕ್ಕಂಥ ಅಲ್ಲಮ ಪ್ರಭುವಿನ ನೇತೃತ್ವದಲ್ಲಿ ಅನೇಕ ವಚನಕಾರರು ಮತ್ತು ಶರಣರೆಲ್ಲ ಸೇರಿ ಸಂವಾದ ರೂಪದಲ್ಲಿ ವಚನಗಳನ್ನ ಕಟ್ಟಿಕೊಳ್ಳತಕ್ಕಂಥ, ತಿದ್ದುವಂತಹ, ಪರಿಷ್ಕರಿಸ್ತಕ್ಕಂಥ ಬಹಳ ದೊಡ್ಡ ಸಂಸದೀಯ ಕಾರ್ಯವನ್ನ 12ನೇ ಶತಮಾನದಲ್ಲಿ ಶಿವಶರಣರು ಮಾಡಿ ಹೋಗದ ಕಾರಣಕ್ಕಾಗಿ ವಚನಗಳಲ್ಲಿ ಇವತ್ತಿಗೂ ಕೂಡ ಸಂವಾದಾತ್ಮಕತೆಯನ್ನು ನಾವು ಕಾಣ್ತೇವೆ. ಅವು ನಮ್ಮೊಂದಿಗೆ ನೇರವಾಗಿ ಸಂವಾದ ಮಾಡಿದಂತೆ ವಚನಗಳು ರಚನೆಯನ್ನ ಹೊಂದಿವೆ. ಹೀಗಾಗಿ ಅನುಭವ ಮಂಟಪ ಇದಕ್ಕೆ ಬಹಳ ದೊಡ್ಡ ಆಧಾರ ಸ್ತಂಭವಾಗಿ ವಚನಗಳಲ್ಲಿ ಸಂವಾದವನ್ನು ತರಲಿಕ್ಕೆ ಸಾಧ್ಯವಾಯಿತು ಎಂದು ವಚನಕಾರರಿಗೆ ಅಂತ ಹೇಳಿ ನನಗೆ ಅನಿಸ್ತದೆ. ಜೊತೆಗೆ ಮತ್ತೊಂದು ಮುಖ್ಯವಾದ ಈ ವಚನಗಳ ಲಕ್ಷಣ ಯಾವುದು ಅಂದ್ರೆ ಭಾವಗೀತೆಗಳು. ವಚನಗಳು ಶಿವಶರಣರು ರಚಿಸಿರ್ತಕ್ಕಂಥ ವಚನಗಳೆಲ್ಲವೂ ಭಾವಗೀತೆಗಳು. ಯಾಕೆ ಹೀಗೆ ಕರಿತೀರಿ ಅಂದ್ರೆ, ಸರ್, ಒಂದ್ ಕಡೆ ನೀವು ಗದ್ಯಗೀತೆಗಳು ಅಂತ ಕರಿತೀರಿ, ಇನ್ನೊಂದ್ ಕಡೆ ಭಾವಗೀತೆಗಳು ಅಂತ ಕರಿತೀರಿ. ಭಾವಗೀತೆಗಳು ಅಂತ ಯಾಕೆ ಕರಿತೀವಿ ಅಂದ್ರೆ ಇವುಗಳನ್ನ ಹಾಡಿದರೆ ಕಾವ್ಯ ಅಂತ ಹೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಆ ಕಾವ್ಯದ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಭಾವಗೀತೆಗಳು ಅಂತ ಹೇಳಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವು ವಚನಕಾರರ ಭಾವನೆಗಳನ್ನ, ವಚನಕಾರರ ತಲ್ಲಣಗಳನ್ನ, ವಚನಕಾರರ ಮನಸ್ಸಿನೊಳಗಿನ ಸಂವೇದನೆಗಳನ್ನ ಬಹಳ ಸುಂದರವಾಗಿ ಅಭಿವ್ಯಕ್ತಿಸುವುದರಿಂದ ಇವುಗಳನ್ನ ಭಾವಗೀತೆಗಳು ಅಂತ ಹೇಳಿ ನಾವು ಕರೀಲಿಕ್ಕೆ ಅಡ್ಡಿ ಇಲ್ಲ. ಹೀಗಾಗಿ ನಾನು ಈ ಲಕ್ಷಣವನ್ನು ಕೂಡ ಇಲ್ಲಿ ಸೇರಿಸಿದ್ದೇನೆ. ಭಾವಗೀತೆಗಳು ಅಂದ್ರೆ ಛಂದಸ್ಸಿಲ್ಲದ ಭಾವಗೀತೆಗಳಿಗೆ. ಹೀಗಾಗಿ ಛಂದಸ್ಸುಗಳನ್ನು ಹೊರತುಪಡಿಸಿಯೂ ಕೂಡ ಈ ಎಲ್ಲ ವಿಶಿಷ್ಟವಾದಂತಹ ಲಕ್ಷಣಗಳನ್ನ ನಮಗೆ ಏನು ಹೇಳ್ತವೆ ಅಂದ್ರೆ, ಇವೆಲ್ಲ ಇವುಗಳಲ್ಲಿ ಕೆಲವು ಲಕ್ಷಣಗಳು ಹಿಂದಿನ ಛಂದಸ್ಸು ಭರಿತ ಸಂಸ್ಕೃತ ಭೂಯಿಷ್ಠ ಶೈಲಿಯಲ್ಲಿ ರಚನೆಯಾಗಿರ್ತಕ್ಕಂಥ ಮಹಾಕಾವ್ಯಗಳಲ್ಲಿ ಅನ್ವಯ ಆಗ್ತಾ ಇದೆ. ಅವೇ ಲಕ್ಷಣಗಳನ್ನು ಇಟ್ಟುಕೊಂಡು ಛಂದಸ್ಸಿಲ್ಲದ ಕಾವ್ಯವನ್ನು ಹೇಗೆ ಬರೀಬಹುದು, ಛಂದಸ್ಸಿಲ್ಲದ ಗದ್ಯಗೀತೆಗಳನ್ನು ಕೂಡ ಹೇಗೆ ಜನಸಾಮಾನ್ಯರ ಭಾಷೆಯಲ್ಲಿ ರಚಿಸಬಹುದು ಅನ್ನೋದಕ್ಕೆ ಈ ವಿಶಿಷ್ಟವಾದಂತಹ ಲಕ್ಷಣಗಳನ್ನ ಶಿವಶರಣರು, ವಿಶಿಷ್ಟವಾದಂತಹ ಲಕ್ಷಣಗಳುಳ್ಳಂತ ವಚನಗಳನ್ನ ಶಿವಶರಣರು ಬಹಳ ಸಮರ್ಥವಾಗಿ ಮಂಡಿಸಿದ್ದಾರೆ.
ಅವುಗಳನ್ನ ನಾವು ಪ್ರತಿಪಾದಿಸ್ತಾ ಹೋಗ್ಬೋದು. ಇನ್ನು ಮುಖ್ಯವಾಗಿ ಮತ್ತೊಂದು ಲಕ್ಷಣವನ್ನು ನಾನು ಹೇಳೋದಾದ್ರೆ, ಛಂದಸ್ಸೇ ಇಲ್ಲ ಅಂದ್ಮೇಲೆ ಮಾತ್ರಾಗಣ, ಅಕ್ಷರಗಣ, ಅಂಶಗಣಗಳ ಹಂಗಿಲ್ಲ. ಯಾವ ಅಕ್ಷರಗಣಗಳ ಆಧಾರಿತವಾದಂತಹ ಸಂಸ್ಕೃತದ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಕರಿತೇವೆ ನಾವು. ಅಕ್ಷರಗಣ ಗಣಗಳನ್ನ ಸಂದರ್ಭದಲ್ಲಿ ಓದುವಾಗ ಖ್ಯಾತ ಕರ್ನಾಟಕ ವೃತ್ತಗಳು ಅಕ್ಷರ ವೃತ್ತಗಳು ಅಂತ ಹೇಳಿ ಅವುಗಳನ್ನು ಕರಿತೇವೆ. ಅಕ್ಷರ ಛಂದಸ್ಸುಗಳು ಅಂತ ಹೇಳಿ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ನಾವು ಅವುಗಳನ್ನು ಕರಿತೇವೆ. ಅವು ಯಾವುದರ ಹಂಗೂ ಇಲ್ಲದೆ, ಮಾತ್ರಾಗಣದ ಹಂಗೂ ಇಲ್ಲದೆ ಮತ್ತು ಅಂಶಗಣ ಗಣಗಳಲ್ಲಿ 3 ಪ್ರಕಾರದ ಗಣಗಳಿವೆ ಮತ್ತು ಛಂದಸ್ಸಿನ ಪ್ರಕಾರಗಳು ಹೌದಿವೆ. ಮಾತ್ರ ಛಂದಸ್ಸು ಮತ್ತು ಅಕ್ಷರ ಛಂದಸ್ಸು ಮತ್ತು ಯಾವುದೇ ರೀತಿಯ ಅಂಶ ಛಂದಸ್ಸುಗಳ ಹಂಗಿಲ್ಲದೆ ಮುಕ್ತವಾದ ಶೈಲಿಯಲ್ಲಿ, ಮುಕ್ತವಾದ ಸ್ವರೂಪದಲ್ಲಿ, ಮುಕ್ತವಾದ ಒಂದು ವಿಧಾನದಲ್ಲಿ ರಚನೆಯಾಗಿರ್ತಕ್ಕಂಥ ರಚನೆಗಳು ಯಾವುದು ಅಂದ್ರೆ ಈ ವಚನಗಳು. ಜೊತೆಗೆ ಮುಕ್ತವಾದ ಛಂದಸ್ಸೇ ಇದರ ಲಕ್ಷಣ. ಯಾವುದೇ ಛಂದಸ್ ಇಲ್ಲ ಇದಕ್ಕೆ. ಛಂದಸ್ಸನ್ನ ಹೇಳಬೇಕಾದ್ರೆ ಇದಕ್ಕೆ ಮುಕ್ತ ಛಂದಸ್ಸು ಅಂತಾನೆ ನಾವು ಕೊಡೋದು. ಹೆಸರನ್ನ ಕೊಡಬೇಕಾಗಿರೋದು ಮುಕ್ತ ಛಂದಸ್ಸು. ಯಾವ ಛಂದಸ್ಸಿನ ಕಟ್ಟಳೆಗಳಿಗೂ ಕೂಡ ವಚನಗಳನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಯಾರು ಬೇಕಾದ್ರೂ ಯಾವ ಶೈಲಿಯಲ್ಲಿ ಬೇಕಾದ್ರೂ ಇವುಗಳನ್ನು ಹಾಡಿ ತಡೆಯಬಲ್ಲಂತ ಶ್ರೇಷ್ಠವಾದಂತ ಒಂದು ವಿಶ್ವಾಸಾರ್ಹತೆಯ ಲಕ್ಷಣ ನಮ್ಮ ವಚನಗಳಿಗಿರೋದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ಸಂಗತಿ. ಇನ್ನು ಮುಖ್ಯವಾಗಿ ಮತ್ತೊಂದು ಸಂಗತಿ ಏನು ಅಂದ್ರೆ, ತಾಳಮಾನಗಳ ಅಗತ್ಯತೆಯನ್ನ ನಾವು ಇದರಲ್ಲಿ ಕಾಣೋದೇ ಇಲ್ಲ. ಬಸವಣ್ಣವರೇ ಹಾಡಿದ ವಚನವನ್ನು ತಮ್ಗೊಂದು ಹಾಕ್ತಾ ಇದ್ದೇನೆ, ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ನೋಡಿ. ತಾಳಮಾನ ಸರಿಸವನರಿಯೇ, ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವ ಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆಣುವಲಿದಂತೆ ಹಾಡುವೆ. ಇದೊಂದೇ ಪದ್ಯ ಸಾಕು ನಮ್ಗೆ. ಯಾಕೆ ವಚನಗಳು ಮುಕ್ತ ಛಂದಸ್ಸಿನಲ್ಲಿವೆ ಅನ್ನೋದಕ್ಕೆ ಬಸವಣ್ಣನವರು ಎಂಥ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ. ನನಗೆ ತಾಳಮಾನ ಸರಿಸಮಾನತೆಗಳು ಯಾವುವು ನನಗೆ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ಹಿಂದೆ 12ನೇ ಶತಮಾನಕ್ಕಿಂತ ಹಿಂದಿನ ಹಳಗನ್ನಡ ಕಾಲಘಟ್ಟ ಮತ್ತು ರಾಜಾಶ್ರಯದ ಪದ್ಧತಿಯ ಸಾಹಿತ್ಯ ಮತ್ತು ಕಬ್ಬಿಣದ ಕಡಲೆಯಲ್ಲಿರ್ತಕ್ಕಂಥ ಸಂಸ್ಕೃತ ಪ್ರಾಕೃತ ಭೂಯಿಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಈ ತಾಳಮಾನ ಸರಿಸಮಾನತೆಯನ್ನ ಬೇಡ್ತಾ ಇತ್ತು. ಅವುಗಳಿಗೆ ಬಹಳ ಅಗತ್ಯವಾಗಿ ಬೇಕಾಗ್ತಿತ್ತು. ಅದನ್ನ ಧಿಕ್ಕರಿಸ್ತಾರೆ ಬಸವಣ್ಣವರು. ಓಜೆ ಬಜಾವಣೆಯ ಲೆಕ್ಕವನರಿಯೇ, ಯಾವ ಗಣನೆಗಳ ಲೆಕ್ಕವೂ ನನಗೆ ಬೇಕಾಗಿಲ್ಲ ಅಂತ. ಅಮೃತಗಣ ದೇವಗಣಗಳ ಸಂಬಂಧವೂ ನನಗೆ ಗೊತ್ತಿಲ್ಲಪ್ಪ. ನಾನು ಬಹಳ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಘೋಷಿಸಿರುವಾಗ ನಾನು ಯಾವ ಪಂಡಿತರಿಗೂ ಸಮಾನವಲ್ಲದ ಅಮೃತಗಣ ಮತ್ತು ದೇವಗಣಗಳೆಲ್ಲವೂ ನನಗೆ ಗೊತ್ತಿಲ್ಲ. ನೀವು ಹೇಳ್ತಕ್ಕಂತಂದ್ರೆ ಹೇಗೆ ಸಂವಾದವನ್ನು ಏರ್ಪಡಿಸಿಕೊಂಡು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಹಳಗನ್ನಡ ಸಾಹಿತ್ಯಕ್ಕೆ ಮತ್ತು ಕಬ್ಬಿಣದ ಕಡಲೆಯಂತಹ ಒಂದು ಬಂಧನದ ಸಾಹಿತ್ಯದ ವಿರುದ್ಧ ಎಂಥ ಪ್ರತಿಭಟನೆಯನ್ನ ಬಸವಣ್ಣವರು ತಮ್ಮ ವಚನದ ಮೂಲಕ ಮಾಡಿದ್ರು ಅನ್ನೋದನ್ನ ಈ ವಚನ ಬಹಳ ಸಮರ್ಥವಾಗಿ ಎತ್ತಿ ತೋರಿಸ್ತದೆ. ಯಾವ ಅಮೃತಗಣ ನೀವೆಲ್ಲ ಸಂಸ್ಕೃತದಲ್ಲಿ ಮತ್ತು ಹಳಗನ್ನಡ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥ ಗಣಗಳ ಲೆಕ್ಕಾಚಾರ ನಾನು ಹೇಳಿದ ಹಾಗೆ ಮಾತ್ರಾಗಣ ಆಗಿರ್ಬಹುದು, ಅಕ್ಷರಗಣಗಳಾಗಿರ್ಬಹುದು, ಅಂಶಗಣಗಳಂಥ ಯಾವುದೇ ಛಂದಗಳ ಹಂಗೂ ಕೂಡ ನನಗಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ ಅನ್ನೋದಕ್ಕಿಂತ ಅವ್ರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಬಹಳ ದೊಡ್ಡ ವಿದ್ವಾಂಸರು ಬಸವಣ್ಣವರು, ಗೊತ್ತಿಲ್ಲದೆ ಇರ್ಲಿಲ್ಲ. ಆದ್ರೆ ಅದನ್ನ ವಿಡಂಬನಾತ್ಮಕವಾಗಿ ಮತ್ತು ಖಂಡನೆಯ ರೀತಿಯಲ್ಲಿ ಬಹಳ ಸುಂದರವಾಗಿ ಸರಳವಾದ, ಸಹಜವಾದ, ಯಾರಿಗೂ ನೋವನ್ನುಂಟು ಮಾಡದ ಪರಿಭಾಷೆಯನ್ನು ಇಟ್ಟುಕೊಂಡು ಬಹಳ ಸುಂದರವಾದ ಸರಳವಾದ ಶೈಲಿಯಲ್ಲಿ ಪ್ರತ್ಯುತ್ತರವನ್ನು ನೀಡ್ತಾರೆ. ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆಣು ಒಲಿದಂತೆ ಹಾಡುವೆ. ವಚನಗಳೆಲ್ಲವೂ ಕೂಡ ಹೀಗೆ ರಚನೆ. ನನಗೆ ವಚನಗಳ ಅರ್ಥ ಏನು ಅಂದ್ರೆ, ಶಿವಶರಣರು ಒಲಿದಂತೆ ಹಾಡುವಂತ ಹಾಡುಗಳೆಲ್ಲವೂ ವಚನಗಳೇ ಅನ್ನೋದನ್ನ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ. ನನಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡ್ತೇನೆ, ನನಗೆ ಹೇಗ್ ಬರ್ತದೆಯೋ ಹಾಗೆ ಹಾಡಿಬಿಡ್ತೇನೆ. ನನ್ನೊಳಗಿರ್ತಕ್ಕಂಥ ಭಕ್ತಿಯ ಪರವಶತೆ ನನ್ನ ಅಭಿವ್ಯಕ್ತಿಗೆ ಯಾವ ಭಾಷೆಯನ್ನು ಕೊಡ್ತದೆಯೋ, ಯಾವ ಶೈಲಿಯನ್ನು ಕೊಡ್ತದೆಯೋ, ಯಾವ ರೂಪವನ್ನು ಕೊಡ್ತದೆಯೋ, ಯಾವ ರೀತಿಯನ್ನ ನನ್ನ ಭಾಷೆಗೆ ತಂದುಕೊಡ್ತದೆಯೋ ಅದೇ ಸರಳವಾದ ಭಾಷೆಯಲ್ಲಿ ನನಗೆ ಬಂದಂತೆ ಹಾಡಿಬಿಡ್ತೇನೆ ವಿನಃ ನೀವು ಹೇಳ್ತಕ್ಕಂಥ ಪಂಡಿತ ಮಂಡಲಿ ಮತ್ತು ರಾಜರು ಹೇಳ್ತಕ್ಕಂಥ ಈ ತಾಳಮಾನ, ಓಜೆ ಬಜಾವಣೆ, ಅಮೃತಗಣ ದೇವಗಣಗಳ ಸಂಕೋಲೆಯಲ್ಲಿ ನಾನು ಸಿಲುಕಲಿಕ್ಕೆ ತಯಾರಿಲ್ಲ ಅನ್ನೋದನ್ನ ಬಸವಣ್ಣನವರು ಎಲ್ಲ ವಚನಕಾರರ ಪ್ರತಿನಿಧಿಯಾಗಿ ಇಲ್ಲಿ ಹಾಡ್ತಾರೆ. ಹೀಗಾಗಿ ಇದೊಂದು ಮುಕ್ತ ಛಂದಸ್ಸು ಯಾಕೆ ವಚನಗಳಲ್ಲಿ ಮುಕ್ತ ಛಂದಸ್ಸು ಯಾಕೆ ಬಂತು ಅನ್ನೋದಕ್ಕೆ, ಯಾಕೆ ಅವರು
ಛಂದಸ್ಸನ್ನ ಅನುಸರಿಸಲಿಲ್ಲ ಅನ್ನೋದಕ್ಕೆ ಬಹಳ ತಕ್ಕದಾದ ಪ್ರತ್ಯುತ್ತರ ರೂಪದ ಉತ್ತರ ಅಂತ ನಾವು ಈ ವಚನವನ್ನು ಪರಿಭಾವಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇನ್ನು ಬಹಳ ಅಚ್ಚುಕಟ್ಟಾದಂಥ ಛಂದಸ್ಸನ್ನ ಹೊರತುಪಡಿಸಿರ್ತಕ್ಕಂಥ ವಚನದ ಮತ್ತೊಂದು ವಿಶಿಷ್ಟತೆ ಏನು ಅಂದ್ರೆ ಮುಕ್ತಕ ರೂಪ. ವಚನಗಳಲ್ಲಿ ಕಂಡು ಬರ್ತಕ್ಕಂಥ ಮುಕ್ತಕ ರೂಪ ಇದೆಯಲ್ಲ, ಅದೇನು ಅಂತ ಹೇಳಿ ನಿಮ್ಗೆ ಇದರ ಕೆಳಗಡೆ ನಾನು ವಿವರಣೆಗಳನ್ನು ಕೊಡ್ತಾ ಹೋಗ್ತೇನೆ ನಿಮಗೆ. ವಚನಗಳು ಪ್ರತಿಯೊಂದು ಸ್ವತಂತ್ರವಾದ ರಚನೆ. ಬಹಳ ದೊಡ್ಡ ವಿದ್ವಾಂಸರೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀರಿ. ಆದಾಗ್ಯೂ ನನಗೆ ಬಂದಂತ ಕೆಲವು ನುಡಿಗುತ್ತುಗಳನ್ನ, ನನಗೆ ಅನಿಸಿದಂತ ಈ ವಿಷಯವನ್ನ ಕುರಿತು ನಾನು ಚಿಂತಿಸುವಾಗ ನನಗೆ ಎದುರಾಗಿರ್ತಕ್ಕಂಥ ಸಂಗತಿಗಳನ್ನೆಲ್ಲ ನಿಮ್ಮ ಮುಂದೆ ಬಹಳ ವಿನಮ್ರನಾಗಿ ಇಡ್ಲಿಕ್ಕೆ ಬಯಸ್ತೇನೆ. ವಚನಗಳು ಪ್ರತಿಯೊಂದು ಸ್ವತಂತ್ರವಾದ ರಚನೆಗಳು ಅಂತ ಹೇಳಿ ನಮಗೆ ಸರಳವಾಗಿ ಓದಿದ್ರೆ ಅನಿಸ್ಬಿಡ್ತದೆ. ಯಾರ ಪ್ರಭಾವಕ್ಕೂ ಒಳಗಾಗದೆ, ಯಾವ ಛಂದಸ್ಸಿನ ಪರಿಭಾಷೆಗೂ ಒಳಗಾಗದೆ, ಯಾವ ಚೌಕಟ್ಟುಗಳಿಗೂ ಬಂಧಿಸಲ್ಪಡದೆ ಸ್ವತಂತ್ರವಾಗಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನ ಮುಕ್ತಕ ಅಂತ ಕರಿತೇವೆ. ಅವು ವಚನಗಳು ಅಂತ ಸ್ವರೂಪವನ್ನು ಹೊಂದಿವೆ. ಇನ್ನು ವಚನಕಾರರು ತನಗನ್ನಿಸಿದ ಭಾವನೆಯನ್ನ ಒಂದು ವಚನವಾಗಿ ರಚಿಸಿದುದರಿಂದ ಪ್ರತಿ ವಚನವೂ ಕೂಡ ಒಂದೊಂದು ಮುಕ್ತಕವಾಗಿ ನಮಗೆ ಕಾಣಿಸ್ತದೆ. ಯಾಕೆ ಮುಕ್ತಕ ಅಂತ ಹೇಳಿ ಇದನ್ನು ಕರಿತೇವೆ ಅಂದ್ರೆ, ತಮಗೆ ತಾವು ಕಾಯಕವನ್ನ ಮಾಡುವಾಗ ಆಗಿರಬಹುದು, ಗುರುಲಿಂಗ ಜಂಗಮದ ಪೂಜೆಯನ್ನು ಮಾಡುವಾಗ ಆಗಿರಬಹುದು, ಭಕ್ತಿ ದಾಸೋಹ ಕಾಯಕ ದಾಸೋಹ ಪ್ರಸಾದಗಳನ್ನ ಕೊಂಬುವಾಗ ಆಗಿರಬಹುದು, ತಮಗೆ ಎದುರಾದ ಭಾವನೆಗಳನ್ನ ಒಂದು ಸಾಹಿತ್ಯದ ರೂಪದಲ್ಲಿ ಹಿಡಿದಿಡುವಾಗ ತಮಗೆ ಹೇಗೆ ಅನಿಸ್ತದೆ ಆ ಶೈಲಿಯಲ್ಲಿ ಅದನ್ನ ರಚಿಸಿದ್ರಲ್ಲ, ಹೀಗಾಗಿ ಅದೊಂದು ಮುಕ್ತಕವಾಗಿ ನಮ್ಗೆ ಈಗ ಗೋಚರವಾಗ್ತದೆ. ಜೊತೆಗೆ ಈ ಮುಕ್ತಕಗಳ ಒಂದು ಹಾಗಾಗಿ ನೀವು ಯಾರಾದ್ರೂ ಈ ವಚನಕಾರರಿಗಿಂತ ಹಿಂದೆ ಯಾರಾದ್ರೂ ಮುಕ್ತಕಗಳನ್ನ ರಚಿಸಿದ್ರೇನು ಅಂತ ಹೇಳಿ ನೋಡುವಾಗ, ಕವಿರಾಜ ಮಾರ್ಗದಲ್ಲಿ ಚಟ್ಟನ್ನ ಬೆದಂಡೆ ಅಂತಕ್ಕಂಥ ಕಾವ್ಯ ಪ್ರಕಾರಗಳು ಉಲ್ಲೇಖವೇನೋ ಇದೆ, ಆದ್ರೆ ಅವು ಮುಕ್ತಕಗಳಲ್ಲ. ಜೊತೆಗೆ ಜನಪದ ಸಾಹಿತ್ಯದಲ್ಲಿ ಇರ್ತಕ್ಕಂಥ ತ್ರಿಪದಿಯೂ ಕೂಡ, ತ್ರಿಪದಿಯನ್ನ ನಮ್ಮ ಜನಪದರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳಿ ಶ್ರೀವಿಜಯ ಹೇಳಿದ ಹಾಗೆ ತ್ರಿಪದಿಗಳನ್ನ ಜನಸಾಮಾನ್ಯರು ಬಹಳ ಸುಂದರವಾಗಿ ತಾವೇ ಕಟ್ಟಿದ್ದಾರೆ. ಆದ್ರೆ ಅದು ಮೌಖಿಕ ಪರಂಪರೆಗೆ ಸೇರಿರ್ತಕ್ಕಂಥ ತ್ರಿಪದಿ ಸಾಹಿತ್ಯ ಗುರುತಿಸಿಕೊಂಡಿದೆ. ಹೀಗಾಗಿ ಅಲ್ಲಿ ಕೂಡ ಮುಕ್ತಕಗಳನ್ನ ನಾವು ಹೆಸರಿಸಲಿಕ್ಕೆ ಆಧಾರಗಳಿಲ್ಲ. ಇನ್ನು ನೇಮಿಚಂದ್ರನ ಪ್ರಕಾರ ಇವುಗಳನ್ನ ಒಣಕೆ ಹಾಡುಗಳು ಅಂತ ಹೇಳಿ ನೇಮಿಚಂದ್ರ ಅದನ್ನು ಕರೆದಿದ್ದಾನೆ. ಹಾಡುಗಳಂದ್ರೆ ನಾವು ಜನಪದ ಗೀತೆಗಳಲ್ಲಿ ಧಾನ್ಯ ಕುಟ್ಟುವ ಹಾಡುಗಳು ಅಂತ ಹೇಳಿ ಒಂದು ಪ್ರಕಾರ ಬರ್ತದೆ. ಅವುಗಳು ಕೂಡ ತ್ರಿಪದಿಗಳಾಗಿರ್ಬೇಕು, ಅವು ಮುಕ್ತಕಗಳಾಗಿರ್ಬೇಕು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಆದ್ರೆ ಅದಕ್ಕೆ ನಮಗೆ ಸ್ಪಷ್ಟವಾದ ಆಧಾರಗಳು ಕೂಡ ಸಿಗೋದಿಲ್ಲ. ಹೀಗಾಗಿ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಮುಕ್ತಕ ರೂಪಗಳು ಯಾವುದು ಅಂದ್ರೆ ವಚನ ಸಾಹಿತ್ಯ. ಹೀಗಾಗಿ ತ್ರಿಪದಿಗಳಲ್ಲಿ ನಾವು ಮುಕ್ತಕಗಳಾಗಿ ರಚನೆ ಆಗಿರ್ಬೇಕು, ಆದ್ರೆ ಅವೆಲ್ಲ ಮೌಖಿಕ ಪರಂಪರೆಗೆ ಆಗಿದ್ರಿಂದ ಶಿಷ್ಟ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಮುಕ್ತಕ ರಚನೆಗಳು ಯಾವುದು ಅಂದ್ರೆ, ಪ್ರಪ್ರಥಮ ಕನ್ನಡ ಸಾಹಿತ್ಯದ ಪ್ರಪ್ರಥಮ ಮುಕ್ತಕ ರಚನೆಗಳು ಯಾವುದು ಅಂದ್ರೆ ಈ ವಚನಗಳು. ಹೀಗಾಗಿ ಭಾರತೀಯ ಭಾಷೆಗಳ ಶಿಷ್ಟ ಸಾಹಿತ್ಯದಲ್ಲೂ ಕೂಡ ಮುಕ್ತಕಗಳ ಯಾವ ಸುಳಿವು ಕೂಡ ನಮಗೆ ಆ ಕಾಲಘಟ್ಟದಲ್ಲಿ ಸಿಗೋದಿಲ್ಲ. ಸಂಸ್ಕೃತದಲ್ಲಿ ಅಷ್ಟಕ ಮತ್ತು ಶತಕಗಳು ಅಂತ ಹೇಳಿ ಬಂದಿದೆ, ಆದ್ರೆ ಅವುಗಳ ವಿಶಿಷ್ಟತೆ ಏನು ಅಂದ್ರೆ, ಅವು ಕ್ರಮಬದ್ಧವಾಗಿ ಒಂದನ್ನೊಂದು ಜೋಡಿಸಿಕೊಂಡು ಹಿಂದಿನ ಪದ್ಯಕ್ಕೂ ಮತ್ತು ಮುಂದಿನ ಪದ್ಯಕ್ಕೂ ಕನಿಷ್ಠ ಒಂದು ಶತಕ ಅಂದಾಗ 100 ಪದ್ಯಗಳು ಇರ್ತದೆ. ಹಿಂದಿನ ಪದ್ಯಕ್ಕೂ ಮತ್ತು ಮುಂದಿನ ಪದ್ಯಕ್ಕೂ ಸಂಬಂಧವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ಅಂತರ ಸಂಬಂಧವನ್ನ, ಅಂತರ್ಶಿಸ್ತೀಯ ಸಂಬಂಧವನ್ನ ಅವು ಹೊಂದಿಕೊಂಡೇ ರಚನೆಯಾಗಿರೋದ್ರಿಂದ ಅವುಗಳ ಮುಕ್ತಕಗಳು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಒಂದೊಂದು ವಚನವೂ ಕೂಡ ಆಯಾ ವಚನಕಾರನ ಯಾವುದೋ ಒಂದು ಕ್ಷಣದ ಅಭಿವ್ಯಕ್ತಿಯೂ ಕೂಡ ಆಗಿರೋದ್ರಿಂದ ಅದು ಮುಕ್ತಕ ಸ್ವರೂಪವನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ವಚನಗಳನ್ನ ಕುಳಿತೇ ಬರೀಬೇಕು ಅಂತ ಹೇಳಿ ಕುಳಿತುಕೊಂಡು ಉದ್ದೇಶಪೂರ್ವಕವಾಗಿ ಬರೆದಂತ ರಚನೆಗಳಲ್ಲ. ಶಿವಶರಣರು ತಮ್ಮ ಯಾವುದೋ ನಿತ್ಯ ಕಾಯಕದಲ್ಲಿ ತೊಡಗಿಕೊಂಡಿರುವಾಗ ಯಾವುದೋ ಒಂದು ವಿಚಾರ ಹೊಳೆದ ತಕ್ಷಣ ಅದನ್ನ ಅಭಿವ್ಯಕ್ತ ಮಾಡಿ ಅದನ್ನ ಅನುಭವ ಮಂಟಪದಲ್ಲಿ ತಂದು ಮಂಡಿಸಿ ಪರಿಷ್ಕರಿಸಿ ವಚನದ ಸ್ವರೂಪವನ್ನ ಕಂಡುಕೊಂಡ್ರೆ ವಿನಃ ಯಾರ್ದೋ ಪ್ರಭಾವಕ್ಕೊಳಗಾಗಿ, ಯಾರ್ದೋ ಸನ್ಮಾನ ಮತ್ತು ಗೌರವಕ್ಕಾಗಿ, ಯಾರ್ದೋ ರಾಜಾಶ್ರಯದ ಹಂಬಲಕ್ಕಾಗಿ ಈ ವಚನಗಳನ್ನ ರಚಿಸಲಿಲ್ಲ. ಹೀಗಾಗಿ ಅವು ಮುಕ್ತಕಗಳಾಗಿ ಬಹಳ ಸುಂದರವಾದ ಸ್ವತಂತ್ರ ಅಭಿವ್ಯಕ್ತಿಗಳಾಗಿ ನಮಗೆ ಗೋಚರವಾಗ್ತವೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಆಧಾರ ವಚನಗಳಿಗೆ ಯಾವುದಿರಬಹುದು ಅಂತ ಹೇಳಿ ವಿದ್ವಾಂಸರು ವ್ಯಕ್ತಪಡಿಸ್ತಾರೆ ಅಂದ್ರೆ, ತಮಿಳಿನಲ್ಲಿ ತೇವಾರಮ್ಮ ಹಾಡುಗಳು ಅಂತ ಹೇಳಿ 10
ಪದ್ಯಗಳ 10 ಪದ್ಯಗಳ ಒಂದು ಕಾವ್ಯಗಳು ಇದ್ದವು. ಅವುಗಳು ಈ ವಚನಗಳಿಗೆ ಆಧಾರವಾಗಿರ್ಬೋದು, ವಚನಗಳ ರಚನೆಯನ್ನ ನಮ್ಮ ಕನ್ನಡ ವಚನಕಾರರು ಅಲ್ಲಿಂದ ತೆಗೆದುಕೊಂಡಿರ್ಬೋದು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಆ ದೇವಾರಾಮ ಹಾಡುಗಳಲ್ಲಿ 10 ಪದ್ಯಗಳು ಇರೋದ್ರಿಂದ 10 ಪದ್ಯಗಳು ಒಂದನ್ನೊಂದು ಬಹಳ ಸಂಬಂಧೀಕರಿಸಿ ಮುಂದುವರಿಯೋದ್ರಿಂದ ಅಲ್ಲಿ ಮುಕ್ತಕಗಳ ಪ್ರಶ್ನೆಯೇ ಬರೋದಿಲ್ಲ ಅನ್ನೋದನ್ನ ಪಿ.ವಿ. ನಾರಾಯಣರಾವ್ ಅವರು ಮತ್ತು ಎಲ್ ಬಸವರಾಜ್ ಅವರು ಕೂಡ ಡಾಕ್ಟರ್ ಎಲ್ ಬಸವರಾಜ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಅಭಿವ್ಯಕ್ತಿಸಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಪದ್ಯಿಗ ಅಂತ ಹೇಳಿ ಪದ್ಯವನ್ನು ಕರೀತಾರೆ, ಕಾವ್ಯವನ್ನು ಕರೀತಾರೆ. ಆ ಕಾವ್ಯ 10 ಪದ್ಯಗಳ ಹಾಡಾಗಿರ್ತದೆ. ಆ ಪದ್ಯಗಳು ಹೇಗಿರ್ತವೆ ಅಂದ್ರೆ ಒಂದಕ್ಕೊಂದು ಸಹಸಂಬಂಧವನ್ನು ಹೊಂದಿ ಮುಂದುವರಿಯುತ್ತದೆ. ಹೀಗಾಗಿ ಅಲ್ಲಿ ಸ್ವತಂತ್ರವಾದ ಮುಕ್ತಕ ರಚನೆಯನ್ನು ನಾವು ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ತಮಿಳಿನ ಈ ದೇವಾರಾಮ ಹಾಡುಗಳಿಂದ ನಮ್ಮ ವಚನಕಾರರು ವಚನಗಳ ಈ ಮುಕ್ತಕ ರೂಪವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಅನ್ನುವುದನ್ನ ಬಹಳ ಸುಂದರವಾಗಿ ನಾನು ಇಲ್ಲಿ ಹೇಳ್ಬೋದು. ಇನ್ನು ಇದರ ಮುಖ್ಯವಾದಿ ಮತ್ತು ಆ ದೇವರಾಮ ಹಾಡುಗಳು ತಮಿಳಿನಿಂದ ಮುಕ್ತಕವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಾದ್ರೆ ಅವು ಛಂದೋಬದ್ಧವಾಗಿರ್ತಕ್ಕಂಥ ಹಾಡುಗಳು ತಮಿಳಿನಲ್ಲಿ. ನಮ್ಮ ವಚನಗಳು ಛಂದಸ್ಸಿನ ಯಾವ ಬಂಧನಕ್ಕೂ ಕೂಡ ಒಳಪಡದೇ ಇರ್ತಕ್ಕಂಥ ರಚನೆಗಳಾಗಿರೋದ್ರಿಂದ ಆ ಮಾತು ಬಹಳ ದೂರವಾಗಿರ್ತದೆ. ಇನ್ನು ಮುಂದಿನ ಹಂತಕ್ಕೆ ನಾವು ಹೋಗೋದಾದ್ರೆ ವಚನಗಳ ಛಂದೋಗಂಧಿತ್ವ, ಛಂದಸ್ಸಿನಿಂದ ಮುಕ್ತವಾಗಿವೆ ಅಂತ ಹೇಳ್ತಾರೆ. ನಾನು ಛಂದೋಗಂಧಿಯೂ ಕೂಡ ಆಗಿವೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಇದರ ವಿವರಣೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಸರ್ ಧ್ವನಿ ಕೇಳಿಸ್ತಾ ಇಲ್ಲ. ಸರ್ ಒಮ್ಮೆ ಜಾಯಿನ್ ಫೋನ್ ಬಂತಂದ್ರೆ ಬಿಟ್ಟು ಮತ್ತೆ ಜಾಯ್ನ್ ಆಗ್ಬೇಕು ಸರ್. ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗುತ್ತೆ ಸರ್. ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. 15 ನಿಮಿಷ ಸರ್. ಮಾತಾಡಿ ಸರ್, ಕೇಳ್ತದೆ. ಸರ್ ಧ್ವನಿ ಕೇಳ್ತಿಲ್ಲ ಸರ್, ಮ್ಯೂಟ್ ಆಗೈತೆ ನಿಮ್ದು. ಚಂದ್ರಶೇಖರ್ ಸರ್ ನಿಮ್ದು ಮ್ಯೂಟ್ ಆಗೈತೆ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಹಲೋ ಚಂದ್ರಶೇಖರ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಕೇಳಿಸ್ತಾ ಇದೆಯಾ ಸರ್? ಹಲೋ, ಈಗ ಕೇಳ್ತಾ ಇದೆ, ಮಾತಾಡಿ ಸರ್. ಪ್ಲೀಸ್. ಪಿಪಿಟಿ ಶೇರ್ ಮಾಡ್ತೀರಾ ಮಾಡಿ ಸರ್. ಪಿಪಿಟಿ ನೋಡ್ತಾ ಇದ್ದೀನಿ, ಒಂದೇ ಸೆಕೆಂಡ್ ಸರ್. ಅದೇ ಡಿಸ್ಕನೆಕ್ಟ್ ಹಾಗೆ. ಓಕೆ. ಸರ್ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ ಸರ್? ಮೊಬೈಲ್ ಸ್ಕ್ರೀನ್ ಶೇರ್ ಆಗ್ತಾ ಇದೆ. ಇಲ್ಲ ಶೇರ್ ಆಯ್ತು ಸರ್, ಶೇರ್ ಆಗ್ತಾ ಇದೆಯಾ? ಶೇರ್ ಆಗ್ತಾ ಇದೆ ಸರ್. ಸರ್ ನಾನು ಮೊಬೈಲ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ ಸರ್ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆ ಸರ್, ಕ್ಲಿಯರ್ ಇದೆ, ಮಾತಾಡಿ. ಕೂಡ ಶೇರ್ ಆಗ್ತಾ ಇದೆಯಾ ಸರ್? ಸರ್ ಕ್ಲಿಯರ್ ಇದೆ ಸರ್. ಓಕೆ ಸರ್, ಓಕೆ.
ಸರ್ ದಯವಿಟ್ಟು ಕ್ಷಮಿಸಿ, ಅಂತ ತಾಂತ್ರಿಕ ತೊಂದರೆಯಿಂದ ನಿಮ್ ಜೊತೆಗೆ ಸ್ವಲ್ಪ ಡಿಸ್ಕನೆಕ್ಟ್ ಆಗುವಾಗ ಹಾಗೆ ಆಯ್ತು. ನಾವೆಲ್ಲ ಕಾಲನ ಕೂಸುಗಳಾಗಿರೋದ್ರಿಂದ ಮತ್ತು ತಂತ್ರಜ್ಞಾನದ ವಚನಗಳಿಗೆ ಛಂದಸ್ಸು ಇಲ್ಲ ಅಂದ್ರೂ ನಮಗೆ ಇಂಥ ಬಂಧನಗಳಿವೆ. ಹೀಗಾಗಿ ನಾವು ಅವುಗಳನ್ನು ಒಪ್ಪಿಕೊಂಡೇ ಮುನ್ನಡೆಯಬೇಕಾಗಿರೋದ್ರಿಂದ ನನ್ನ ಮತ್ತೆ ಮುಂದುವರಿದ ಭಾಗವನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ವಚನಗಳು ಛಂದೋಬದ್ಧವೂ ಕೂಡ ಆಗಿವೆ ಅನ್ನೋದನ್ನ ನಾನು ಪ್ರತಿಪಾದಿಸ್ತಾ ಇದ್ದೇನೆ. ಯಾಕೆ ಪ್ರತಿಪಾದಿಸ್ತಾ ಇದ್ದೀನಿ ಅಂದ್ರೆ, ಮುಕ್ತ ಛಂದಸ್ಸಿನ ಕಾವ್ಯಗಳು ಅಂತ ಹೇಳಿ ಹಿಂದೆ ಹೇಳಿದ್ದೇನೆ. ಆದ್ರೆ ಅದರಲ್ಲಿ ಒಂದು ಹೇಳಿಕೊಳ್ಳಲಾಗದಂತ ಅಂತರ್ಲಯ ಇರೋದ್ರಿಂದ ಅದು ಲಯಬದ್ಧತೆಯನ್ನ ತಂದುಕೊಡೋದ್ರಿಂದ ತನ್ನದೇ ಆದಂತಹ ಒಂದು ಲಯಬದ್ಧತೆಯನ್ನ ವಚನಗಳು ಹೊಂದಿರೋದ್ರಿಂದ, ಹುದುಗಿಸಿಟ್ಟುಕೊಂಡಿರೋದ್ರಿಂದ ನನಗೆ ಹಾಗೆ ಕಾಣಿಸ್ತವೆ. ಇದು ಬದ್ಧವಾಗಿಯೂ ಕೂಡ ಇರಬಹುದೇನೋ ಅಂತ ಹೇಳಿ ಅನಿಸ್ತದೆ. ಆದ್ರೆ ಛಂದಸ್ಸಿನಿಂದ ಬಹಳ ಮುಕ್ತವಾದ ರಚನೆಗಳು ಅಂತ ಹೇಳಿ ನಾನು ಹಿಂದೆಲ್ಲ ಪ್ರತಿಪಾದಿಸ್ತೇನೆ. ಈಗಲೂ ನಾನು ಹೇಳುವಂತ ಮಾತು, ಛಂದಸ್ಸಿನಿಂದ ಬಹಳ ಮುಕ್ತವಾಗಿರ್ತಕ್ಕಂಥ, ಛಂದಸ್ಸಿನ ಕಬಂಧ ಬಾಹುಗಳಿಗೆ ಒಳಪಡಲಾರದಂತಹ ಸ್ವತಂತ್ರವಾದ ರಚನೆಗಳಾಗಿ ವಚನಗಳನ್ನು ನಾವು ನೋಡ್ಬೇಕಾಗಿದೆ. ಛಂದೋಗಂಧಿತ್ವ ಅಂದ್ರೆ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶವಾಗಿ ಅದರಲ್ಲಿ ನಾವು ಕಾಣಿಸಿಕೊಳ್ಳೋದೇನಂದ್ರೆ ಅಂತರ್ಲಯ. ಇದು ಬಂಧನವಾಗಿಲ್ಲ. ನಾನು ಸ್ಪಷ್ಟಪಡಿಸ್ತಾ ಇರೋದೇನಂದ್ರೆ, ವಚನಗಳಲ್ಲಿ ಇದು ಬಂಧನವಾಗಿ ಬಂದಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ವಚನಕಾರರು ಇದನ್ನ ವಚನಗಳಲ್ಲಿ ತಂದಿಲ್ಲದೆ ಇರೋದ್ರಿಂದ ಅಂತರ್ಲಯ ಸಹಜವಾಗಿ ವಚನಗಳಲ್ಲಿ ಸ್ಪಷ್ಟವಾಗಿ ತನ್ನಿಂದ ತಾನೇ ಒಡಮೂಡ್ತದೆ. ಮತ್ತು ಎಷ್ಟೋ ವೇಳೆ ಛಂದೋರೂಪವಾದ ನಿಯಮಗಳಿಗೆ ಅನುಸಾರವಾಗಿಯೂ ಪದ್ಯವೊಂದು ಲಯಗಾರಿಕೆಯ ವಿಷಯದಲ್ಲಿ ಸುಂದರವಾಗಿ ಇಲ್ಲದಿರಬಹುದು. ಹಳಗನ್ನಡ ಸಾಹಿತ್ಯದ ಕಾವ್ಯಗಳಲ್ಲಿ ಅವರು ಛಂದಸ್ಸಿನ ಭಾಗವಾಗಿ ಲಯವನ್ನು ತಂದಿದ್ದಾರೆ. ಇಲ್ಲಿ ನಮಗೆ ವಚನಗಳಲ್ಲಿ ಯಾವುದೇ ಛಂದಸ್ಸಿಲ್ಲ. ಹೀಗಾಗಿ ಛಂದಸ್ಸಿನಿಂದ ಮುಕ್ತವಾಗಿರ್ತಕ್ಕಂಥ ಕಾವ್ಯದಲ್ಲೂ ಕೂಡ ವಚನಕಾರರು ಲಯವನ್ನ ತಂದಿದ್ದು ಬಹಳ ದೊಡ್ಡ ಪ್ರತಿಭಟನೆ ಅಂತ ಹೇಳಿ ನಾನು ಕರೀತೇನೆ ಇದನ್ನ. ಮತ್ತು ಜೊತೆಗೆ ಹಿಂದಿನ ಹಳಗನ್ನಡ ಕಾವ್ಯದಲ್ಲಿ ಇರ್ತಕ್ಕಂಥ ಛಂದೋಬದ್ಧ ಕಾವ್ಯಗಳಲ್ಲಿ ಲಯಗಾರಿಕೆಯ ವಿಷಯದಲ್ಲಿ ಕೆಲವು ಸುಂದರವಾಗಿ ರಚನೆಯಾಗಿಲ್ಲ. ಅವುಗಳನ್ನ ಓದುವುದರಿಂದ ಸರಳವಾಗಿ ಅರ್ಥವಾಗುವುದಿಲ್ಲ ಕೆಲವು ಸಲ, ಮತ್ತು ಲಯಬದ್ಧವಾಗಿ ಓದುವಲ್ಲಿಯೂ ಕೂಡ ಅನೇಕ ತೊಡಕುಗಳನ್ನ ಹಳಗನ್ನಡದ ಚಂಪು ಕಾವ್ಯಗಳು ಒಳಗೊಂಡಿರುವುದನ್ನ ನಾವು ಅವುಗಳನ್ನು ಓದುವಾಗ ಅನುಭವಕ್ಕೆ ಬರ್ತದೆ. ಆದ್ರೆ ಅಂಥ ಯಾವ ತೊಡಕುಗಳು ಈ ವಚನ ಸಾಹಿತ್ಯದಲ್ಲಿ ನಮಗೆ ಕಂಡು ಬರುವುದಿಲ್ಲ. ಜೊತೆಗೆ ಚಂಪು ಕವಿಗಳು ಅಕ್ಷರ ವೃತ್ತಗಳನ್ನು ಬಳಸ್ಕೊಂಡಿದ್ದಾರೆ. ಸಂಸ್ಕೃತ ಭಾಷೆಯ ಜಾಯಮಾನಕ್ಕೆ ಬಹಳ ವಿಶಿಷ್ಟವಾಗಿರೋದ್ರಿಂದ ಅಲ್ಲಿನ ಲಯಗಾರಿಕೆ ನಮ್ಮ ಕನ್ನಡಕ್ಕೆ ಸರಿ ಹೊಂದೋದೇ ಇಲ್ಲ. ಚಂಪು ಕವಿಗಳು ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಛಂದಸ್ಸನ್ನ, ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಭಾಷೆಯನ್ನ ಕಟ್ಟಿಕೊಂಡದ್ರಿಂದ, ಅದು ಕನ್ನಡ ಭಾಷೆಯೇ ಆದ್ರೆ ಸಂಸ್ಕೃತದೊಂದಿಗೆ ಸೇರಿಸಿ ಅವರು ತಮ್ಮದೇ ಆದಂತಹ ಹೊಸ ಭಾಷೆಯನ್ನ ಸಂಸ್ಕರಿಸಿ ಕಟ್ಟಿಕೊಂಡಲ್ಲ. ಅದಕ್ಕೂ ಮತ್ತು ಕನ್ನಡದ ಲಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ವಚನಗಳಲ್ಲಿ ಕಂಡು ಬರುವುದು ಕನ್ನಡದ ಅಚ್ಚ ಕನ್ನಡದ ಲಯ. ಹಳಗನ್ನಡ ಸಾಹಿತ್ಯದಲ್ಲಿ ಕಂಡು ಬರುವುದು ಮಾರ್ಗ ಪರಂಪರೆಯ ಲಯ. ಅದು ನಮ್ಮ ಕನ್ನಡಕ್ಕೆ ಅಷ್ಟು ಸಹಜವಾಗಿ ಹೊಂದಿಕೊಳ್ಳದೆ ಇರೋದ್ರಿಂದ ಮುಕ್ತವಾದ ಲಯಗಾರಿಕೆಯಿಂದ ವಚನಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ಮತ್ತು ತಾವೇ ಹಾಡಿಕೊಂಡಂತ ಆತ್ಮಗೀತೆಗಳಾಗಿ ವಚನಕಾರರು ಹಾಡಿಕೊಂಡರು. ಜೊತೆಗೆ ಈ ಚಂಪು ಕೃತಿಗಳ ವೃತ್ತಗಳಲ್ಲಿ ಬಳಸ್ತಕ್ಕಂಥ ಭಾಷೆ ನಾನು ಆಗಲೇ ಹೇಳಿರೋದ್ರಿಂದ ಸಂಸ್ಕೃತ ಭೂಯಿಷ್ಠವಾಗಿತ್ತು. ಮತ್ತು ಅವ್ರು ಹಾಗೆ ರಚಿಸಲಿಕ್ಕೆ ಅವ್ರ ಮೇಲೆ ಒಂದು ಆ ಕಾಲದ ಧಾರ್ಮಿಕ ಒತ್ತಡ ಕಾರಣ ಆಗಿತ್ತು. ರಾಜಾಶ್ರಯದ ಹಂಗಿನಲ್ಲಿದ್ದು ಬರೀಬೇಕಾಗಿತ್ತು. ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆದ್ರೆ ಮಾತ್ರ ಅವರನ್ನ ಕವಿಗಳು, ಮಹಾಕವಿಗಳು ಅಂತ ಹೇಳಿ ರಾಜಾಶ್ರಯದಲ್ಲಿ ಇಟ್ಟುಕೊಂಡು ಗೌರವಿಸ್ತಕ್ಕಂಥ ಅವಕಾಶಗಳು ಮಾತ್ರ ಇದ್ದುದರಿಂದ ಅವರು ಆ ಲಯವನ್ನ ಮತ್ತು ಸಂಸ್ಕೃತ ಭೂಯಿಷ್ಠ ಶೈಲಿಯನ್ನ ಅನುಸರಿಸಬೇಕಾಯಿತು. ಈ ಯಾವ ಒತ್ತಡಗಳು ನಮ್ಮ ವಚನಕಾರರಿಗೆ ಇಲ್ಲದೆ ಇರೋದ್ರಿಂದ ಸ್ವತಂತ್ರವಾದ ಪರಿಶುದ್ಧವಾದ ಲಯಗಾರಿಕೆ ವಚನಗಳನ್ನ ಅವರು ರಚಿಸಿದ್ರು. ಜೊತೆಗೆ ಆ ಬಹುಪಠ್ಯಗಳು ನಿಯಮಬದ್ಧವಾಗಿದ್ರು ಕೂಡ ಕಿವಿಗೆ ಇಂಪಾಗಿ ಕೇಳಿಸೋದೇ ಇಲ್ಲ. ಅವುಗಳನ್ನ ಗಮಕ ಸ್ವರೂಪದಲ್ಲಿ ಹಾಡಬೇಕು. ಹಳಗನ್ನಡ ಕಾವ್ಯಗಳನ್ನ ಗಮಕ ಸ್ವರೂಪದಲ್ಲಿ ಹಾಡಿದಾಗ ಮಾತ್ರ ಕಿವಿಗೆ ಇಂಪಾಗ್ತವೆ. ಅವುಗಳನ್ನು ಓದಿದ್ರೆ ನಾವು ಅವುಗಳ ಲಯದಲ್ಲಿ ನಾವು ಸ್ಪಷ್ಟವಾಗಿ ಓದ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಕಿವಿಗೂ ಕೂಡ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಂಪಾಗಿಲ್ಲದಂತ ಸ್ಥಿತಿಯಲ್ಲಿ ಹಳಗನ್ನಡ ಕಾವ್ಯಗಳನ್ನು ನಾವು ಕಾಣ್ತೇವೆ. ಆದ್ರೆ ಈ ಬಂಧನಗಳಿಂದ ಸ್ವತಂತ್ರವಾಗಿ ರಚನೆ ಆಗಿರ್ತಕ್ಕಂಥ ಮತ್ತು ಯಾವುದೇ ವೃತ್ತ ಛಂದಸ್ಸಾಗಿರ್ಲಿ, ಮಾತ್ರ ಛಂದಸ್ಸಾಗಿರ್ಲಿ ಅಥವಾ ಯಾವುದೇ ಅಂಶ ಛಂದಸ್ಸಿಗೆ ಸಂಬಂಧವಿಲ್ಲದಂತೆ
ಸ್ವತಂತ್ರವಾಗಿ ಬೆಳೆದು ಬಂದಿರತಕ್ಕಂಥ ವಚನಗಳು ನಮ್ಮ ಮುಂದೆ ವಿಶಿಷ್ಟವಾದ ರಚನೆಗಳಾಗಿ ಗೋಚರವಾಗ್ತವೆ. ಮತ್ತು ಶ್ರೀ ಬಸವಣ್ಣಾಳ್ ಅವರು ತಮ್ಮ ಬಸವಣ್ಣನವರ ವಚನಗಳು ಅಂತಕ್ಕಂಥ ಸಂಪಾದಿತ ಕೃತಿಯ ಪ್ರಸ್ತಾವನೆಯಲ್ಲಿ ಒಂದ್ ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸುಂದರವಾದ ಪದ್ಯಗಳ ನಿಯಮ ಪದ್ಯ ಜಾತಿಗಳ ನಿಯಮಕ್ಕೆ ಭಿನ್ನವಾದ ರೀತಿಯ ಓದುಗಾರಿಕೆಯಿಂದಲೂ ಸಾಧಿತವಾಗಬಹುದು. ಅಂದ್ರೆ ವಚನಗಳಲ್ಲಿ ವಚನಗಳಿಗೆ ಯಾಕೆ ನಾನು ಸಮೀಕರಿಸಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ವಚನಗಳನ್ನ ಯಾವ ಲಯದಿಂದ ಓದ್ತೇವೆಯೋ ಆ ಲಯದಿಂದ ವಿಶಿಷ್ಟವಾದಂತಹ ಹೊಸ ಆಯಾಮದ ಅರ್ಥವಂತಿಕೆಯನ್ನ ಒಳಗೊಂಡು ನಮಗೆ ಹೊಸ ದೃಷ್ಟಿಕೋನವನ್ನು ನೀಡ್ತವೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ನಿರ್ದಿಷ್ಟವಾದ ಲಯವಿದೆ, ನಿಜ. ಗೊತ್ತಿಲ್ಲದವರು ಕೂಡ ವಚನಗಳ ಆ ಕಾವ್ಯ ವಾಚನ ಆಗ್ಲಿ, ಹಾಡುಗಾರಿಕೆ ಆಗ್ಲಿ, ಅದರ ಲಯ ಛಂದಸ್ಸುಗಳ ಪರಿಚಯವಿಲ್ಲದವರು ಕೂಡ ತಮ್ಮದೇ ಸರಳವಾದ ಲಯವನ್ನು ಇಟ್ಟುಕೊಂಡು ಓದಿದ್ರು ಕೂಡ ವಚನಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳತಕ್ಕಂಥ ಲಕ್ಷಣ ವಚನಗಳಿಗಿದೆ. ಹೀಗಾಗಿ ಅವರು ಹೇಳಿದ ಈ ಮಾತು ಓದುಗಾರಿಕೆಯಿಂದಲೂ ಕೂಡ ಅತ್ಯುತ್ತಮವಾದ ಲಯವನ್ನು ಸಾಧಿಸಿ ವಚನಗಳನ್ನ ಬಹಳ ಸುಂದರವಾಗಿ ಓದಬಹುದು ಅನ್ನೋದನ್ನ ನಾನು ಈ ಮಾತಿನಿಂದ ಪ್ರತಿಪಾದಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ವಚನಗಳಲ್ಲಿ ಈ ಬಗೆಯ ನಿಯಮರಹಿತವಾದ್ರೂ ಸಮರ್ಥವಾದಂತಹ ಲಯವನ್ನ ನಾವು ಕಾಣ್ತೇವೆ. ನಿಜ, ವಚನಗಳಲ್ಲಿ ಯಾವುದೇ ನಿಯಮಗಳನ್ನ ಅಳವಡಿಸಿಲ್ಲ. ಶಿವಶರಣರು ಯಾವುದೇ ಛಂದಸ್ಸಿನ ನಿಯಮಗಳನ್ನ ಅಳವಡಿಸಿದೆ ಬಹಳ ಸಮರ್ಥವಾದಂತಹ ಲಯವನ್ನ ತಮಗೆ ಎದುರಾದ ಹಾಗೆ ತಮ್ಮ ಭಾಷೆಗಳನ್ನು ತಾವು ಬಳಸಿದ ಭಾಷೆಗೆ ಅನುಗುಣವಾಗಿ ಲಯವನ್ನು ತರ್ತಾರೆ. ಒಂದು ಉದಾಹರಣೆಗೆ ತಮ್ಮ ಮುಂದೆ ಒಂದು ವಚನವನ್ನ ನಾನು ಮಂಡಿಸುವುದಾದ್ರೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡು ಉಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಚಿಂತೆ ಎನ್ನತಕ್ಕಂಥ ಈ ಮಾತು ನಮ್ಮನ್ನ ಬೆರಗುಗೊಳಿಸ್ತದೆ ಮತ್ತು ನಮ್ಮನ್ನ ಲಯ ಹೇಗೆ ಸಮರ್ಥವಾಗಿ ಕೆಲಸ ಮಾಡ್ತದೆ ಅನ್ನುವುದರ ಅರಿವನ್ನು ಕೂಡ ನಮಗೆ ಸುಳುಹು ಕಾಣಿಸ್ತದೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂತ ಹೇಳಿ ಮೊದಲನೇ ಸಾಲ ಆದ್ಮೇಲೆ ಅದರ ಲಯ ನಮ್ಗೆ ಸ್ಪಷ್ಟವಾಗಿ ಬರ್ತದೆ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂದಾಗ್ಲೂ ಕೂಡ ಲಯಗಾರಿಕೆಯ ಏರಿಳಿವುಗಳು ಬಹಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಅರ್ಥ. ಸುಧಾ ಅವ್ರಿಗೆ ಫೋನ್ ಮಾಡಿ ನೋಡ್ರಿ ಏನು. ಹೌದ್ರಿ ಸರ್. ಹಲೋ ಸರ್ ಮಾತಾಡ್ರಿ ಸರ್. ಹಲೋ ಮಾತಾಡಿ ಸರ್, ಮಾತಾಡ್ರಿ ಸರ್ ಕೇಳಿಸ್ತಾ ಇದೆಯಾ? ಯಾವ ಫೋನ್ ಬಂದ್ರೆ ತಗೋಬೇಡಿ ಸರ್, ಅಂದ್ರೆ ಫೋನ್ ಬಂದ್ರೆ ಬಹುಶಃ ಕಟ್ ಆಗತ್ತದ. ಓಕೆ ಸರ್, ಸಾರಿ. ಸ್ಟಾರ್ಟ್ ಮಾಡಿ ಸರ್. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ, ಇನ್ನೂ ಬಂದಿಲ್ಲ, ಅದು ಕಂಟೆಂಟ್ ಬಂದಿಲ್ಲ ಸರ್. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ ಸರ್? ಇಲ್ಲ, ಆ ಶೇರ್ ಅಂದ್ರೆ ಇನ್ನೂ ಆಗ್ತಾ ಇಲ್ಲ. ಶೇರಿಂಗ್ ಆಗ್ತಾ ಇದೆ, ಬಟ್ ಇದು ಬಂದಿಲ್ಲ ಸರ್, ಕಂಟೆಂಟ್ ಬಂದಿಲ್ಲ. ಕಂಟೆಂಟ್ ಆಗ್ತಾ ಇದೆ, ಆದ್ರೆ ಪಿಪಿಟಿ ಬರ್ತಾ ಇಲ್ಲ. ಪಿಪಿಟಿ ಬರ್ತಾ ಇಲ್ಲ ಸರ್. ಯಾ ಸರ್. ಇಲ್ಲ, ಈಗ ಬಂತು ಸರ್. ಯಾ ಸರ್. ओके आपको ग्रो क्यों यूज करना? हाँ सर. सर ಈ ಬರ್ತಾ ಇದೆಯಾ ಸರ್? ಬರ್ತಾ ಇದೆ ಸರ್, ಬರ್ತಾ ಇದೆ ಸರ್. ಇದು ಚಕೋರಂಗಿ ಅದೇ ಇದೆ ಅಂತಕ್ಕಂಥ ಲಯ ಬಹಳ ಸ್ಪಷ್ಟವಾಗಿ ನಮಗೆ ಬರ್ತದೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂದಾಗ ಲಯ ಬಹಳ ಸುಂದರವಾಗಿ ಏರಿಳಿದು ಮತ್ತೆ ವಾಕ್ಯದ ಕೊನೆಯಲ್ಲಿ ಮುಕ್ತಾಯವಾಗ್ತದೆ.
ಮತ್ತೆ ಎರಡನೇ ಸಾಲಿನ ಮೊದಲ ಪದ ಶಬ್ದದಿಂದ ಮತ್ತೆ ಎರಡನೇ ಸಾಲಿನ ಕೊನೆಯ ಶಬ್ದಕ್ಕೆ ಕೊನೆಗೊಂಡು ಮತ್ತೆ ಮೂರನೇ ಶಬ್ದಕ್ಕೆ ಹರಿತದೆ. ಹೀಗೆ ಸಹಜವಾಗಿ ಹರಿಯುವಂತಹ ನದಿಯ ಲಯ ನಮ್ಮ ವಚನಗಳು. ಹೀಗಾಗಿ ಇದನ್ನು ಬಹಳ ಸುಂದರವಾಗಿ ನಾವು ಅರ್ಥೈಸಿಕೊಳ್ತಾ ಹೋಗ್ಬೋದು ಅನ್ನೋದನ್ನ ನಾನು ವಚನದ ಮೂಲಕ ಪ್ರತಿಪಾದಿಸ್ತೇನೆ. ಇದರ ವಾಕ್ಯ ಒಂದೊಂದು ವಾಕ್ಯವನ್ನು ಕೂಡ ಒಂದೊಂದು ಸಾಲಾಗಿ ಭಾವಿಸಿ ಓದಿದಾಗ ಯಾವ ನಿಯಮಬದ್ಧವಾಗಿರದಿದ್ರು ಕೂಡ ಅತ್ಯಂತ ಸುಂದರವಾದಂತಹ ಲಯವನ್ನು ವಚನಕಾರರು ತಮ್ಮ ವಚನದಲ್ಲಿ ಹೇಗೆ ತಂದ್ರು ಅನ್ನೋದನ್ನ ನಾವು ನೋಡ್ಕೋಬಹುದು. ಜೊತೆಗೆ ಓದಿದಾಗ ಬಹಳ ಸರಳವಾದ ಗದ್ಯವೇನೋ ಎನ್ನುವ ಹಾಗೆ ಕಾಣಿಸ್ತದೆ ನಮಗೆ ಇದು. ಹಾಗೆ ಇದನ್ನ ಹಾಡಿದ್ರೆ ಅತ್ಯುತ್ತಮವಾದಂತಹ ಪದ್ಯವೂ ಕೂಡ ಅತ್ಯುತ್ತಮವಾದಂತಹ ಕಾವ್ಯವೂ ಕೂಡ ಇದಾಗ್ತದೆ ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಇನ್ನು ಮತ್ತೊಂದು ವಚನವನ್ನ ಅಕ್ಕಮಹಾದೇವಿ ವಚನವನ್ನ ನಾವು ನೋಡುವುದಾದ್ರೆ, ಗಿರಿಯಲ್ಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರುವಳ್ಳ ಕೆಳೆಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪಕ್ಕೆ ಎಳೆಸುವುದೇ ಭ್ರಮರ, ಎಣ್ಣದೇವ ಚೆನ್ನ ಮಲ್ಲಿಕಾರ್ಜುನನಂಗಲ್ಲದೆ ಅನ್ಯ ಕೆಳೆಸುವುದೇ ಎಣ್ಣಮನ, ಹೇಳಿರೆ ಕೆಳದಿಯರಿರ ಅನ್ನುವಂತ ಈ ವಚನ ಆತ್ಮವಿಮರ್ಶೆ ಈ ವಚನ ಇದೆಯಲ್ಲ, ತನ್ನ ಗೆಳತಿಯರನ್ನ ತನ್ನ ಒಡನಾಡಿಗಳನ್ನ ಕೇಳತಕ್ಕಂತ ಅಕ್ಕಮಹಾದೇವಿ ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಚನ್ನಮಲ್ಲಿಕಾರ್ಜುನನ ಅರಸುವಿಕೆ ಇದೆಯಲ್ಲ, ಇದರಲ್ಲಿ ಒಂದು ರೀತಿಯ ಪದ್ಯ ಗದ್ಯಾತ್ಮಕವಾಗಿರ್ತಕ್ಕಂಥ ಲಯವನ್ನ ಈ ವಚನದ ಸಾಲುಗಳಲ್ಲಿ ನಾವು ನೋಡ್ಬಹುದು. ಪ್ರತಿಯೊಂದು ಸಾಲಿನ ನಂತರವೂ ಕೂಡ ಲಯ ಮುಗುಚಿ ಮತ್ತೆ ಮುಂದಿನ ಸಾಲಿಗೆ ಮುಂದುವರಿಯುತ್ತದೆ. ಹೀಗಾಗಿ ಸರಳವಾಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಲಯ ವಚನಕಾರರಿಗೆ ತನ್ನಿಂದ ತಾನೇ ಅವರ ಪ್ರತಿಭಾ ಕೌಶಲ್ಯಕ್ಕೆ ಅನುಗುಣವಾಗಿ ಪಡೆದುಕೊಂಡಿರ್ತಕ್ಕಂಥ ಒಂದು ವರ ಅಂತ ಹೇಳಿ ನಾವು ಅಂದುಕೊಳ್ಬಹುದು. ಹೀಗಾಗಿ ನಿಯಮಾತೀತವಾಗಿರ್ತಕ್ಕಂಥ ಲಯಗಾರಿಕೆ ಅನುಭವ ಇಲ್ಲಾಗ್ತದೆ ಮತ್ತು ಯಾವ ಸೂತ್ರದಿಂದಲೂ ವಿವರಿಸಲು ಸಾಧ್ಯವಿಲ್ಲರ್ತಕ್ಕಂಥ ಅಂದ್ರೆ ಯಾವ ಛಂದಸ್ಸಿಗೂ ಸೇರಿಸಲಾರದಂಥ ಯಾವ ಸೂತ್ರಕ್ಕೂ ಕೂಡ ಒಳಪಡಲಾರದಂಥ ಸ್ವತಂತ್ರವಾದ ಒಂದು ತಂತ್ರ, ಒಂದು ವಚನಗಳ ಗದ್ಯವನ್ನ ಸಾಮಾನ್ಯ ಗದ್ಯದಿಂದ ಬೇರ್ಪಡಿಸ. ನಾನು ಗದ್ಯ ಅಂದ ತಕ್ಷಣ ಗದ್ಯ ಅಂದ ತಕ್ಷಣ ಯಾವುದೋ ಒಂದು ಪಾಠ, ಅಧ್ಯಾಯ, ಪ್ರಬಂಧ, ಕಥೆ ಅಂತೇಳಿ ಅದನ್ನು ವಾಚಿಸ್ತಕ್ಕಂಥ ಶೈಲಿಗೆ ನಮ್ಮನ್ನ ಮನಸ್ಸು ಕರೆದುಕೊಂಡು ಹೋಗ್ತದೆ. ಆದ್ರೆ ಆ ಗದ್ಯಕ್ಕಿಂತಲೂ ಬಹಳ ವಿಭಿನ್ನವಾದ ಗದ್ಯ ಯಾವುದು ಅಂದ್ರೆ ವಚನಗಳ ಈ ಗದ್ಯ. ಹೀಗಾಗಿ ಇದೊಂದು ಯಾವ ಸೂತ್ರಕ್ಕೂ ಪಡಲಾರದಂಥ ತಂತ್ರವೊಂದನ್ನ ವಚನಗಳು ಬಹಳ ಸುಂದರವಾಗಿ ಪ್ರತಿಪಾದಿಸ್ತವೆ. ಹೀಗಾಗಿ ಇವುಗಳನ್ನ ಗದ್ಯ ಗೀತೆಗಳು ಅಂತ ಹೇಳಿ ನಾನು ಆಗ್ಲೇ ಕರೆದಿದ್ದೇನೆ. ಗದ್ಯ ಗೀತೆಗಳಂತ ಹೇಳಿ ಯಾಕೆ ಮಾರ್ಪಾಟಾಗಿದೆ ಅಂದ್ರೆ, ಓದಿದಾಗ ಬಹಳ ಸ್ಪಷ್ಟವಾಗಿ ಗದ್ಯವಾಗ್ತವೆ, ಹಾಡಿದಾಗ ಕಾವ್ಯವಾಗ್ತದೆ. ಎಷ್ಟೋ ವಚನಗಳಲ್ಲಿ ಈ ಲಯಗಾರಿಕೆ ಒಂದೇ ರೀತಿಯಿಂದ ಮುಂದುವರಿಯೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದದ್ದು ವಚನಗಳಲ್ಲಿ ಏನು ಅಂದ್ರೆ, ವಚನಗಳಲ್ಲಿ ಲಯಗಾರಿಕೆ ಮೊದಲ ಸಾಲಿನಿಂದ ಹಿಡಿದು ವಚನದ ಎಲ್ಲಾ ಸಾಲುಗಳಲ್ಲಿಯೂ ಅಷ್ಟೇ ತೀವ್ರವಾಗಿ, ಅಷ್ಟೇ ಸಹಜವಾಗಿ, ಅಷ್ಟೇ ಸ್ವರೂಪದಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಚನದ ಮೊದಲ 2 ಸಾಲುಗಳಲ್ಲಿನ ಲಯ ವಚನಗಳ ಮುಂದಿನ ಸಾಲುಗಳಲ್ಲಿ ನಮಗೆ ಗೋಚರವಾಗದೇ ಇರತಕ್ಕಂಥ ಅದೊಂದು ಪ್ರತಿಭಟನೆ ಅದು. ಯಾಕೆಂದ್ರೆ ಹಿಂದಿನ ಕಾವ್ಯಗಳೆಲ್ಲವೂ ಕೂಡ ಲಯಬದ್ಧವಾಗಿ ಇದ್ದು, ಲಯಬದ್ಧವಾದದನ್ನು ಮಾತ್ರ ಕಾವ್ಯ ಅಂತ ಹೇಳಿ ಕರೀತಕ್ಕಂಥ ಪದ್ಧತಿಗಳು ಜಾರಿಯಲ್ಲಿ ಇದ್ದುವಲ್ಲ, ಅದೆಲ್ಲವನ್ನ ವಿರೋಧಿಸಿ ಲಯಗಾರಿಕೆ ಇಲ್ಲದೆಯೂ ಕೂಡ ನಾವು ಕಾವ್ಯವನ್ನ ಬರೆಯಬಲ್ಲೆವು ಮತ್ತು ಸಾಹಿತ್ಯವನ್ನ ರಚಿಸಬಲ್ಲೆವು ಅನ್ನೋದನ್ನ ವಚನಕಾರರು ಈ ಲಯಗಾರಿಕೆಯನ್ನ ಧಿಕ್ಕರಿಸಿಯೂ ವಚನಗಳ ರಚನೆಯನ್ನ ಮಾಡಿ ತೋರಿಸಿದ್ದಾರೆ. ಇದನ್ನ ನಾವು ಪರಿಗಣಿಸುವುದು ಬಹಳ ಮುಖ್ಯ. ಎಲ್ಲಾ ವಚನಗಳಲ್ಲಿಯೂ ಕೂಡ ಲಯಬದ್ಧತೆಯನ್ನು ಹುಡುಕುವುದು ಕೂಡ ತಪ್ಪಾಗ್ತದೆ. ಕೆಲವು ಅವರು ಬಸವಣ್ಣನವರೇ ಹೇಳುವ ಹಾಗೆ ಆಣು ಒಲಿದಂತೆ ಹಾಡುವೆ ಅಂತ ಹೇಳಿರುವಾಗ ಅವು ಕೆಲವು ಮಾತನಾಡಿದಂತಿವೆ, ಇನ್ನು ಕೆಲವು ಪಾಠವನ್ನು ಓದಿದಂತಿವೆ, ಇನ್ನು ಕೆಲವು ಉಪದೇಶದಂತೆ ಇರೋದನ್ನ ನಾವು ಗಮನಿಸ್ತೇವೆ. ಸರ್ ಕೇಳ್ತಾ ಇದೆಯಲ್ಲ? ಹಲೋ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಸ್ಕ್ರೀನ್ ಶೇರ್ ಆಗ್ತಾ ಇದೆ ತಮ್ಗೆ, ಪ್ಲೀಸ್. ಹಲೋ ಸರ್, ಹೇಳಿ ಸರ್. ಶೇರ್ ಆಗ್ತಾ ಇದೆಯಲ್ಲ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಕಂಟಿನ್ಯೂ ಮಾಡಲ ನಾನು ಸರ್, ಪ್ಲೀಸ್. ಓಕೆ ಸರ್, ನೆಕ್ಸ್ಟ್ ನಾನು ಮುಂದೆ ತಮಗೆ ಹೇಳೋದಕ್ಕೆ ಏನ್ ಬಯಸ್ತೇನೆ ಅಂದ್ರೆ, ಛಂದಸ್ಸಿನ ಹಂಗು ಇಲ್ಲದೆ ವಚನಗಳಲ್ಲಿ ಯಾವ ಛಂದಸ್ಸಿನ ಹಂಗೂ ಇಲ್ಲ ಅಂತ ಹೇಳಿ ಅವುಗಳ ಯಾವ ಕಬಂಧ ಬಾಹುಗಳು ಛಂದಸ್ಸಿನ ಯಾವ ಕಬಂಧ ಬಾಹುಗಳು
ವಚನಗಳನ್ನ ಬಂಧಿಸಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ನಾನು ಹೇಳ್ತಾನೆ ವಚನಗಳಲ್ಲಿ ಅಂಶಲಯವನ್ನು ಕೂಡ ನಾವು ಗುರುತಿಸಬಹುದು. ಹಾಗಂತ ಹೇಳಿ ಅಂಶಲಯವನ್ನ ಇವರು ಅಂಶ ಛಂದಸ್ಸಿಗಾಗಿಯೇ ತಂದಿದ್ದಾರೆ ವಚನಕಾರರು ಅನ್ನೋದು ಬಹಳ ಶುದ್ಧವಾದ ತಪ್ಪಾಗ್ತದೆ. ಕೆಲವು ವಚನಗಳ ಉದಾಹರಣೆಯನ್ನು ತಮಗೆ ಕೊಡೋದಕ್ಕೆ ಬಯಸ್ತೇನೆ. ಕಡಿಗಳ 18 ನೊಡಗೂಡಿ ಸಂಧಿಸಿ ತೊಡವೆ ಕಟ್ಟಿದೆ ನರರ ಬಂಧನದಲ್ಲಿ ಅಂದಾಗ, ನರರ ಬಂಧನದಲ್ಲಿ ಅಂತಕ್ಕಂಥ ಈ ವಚನದಲ್ಲಿ ದೇವರ ದಾಸಿಮಯ್ಯನವರ ಈ ವಚನದಲ್ಲಿ ಅವರು ತರ್ತಕ್ಕಂಥದ್ದೇನು ಅಂದ್ರೆ, ಲಯಬದ್ಧತೆ ಇಲ್ಲದ, ಯಾವ ಲಯಬದ್ಧತೆಗೂ ಒಳಗಾಗಲಾರದಂತ ಸಾಲುಗಳನ್ನ ಇಲ್ಲಿ ತಂದು ಅಂಶಲಯವನ್ನ ನಾವಿಲ್ಲಿ ಕಾಣ್ತೇವೆ. ಅಂಶಲಯ ಅಂದ್ರೆ ಅದರಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಹೇಳಿ 3 ಅಂಶಗಳ ಗಣಗಳು ನಮಗೆ ಬರ್ತವೆ. ಅಂಶಗಣ ಛಂದಸ್ಸನ್ನ ಅಚ್ಚ ಕನ್ನಡದ ಕರ್ನಾಟಕ ವಿಷಯ ಜಾತಿಗಳ ಛಂದಸ್ಸನ್ನಾಗಿ ನಾವು ಗುರುತಿಸ್ತೇವೆ. ಅದು ಛಂದಸ್ಸಿನ ಸಂದರ್ಭದಲ್ಲಿ, ಹಳಗನ್ನಡ ಛಂದಸ್ಸಿನ ಸಂದರ್ಭದಲ್ಲಿ ಆ ಮಾತನ್ನ ವಿವರಿಸಬಹುದು. ಆದ್ರೆ ಇಲ್ಲಿ ಅಪ್ರಸ್ತುತವಾಗಿರೋದ್ರಿಂದ ಅಂಶಲಯ ಅದೊಂದು ಛಂದಸ್ಸಿನ ಬಂಧನಕ್ಕೊಳಪಡ್ತಕ್ಕಂಥ ಲಯ. ಆದ್ರೆ ವಚನಕಾರರು ಇದನ್ನ ಬಂಧನಕ್ಕೊಳಪಡಿಸಲೇಬೇಕು ಅಂತ ಹೇಳಿ ತಂದಿದ್ದಲ್ಲ. ಜೇಡರ ದಾಸಿಮಯ್ಯನವರು ಹಾಗೆ ವಚನಗಳನ್ನ ಅಂಶಲಯವನ್ನ ಅನುಸರಿಸಿಯೇ ನಾನು ವಚನವನ್ನ ಬರೆಯಬೇಕು ಅಂತ ಹೇಳಿ ಅಂಶಲಯವನ್ನು ಇಲ್ಲೇನು ತಂದಿಲ್ಲ. ನಾವು ಅವುಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ, ಶೋಧನೆಗೆ ಒಳಪಡಿಸಿದಾಗ ಅಕಸ್ಮಾತಾಗಿ ಇವು ಅಂಶಲಯಕ್ಕೆ ಹೊಂದಿರತಕ್ಕಂಥ ಸಾಲುಗಳು ಅಂತ ಹೇಳಿ ಗುರುತಿಸಲಾಗಿದೆ. ಜೊತೆಗೆ ಕುಳಿವಿಂಡು ಕಬ್ಬಿನ ಹುಲಿವ ತೋಂಟವ ಹೊಕ್ಕು ತೆರನ ನರಿಯದೆ ತನಿರಸದ ಹೊರಗಲೆಯನೇ ಮೇದುಗು ಎಂತಕ್ಕಂಥ ಬಸವಣ್ಣನವರ ಒಂದು ವಚನ ಇದೆಯಲ್ಲ, ಆ ಸಾಲುಗಳಲ್ಲಿಯೂ ಕೂಡ ಅಂಶಲಯ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ್ರೆ ಬಸವಣ್ಣನವರು ಅಂಶಲಯವನ್ನು ತರುವುದಕ್ಕಾಗಿಯೇ ಈ ವಚನವನ್ನೇನು ರಚಿಸಿರ್ಲಿಲ್ಲ. ಸತಿಭಕ್ತಿಯಾದಡೆ ಹೊಲೆಗಂಜಲಾಗುವುದು, ಪತಿಭಕ್ತನಾದಡೆ ಕುಲಕಂಜಲಾಗದು ಅಂತಕ್ಕಂಥ ಅಲಮನ ವಚನ ಭಾಗದಲ್ಲಿಯೂ ಕೂಡ ನಮಗೆ ಅಂಶಲಯವೇ ಗೋಚರವಾಗ್ತದೆ. ಮತ್ತು ಒಬ್ಬಂಗೆ ಇಹ ಉಂಟು, ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹವಿಲ್ಲ, ಒಬ್ಬಂಗೆ ಪರವಿಲ್ಲ, ಒಬ್ಬಂಗೆ ಇಹ ಪರವೆರಡೂ ಇಲ್ಲಂತೆ ಅನ್ನತಕ್ಕಂಥ ಮಹಾದೇವಿಕನ ಈ ವಚನದಲ್ಲೂ ಕೂಡ ಅಂಶಲಯವನ್ನ ನಾವು ಗುರುತಿಸಬಹುದು. ಪ್ರಾಸಂಗಿಕವಾಗಿ ಸಾಂದರ್ಭಿಕವಾಗಿ ಶೋಧನೆಗಿಳಿದಾಗ, ವಚನಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ಈ ಕೆಲವು ಒಳಸಂಗತಿಗಳು ಕಾಣಿಸ್ತವೆ ವಿನಃ ಇಡೀ ವಚನ ಹಾಗಂತ ಹೇಳಿ ಇಲ್ಲಿ ಉದಾಹರಿಸಿದ ಕೆಲವು ಸಾಲುಗಳನ್ನು ಬಿಟ್ರೆ ಮುಂದಿನ ಸಾಲುಗಳು ಆ ವಚನದ ಅಂಶಲಯಗಳಿಗೆ ಒಳಗಾಗದೇ ಇರತಕ್ಕಂಥ ಸಾಲುಗಳು ಕೂಡ ವಚನದಲ್ಲಿ ಇರೋದನ್ನು ನಾವು ಗುರುತಿಸಬಹುದು. ಹೀಗಾಗಿ ಉದ್ದೇಶಪೂರ್ವಕವಾಗಿ ಅಂಶಗಣಗಳನ್ನ ವಚನಕಾರರು ತಮ್ಮ ವಚನಗಳಲ್ಲಿ ತಂದಿಲ್ಲ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಜೊತೆಗೆ ಬಹು ಮಾತನಾಡುವ ಬಾಯಿ ಸರ್ವರ ಕೂಡಿ ಬೆರೆದನು ಎಂಬ ಅಂಗಕ್ಕೆ ಮರೆಯ ಕಾಣೆ ಅಂತಕ್ಕಂಥ ಸಾಲುಗಳಲ್ಲಿ ಕೂಡ ಷಟ್ಪದಿಯ ಛಂದಸ್ಸಿನ ಸುಳುಹಿದೆ. ಆದ್ರೆ ಷಟ್ಪದಿ ಅಲ್ಲ. ವಚನಗಳು ಯಾವ ಷಟ್ಪದಿಯ ಪ್ರಕಾರಕ್ಕೂ ಸೇರಿಲ್ಲ, ತ್ರಿಪದಿಯ ಪ್ರಕಾರಕ್ಕೂ ಸೇರಿಲ್ಲ. ಆದ್ರೆ ಅದನ್ನ ಅಧ್ಯಯನಕ್ಕೆ ಒಳಪಡಿಸುವಾಗ ಅದರ ಕಡೆಗೆ ಸ್ವಲ್ಪ ಒಳನೋಟಗಳನ್ನು ಗಮನ ಹರಿಸಿದಾಗ ಅದು ಷಟ್ಪದಿಯ ಅರ್ಧ ಭಾಗವೇನೋ ಎನ್ನುವ ಹಾಗೆ ವಚನಗಳು ಕೂಡ, ಕೆಲವು ವಚನಗಳು ಕೂಡ ರಚನೆಯಾಗಿದ್ದನ್ನ ನಾವು ಗಮನಿಸ್ಬೇಕು. ಛಂದಸ್ಸಿನಿಂದ ಮುಕ್ತವಾಗಿವೆ ಅಂತ ಹೇಳ್ತಾನೆ. ಗೊತ್ತಿಲ್ಲದೆ ಅಂದ್ರೆ ವಚನಕಾರರಿಗೆ ಇವೆಲ್ಲಾ ಛಂದಸ್ಸುಗಳ ಅರಿವು ಎಷ್ಟು ಸ್ಪಷ್ಟವಾಗಿತ್ತು ಅನ್ನೋದು ಅವರ ವಚನಗಳ ಅಂದ್ರೆ ಹಳಗನ್ನಡ ನಾನು ಅಮರಗಣ ದೇವಗಣಗಳನ್ನ, ಅಮೃತಗಣ ದೇವಗಣಗಳನ್ನ ಅರಿಯಲಾರೆ ಅಂತ ಹೇಳಿ ಬಸವಣ್ಣನವರ ಹೇಳಿದ್ದಾಗ್ಯೂ ಕೂಡ ಅವೆಲ್ಲ ಗಣಗಳ ಪರಿಚಯ ಮತ್ತು ಅವೆಲ್ಲ ಛಂದಸ್ಸುಗಳ ಪರಿಚಯ ಎಷ್ಟರ ಮಟ್ಟಿಗೆ ಶಿವಶರಣರಲ್ಲಿ ಕಲ್ಟಿವೇಟ್ ಆಗಿತ್ತು ಅಂದ್ರೆ ಅವರಲ್ಲಿ ಎಷ್ಟು ಅಳವಡಿಸಲ್ಪಟ್ಟಿತ್ತು ಅನ್ನೋದನ್ನ ಈ ಸಾಂದರ್ಭಿಕವಾದಂತಹ ಕೆಲವು ವಚನಗಳ ಉದಾಹರಣೆಯಿಂದ ನಾವು ಗಮನಿಸಿಕೊಡಬಹುದು. ಇನ್ನ ಷಟ್ಪದಿ ಅರ್ಧ ಭಾಗವನ್ನ ಅವರು ಉದ್ದೇಶಪೂರ್ವಕವಾಗಿ ಅಲ್ಲದೆ ಸಹಜವಾಗಿ ತಮ್ಮ ಕಲ್ಪನೆಯಲ್ಲಿ ಅದನ್ನ ಇಟ್ಟುಕೊಳ್ಳದೆ ಸಹಜವಾಗಿ ಅದನ್ನ ರಚನೆ ಮಾಡಿರುವುದನ್ನು ನಾವು ಗಮನಿಸ್ತೇವೆ. ಇನ್ನು ವಚನಗಳಲ್ಲಿ ಮತ್ತೊಂದು ಮುಖ್ಯವಾದ ಛಂದಸ್ಸಿನ ಅಂಶ ನಮಗೆ ಏನ್ ಕಾಣಿಸ್ತದೆ ಅಂದ್ರೆ, ಇದು ಪಂಚಮಾತ್ರ ಲಯವನ್ನ ಹೊಂದಿವೆ. ಆದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲ ಇವು ಯಾವುದೂ ಕೂಡ. ನಾನು ಹೇಳ್ತಕ್ಕಂಥ ಅಂಶಗಳು ಛಂದಸ್ಸನ್ನ ಮೀರಿ ತಮ್ಮದೇ ಆದಂತಹ ಲಯವನ್ನ ಕಟ್ಟಿಕೊಂಡದ್ದರ ಪರಿಣಾಮ ಅಂತ ಹೇಳಿ ನಾನು ಹೇಳ್ಬೇಕಾಗಿದೆ. ಹೀಗಾಗಿ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಪಂಚಮಾತ್ರೆಗಳ ಲಯ
ಅಂದ್ರೆ ಮಾತ್ರ ಛಂದಸ್ಸಿನ ಲಯವೂ ಕೂಡ ಇಲ್ಲಿ ಕಂಡು ಬರ್ತದೆ. ಆದ್ರೆ ಇಡೀ ವಚನ ಅದರಲ್ಲಿಲ್ಲ. ಇಡೀ ವಚನವೇ ಆ ಲಯದಲ್ಲಿ ನಮಗೆ ಸಿಗುತ್ತೆ. ಆಕಸ್ಮಿಕವಾಗಿ ಸಂಶೋಧಕರಿಗೆ ಮತ್ತು ವಿದ್ವಾಂಸರಿಗೆ ಕಂಡು ಬರ್ತಕ್ಕಂಥ ಲಯದ ವೈವಿಧ್ಯತೆಗಳಿವೆ. ಯಾವುದೇ ಒಂದು ಲಯಕ್ಕೆ ಕಟ್ಟು ಬಿದ್ದು ಒಬ್ಬೊಬ್ಬರು ಒಂದೊಂದು ರೀತಿಯ ಲಯಕ್ಕೆ ಅಂದ್ರೆ ಲಯದ ವೈವಿಧ್ಯತೆಯನ್ನು ಹೇಗೆ ತರ್ತಾರೆ ವಚನಕಾರರು ಅನ್ನೋದಕ್ಕೆ ಇದು ನಮಗೆ ಸಾಕ್ಷೀಭೂತವಾಗಿ ನಿಲ್ತದೆ. ಮತ್ತು ಈ ಮಾತ್ರಾಲಯ, ಈ ಪಂಚಮಾತ್ರಾಲಯ ಕನ್ನಡದ ಅತ್ಯಂತ ಸಹಜವಾಗಿರ್ತಕ್ಕಂಥ ಲಯ ಆಗಿರೋದ್ರಿಂದ ಇಂತಹ ಲಯದಲ್ಲಿ ಇರ್ತಕ್ಕಂಥ ವಚನಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತೇವೆ. ಇಂಥ ಲಯದಲ್ಲಿ ಇರ್ತಕ್ಕಂಥ ಕಾವ್ಯಗಳನ್ನ ಷಟ್ಪದಿಯ ಕಾವ್ಯಗಳಾಗಿರ್ಬೋದು ಅಥವಾ ಇತರೆ ಛಂದಸ್ಸಿನ ಕಾವ್ಯಗಳಾಗಿರ್ಬೋದು, ಅವುಗಳ ಸಂಖ್ಯೆಯನ್ನ ನಾವು ನಡುಗನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೇವೆ. ಅಂದ್ರೆ ಕನ್ನಡದ ಆಡು ಮಾತಿನ ಸಹಜ ಲಯ ಪಂಚಮಾತ್ರೆಗಳಿಗೆ ಹತ್ತಿರವಾಗಿರುವುದರಿಂದ ಆ ಲಯದಲ್ಲಿಯೂ ಕೂಡ ವಚನಗಳನ್ನ ಅವು ಮಾತನಾಡಿದಂತೆ ಇರೋದ್ರಿಂದ ಆ ಪಂಚಮಾತ್ರೆಗಳಿಗೆ ಬಹಳ ಹತ್ತಿರವಾದಂತಹ ರಚನೆಗಳಾಗಿ ವಚನಗಳು ಕೂಡ ಆಕಸ್ಮಿಕವಾಗಿ ರಚನೆಗಳಾಗಿ ಹೀಗೆ ಮಾತ್ರಾಲಯವು ಕೂಡ ವಚನಕಾರರಿಗೆ ಗೊತ್ತಿಲ್ಲದೆ ಅವರ ಕಲ್ಪನೆಗಳಿಗೆ ನಿಲುಕದೆ ಅಲ್ಲಲ್ಲಿ ನಮಗೆ ಗೋಚರವಾಗುವುದನ್ನು ನಾವು ನೋಡ್ತೇವೆ. ವೈವಿಧ್ಯಮಯವಾದ ಲಯವನ್ನು ತರಲಿಕ್ಕೆ ಬಹುಶಃ ಈ ಇಂಥ ಲಯದ ಜಾತಿಗಳನ್ನ ಅವರು ಉದ್ದೇಶಪೂರ್ವಕವಾಗಿ ಅಲ್ಲದೆ ಸಹಜವಾಗಿ ಬಳಸಿರ್ಬೇಕು ಅನ್ನತಕ್ಕಂಥ ಅಭಿಪ್ರಾಯ ನನ್ನದು. ಜೊತೆಗೆ ವಚನಗಳು ನಿಯಮಗಳಿಗೆ ಒಳಗಾಗಿ ರಚನೆಯಾಗಿಲ್ಲದೆ ಇದ್ರು ಕೂಡ ಯಾವುದೇ ಲಯವನ್ನ, ನಿರ್ದಿಷ್ಟ ಲಯವನ್ನ, ನಾನಾಗ್ಲೇ ಹೇಳಿದಾಗ ಯಾವುದೇ ಛಂದಸ್ಸಿನ ಬಂಧನಕ್ಕೆ ಒಳಗಾಗದೇ ಇರೋದ್ರಿಂದ ನಾವು ನಿರ್ದಿಷ್ಟ ಲಯವನ್ನ ಇಲ್ಲಿ ಹುಡುಕೋದು ಕೂಡ ತಪ್ಪಾಗ್ತದೆ. ನಿರ್ದಿಷ್ಟ ಲಯದಿಂದ ಇವುಗಳನ್ನು ಓದೋದು ಕೂಡ ಕೆಲವು ಸಲ ತಪ್ಪಾಗಿಬಿಡುತ್ತೆ. ನಮಗೆ ಹೇಗೆ ಆ ವಚನವನ್ನು ಓದಿದ್ರೆ ಯಾವ ಲಯದಲ್ಲಿ ಓದಿದ್ರೆ ನಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಕಂಡು ಬರ್ತದೆಯೋ ಆ ಲಯದಲ್ಲಿ ಓದಿಕೊಂಡ್ರೆ ಸಾಕು ವಚನಗಳನ್ನ, ಆ ಲಯದಲ್ಲಿ ಹಾಡಿಕೊಂಡ್ರೆ ಸಾಕು ವಚನಗಳನ್ನ. ಅದಕ್ಕೆ ವಚನಗಳಿಗೆ ನಾವು ಸಲ್ಲಿಸಬಹುದಾದಂತ ಬಹಳ ಸಾರ್ಥಕವಾದಂತ ಕೊಡುಗೆ ಆಗ್ತದೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಸಾಮಾನ್ಯರು ಕೂಡ, ಛಂದಸ್ಸುಗಳ ಯಾವ ಪರಿಚಯವಿಲ್ಲದ ಸಾಮಾನ್ಯರು ಕೂಡ ಇವುಗಳನ್ನ ಅರ್ಥವತ್ತಾಗಿ ಓದಲಿಕ್ಕೆ ವಚನಕಾರರ ಸಹಜವಾದ ಲಯ ಸಹಾಯವನ್ನ ಮಾಡ್ತಾರೆ. ಇನ್ನು ವಚನಗಳು ಛಂದಸ್ಸಿನಿಂದ ಮುಕ್ತವಾಗಿ ರಚನೆಯಾಗಿದ್ರು ಕೂಡ ಅಲ್ಲಲ್ಲಿ ಪ್ರಾಸವನ್ನ ಬಳಸ್ತಾರೆ. ಅಲ್ಲಲ್ಲಿ ಪ್ರಾಸವನ್ನ ಅಂದ್ರೆ ಪ್ರಾಸ ಇವುಗಳನ್ನೆಲ್ಲ ಯಾಕೆ ತರ್ತಾರೆ ಅಂದ್ರೆ ವಚನಕಾರರಿಗೆ ಪ್ರಾಸ ಆಗ್ಲಿ, ಔಷಲಯ ಆಗ್ಲಿ, ಪಂಚಮಾತ್ರ ಲಯಗಳಾಗ್ಲಿ ಇದ್ಯಾವುದು ಗೊತ್ತಿಲ್ಲ ಅಂತ ಹೇಳಿ ಜಗತ್ತು ತಿಳಿದುಕೊಂಡು ಅವರನ್ನ ಧಿಕ್ಕರಿಸಬಾರದಲ್ಲ. ಇಂಥ ಸಂದರ್ಭಕ್ಕೆ ಇಂಥದನ್ನ ಸ್ವೀಕರಿಸಲಿಕ್ಕಾಗಿ ಅವರು ಪ್ರಾಸವನ್ನು ಕೂಡ ಕೆಲವು ಸಂದರ್ಭದಲ್ಲಿ ತರ್ತಾರೆ. ಮತ್ತು ಪ್ರಾಸ ಸರ್ವಜ್ಞನೇ ಹೇಳುವ ಹಾಗೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಅಂತ ಹೇಳಿ ಅದು ಜನಸಾಮಾನ್ಯರಿಂದ ದೂರವಾಗತಕ್ಕಂಥ ಅಪಾಯ ಇದ್ದದ್ರಿಂದ ಪ್ರಾಸವನ್ನು ಕೂಡ ಸಹಜವಾಗಿ ತಮ್ಮ ಉಕ್ತಿ ಚಾತುರ್ಯಗಳಲ್ಲಿ ವಚನಕಾರರು ತರ್ತಾರೆ. ಶ್ಲೇಷಾಲಂಕಾರವನ್ನು ತರ್ತಾರೆ. ಛಂದಸ್ಸನ್ನ ಬಳಸುವವರು ಮಾತ್ರ ಬಳಸಬೇಕು ಅಂತೇನಿಲ್ಲ. ವಚನಕಾರರಾದ ನಾವು ಸ್ಪಷ್ಟವಾದಂತಹ ಅಭಿವ್ಯಕ್ತಿಯನ್ನ ವಚನಗಳಲ್ಲಿ ಬಳಸುವಾಗ ಛಂದಸ್ಸಿಲ್ಲದ ಕಾವ್ಯಗಳಲ್ಲಿಯೂ ಈ ಶ್ಲೇಷ ಪ್ರಾಸಗಳನ್ನ ನಾವು ಸಮರ್ಥವಾಗಿ ದುಡಿಸಿಕೊಳ್ತೇವೆ ಅನ್ನುವಂಥ ಧೀಮಂತಿಕೆಯನ್ನು ವಚನಕಾರರು ತಮ್ಮ ವಚನಗಳಲ್ಲಿ ಸ್ಪಷ್ಟಪಡಿಸ್ತಾರೆ, ತಮ್ಮ ವಚನಗಳ ರಚನೆಗಳ ಮೂಲಕ ಸ್ಪಷ್ಟಪಡಿಸ್ತಾರೆ. ಇನ್ನು ನೆಳಲ ಹೂಳಿಹೆನೆಂದು ಬಳಲುತ್ತಿದೆ ಜಗವೆಲ್ಲ ಅನ್ನತಕ್ಕಂಥ ವಚನ ಆಗಿರ್ಬೋದು, ಜಲವಿಲ್ಲದ ಕೆರೆ ಫಲವಿಲ್ಲದ ಬಣ ಅಂತಕ್ಕಂಥ ಅಲ್ಲಮನ ಸಂಪುಟದಲ್ಲಿ ಇರ್ತಕ್ಕಂಥ ವಚನ ಆಗಿರ್ಬೋದು, ಇತ್ಯಬ ಎನ್ನದವನ ಕತ್ತೆ ಹೊದ್ದಲು ಬೇಡ ಅಂತಕ್ಕಂಥ ಜೇಡರದಾಸಿಮಯ್ಯನವರ ವಚನ ಸಂಪುಟದಲ್ಲಿ 48ನೇ ವಚನ ಇರಬಹುದು, ಜಾತಿ ವಿಡಿದು ಸೂತಕವ ನಟಿಸುವೆ ಅಂತಕ್ಕಂಥ ಬಸವಣ್ಣನವರ ವಚನ ಇರ್ಬೋದು, ಮತ್ತು ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಅಂತಕ್ಕಂಥ ಬಸವಣ್ಣನವರ ಸಂಪುಟದಲ್ಲಿನ ಮತ್ತೊಂದು ವಚನದಲ್ಲಿ ಆದಿಪ್ರಾಸದ ಬಳಕೆ ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಆದಿಪ್ರಾಸದಲ್ಲೇ ರಚನೆ ಆಗಿದೆ. ಕೆಲವು ಬಸವಣ್ಣನವರ ವಚನಗಳಲ್ಲಿ ನಾವು ಆದಿಪ್ರಾಸವನ್ನು ನೋಡ್ತೇವೆ. ಆದಿಪ್ರಾಸ ಅಂದ್ರೆ ಆರಂಭದ ಸಾಲುಗಳ ಆರಂಭದ ಎರಡನೇ ಅಕ್ಷರದಲ್ಲಿ ವ್ಯಂಜನಗಳಾಗ್ಲಿ ಅಥವಾ ಒಂದೇ ಅಕ್ಷರವಾಗ್ಲಿ ಮತ್ತೆ ಅದು ಬರೋದನ್ನ ಮತ್ತೆ ಸಾಲುಗಳಲ್ಲಿ ಪುನರಾವರ್ತನೆಗೊಳ್ಳುವುದನ್ನ ನಾವು ಆದಿಪ್ರಾಸ ಅಂತ ಹೇಳಿ ಕರೆದಿರೋದ್ರಿಂದ ಆದಿಪ್ರಾಸವನ್ನು ಕೂಡ ಸಮರ್ಥವಾಗಿ ವಚನಕಾರರು ತಂದು ಉಕ್ತಿ ವೈಚಿತ್ರ್ಯವನ್ನ ಅಂದ್ರೆ ಉಕ್ತಿಯನ್ನ ಬಹಳ ಇಂಪಾಗಿರುವಂತೆ ಮತ್ತು ಅದನ್ನ ಆನಂದಿಸುವಂತೆ ಮಾಡ್ಲಿಕ್ಕೆ ಶಕ್ಯ. ಜೊತೆಗೆ
ಭವ ವಿರಹಿತ ಭಕ್ತನಾದ ಬಳಿಕ ಭಕ್ತಿ ಭಾಜನದಲ್ಲಿ ಮೂಡಿ ಭವಿಗಿಕ್ಕಲಾಗದಯ್ಯ ಆಗ್ತಕ್ಕಂಥ ಬಸವಣ್ಣನವರ ವಚನ ಆಗಿರ್ಬೋದು, ಮತ್ತು ಮನುಜನ ಮಣ್ಣನೆಯದು ಮನೆದಲಗಿನ ಗಾಯ ನೋಡ ಅಂತಕ್ಕಂಥ ಸಿದ್ದರಾಮನ ವಚನ ಆಗಿರ್ಬೋದು. ಇಲ್ಲೆಲ್ಲ ಅನುಪ್ರಾಸವನ್ನು ತಂದಿದ್ದಾರೆ. ಅನುಪ್ರಾಸ ಅಂದ್ರೆ ಒಂದೇ ಸಾಲಿನಲ್ಲಿ ಮತ್ತೆ ಮತ್ತೆ ಯಾವ್ದಾದ್ರು ಒಂದು ವ್ಯಂಜನಾಕ್ಷರ ಆಗ್ಲಿ ಅಥವಾ ಒಂದು ಫ್ರೇಸ್ ಆಗ್ಲಿ ಮತ್ತೆ ಮತ್ತೆ ಪುನರಾವೃತ್ತಿಗೊಂಡ್ರೆ ಅದನ್ನ ಅನುಪ್ರಾಸ ಅಂತೇಳಿ ನಾವು ಕರಿತೇವೆ. ಪ್ರಾಸದ ಪ್ರಕಾರಗಳನ್ನ ಗಮನಿಸುವಾಗ ನಾವು ಇದನ್ನೆಲ್ಲ ಹೇಳ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಅಂಥ ಅನುಪ್ರಾಸವನ್ನು ಕೂಡ ವಚನಕಾರರು ತಮ್ಮ ಛಂದಸ್ಸಿಲ್ಲದ ವಚನಗಳಲ್ಲಿ ಅನುಪ್ರಾಸವನ್ನು ಬಳಸಿ ಯಶಸ್ವಿಯಾಗಿ ಮುಂದುವರೆದದ್ದು ಒಂದು ಬಹುದೊಡ್ಡ ಜಾಗತಿಕ ಸಾಧನೆ ಅಂತ ಹೇಳಿ ನಾನು ಪರಿಭಾವಿಸ್ತೇನೆ. ನೀನೀಶನೀಯದೆ ಮಾನೀಸ ನೀವಣೆ ಅಂತಕ್ಕಂಥ ಜೇಡರ ದಾಸಿಮಯ್ಯನವರ ವಚನದಲ್ಲಿ, ಹಾಗೂ ಕತ್ತಲೆ ಎಂಬುದು ಇತ್ತಲೆಯ ಗುಹೇಶ್ವರನೆಂಬುದು ಅತ್ತಲೆಯ ಅಂತಕ್ಕಂಥ ಅಲ್ಲಮನ ವಚನದಲ್ಲಿ, ಮತ್ತು ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ ಅಂತಕ್ಕಂಥ ಅಕ್ಕ ಮಹಾದೇವಿಯ ವಚನದಲ್ಲಿ ಕೂಡ ಅಂತ್ಯಪ್ರಾಸ ಸ್ಪಷ್ಟವಾಗಿ ಗೋಚರವಾಗ್ತದೆ. ಅದನ್ನು ಗಮನಿಸಿ. ಬೆಂದೆನವ, ನೊಂದೆನವ, ಧಾವತಿಗೊಂಡೆನವ ಅಂತಕ್ಕಂಥ, ಕೊನೆಗೆ ಬಂದೆನವ ಅಂತಕ್ಕಂಥ ಪ್ರತಿ ಪಾದದ ಕೊನೆಯಲ್ಲಿರ್ತಕ್ಕಂಥ ಪ್ರಾಸ ನಮಗೆ ನಿಚ್ಚಳವಾಗಿ ಗೋಚರವಾಗ್ತದೆ. ಹಾಗಿರೋದ್ರಿಂದ ಅವುಗಳನ್ನ ಹಾಡೋದಕ್ಕೆ, ಅವುಗಳನ್ನ ಕೇಳೋದಕ್ಕೆ ಬಹಳ ಇಂಪಾಗಿ ನಮಗೆ ಕೇಳಿಸ್ತವೆ ಮತ್ತು ಅವುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಹೇಳಿ ಅನಿಸ್ತದೆ. ಈ ಕಾರಣಕ್ಕಾಗಿಯೇ ವಚನಗಳಲ್ಲಿ ಅವರು ಪ್ರಾಸವನ್ನು ಕೂಡ ಶಿಕ್ಷಣವನ್ನು ತಂದಿದ್ದಾರೆ. ನೆಕ್ಸ್ಟ್ ಅದರಲ್ಲಿ ವಚನಗಳಲ್ಲಿ ಶ್ಲೇಷಾಲಂಕಾರವು ಕೂಡ ಬಂದಿದೆ. ಛಂದಸ್ಸಿನ ನಿಯಮಕ್ಕೆ ಒಳಪಡದೇ ಇದ್ರೂ ಕೂಡ ಅಲಂಕಾರಗಳು ಶಿವಶರಣರಿಗೆ ಗೊತ್ತಿತ್ತು ಅನ್ನೋದಕ್ಕೆ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಅಂತಕ್ಕಂಥ ಬಸವಣ್ಣನವರ ವಚನ ಇದೆಯಲ್ಲ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ ಅಂತಕ್ಕಂಥ ಈ ವಚನದಲ್ಲಿ, ಬಸವಣ್ಣರ ವಚನದಲ್ಲಿ ತುಂಬಿ ಅನ್ನೋದನ್ನ ಶ್ಲೇಷಾಲಂಕಾರವಾಗಿ ಬಳಸಿ, ತುಂಬಿ ಅಂದ್ರೆ ನಮ್ಮ ಎದೆಯಲ್ಲಿ, ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು ಹೌದು, ಜೊತೆಗೆ ದುಂಬಿಯಾಗಿಯೂ ಕೂಡ ನಿಮ್ಮ ಚರಣ ಕಮಲದೊಳಗಾಣು ದುಂಬಿ ಅಂತಕ್ಕಂಥ ಈ ವಚನದ ಕೊನೆಯ ಸಾಲಿನಲ್ಲಿ ಕೂಡ ದುಂಬಿ ನಿಮ್ಮ ಚರಣ ಕಮಲದ ಸುತ್ತವೇ ಸುತ್ತತಕ್ಕಂಥ, ಕಮಲ ಅಂದ್ರೆ ಪುಷ್ಪ, ಆ ಕಮಲ ಪುಷ್ಪದ ಸುತ್ತವೇ ಸುತ್ತತಕ್ಕಂಥ ದುಂಬಿಯಾಗಿಯೂ ಕೂಡ, ಭ್ರಮರವಾಗಿಯೂ ಕೂಡ ಸದಾ ನಿಮ್ಮ ನೆನಹಿನಲ್ಲಿಯೇ ನನ್ನ ಜೀವನವನ್ನು ಕಳೀತೇನೆ ಅಂತಕ್ಕಂಥ ಭಕ್ತಿ ಪರವಶತೆಯೂ ಕೂಡ ಈ ವಚನದಲ್ಲಿ ತಂದು ಶ್ಲೇಷಾಲಂಕಾರದ ವಿಶಿಷ್ಟತೆಯನ್ನ ಮೆರೀತಾರೆ ಬಸವಣ್ಣವರು. ಹೀಗೆ ವಚನಗಳಲ್ಲಿ ಶ್ಲೇಷಾಲಂಕಾರವು ಕೂಡ ಬಹಳ ಸಮರ್ಥವಾಗಿ ಬಂದಿದೆ. ಅದನ್ನ ಉದ್ದೇಶಪೂರ್ವಕವಾಗಿಯೇ ಬಸವಣ್ಣನವರು ತಂದಿದ್ದಾರೆ ಅಂತ ಹೇಳಲಿಕ್ಕಾಗಿಲ್ಲ. ಆದ್ರೆ ಅದನ್ನ ಅಧ್ಯಯನಕ್ಕೊಳಪಡಿಸಿದಾಗ ಮತ್ತು ಅದನ್ನ ಬಿಡಿಸಿ ನೋಡಿದಾಗ, ಆ ವಚನದ ಒಳನೋಟವನ್ನು ಗಮನಿಸಿದಾಗ ನಮಗೆ ಆ ಆಯಾಮದಲ್ಲಿಯೂ ಕೂಡ ಸಮರ್ಥವಾದ ಅರ್ಥವಂತಿಕೆ ದೊರೀತದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ವಚನಗಳನ್ನ ಸಮರ್ಥವಾಗಿ ಅಧ್ಯಯನ ಮಾಡ್ತಾರೆ. ಇನ್ನು ವಚನಗಳಲ್ಲಿ ಮುಖ್ಯವಾಗಿ ನಾವು ಕಂಡು ಬರ್ತಕ್ಕಂಥ, ನಾನು ಆಗ್ಲೇ ಹೇಳಿದ ಹಾಗೆ ಗದ್ದೆ ಗೀತೆಗಳು ಅಂತ ಹೇಳಿ ನಾವು ಇವುಗಳನ್ನು ಕರೆದಿರೋದ್ರಿಂದ ಕಾವ್ಯಗುಣ ಹೇಗೆ ಕಾಣಿಸ್ತದೆ ವಚನದಲ್ಲಿ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನೀವು ಮುಂದೆ ತರಲಿಕ್ಕೆ ಬಯಸ್ತೇನೆ. ಕಾವ್ಯಗಳು ಅಂದ್ರೆ ಹಿಂದೆ ಛಂದೋಬದ್ಧವಾಗಿ ಇರ್ಬೇಕು ಅಂತಕ್ಕಂಥ ನಿಯಮವನ್ನು ಮೀರಿ ಛಂದಸ್ಸಿಲ್ಲದ ಕಾವ್ಯಗಳನ್ನು ನಾವು ರಚಿಸಬಲ್ಲೆವು ಅನ್ನೋದನ್ನು ವಚನಕಾರರು ಜಗತ್ತಿಗೆ ತೋರಿಸಿಕೊಟ್ಟು, ಅವರು ನಡೆದು ನುಡಿದದೇ ವಚನಗಳಾಗಿರೋದ್ರಿಂದ ಅವುಗಳಲ್ಲಿ ಕಾವ್ಯಗುಣವೂ ಕೂಡ ಸಹಜವಾಗಿ ಬಂದಿದೆ. ನೆಕ್ಸ್ಟ್ ವಚನಕಾರರು ದುಂಬಿಗಳಂತೆ ಅತ್ಯಂತ ಸಹಜವಾಗಿರ್ತಕ್ಕಂಥ ಲೋಕಾನುಭವದ ಸಾರವನ್ನ ಜೇನಿನಂತೆ ಮಧುರವೂ ಸತ್ವಯುತವೂ ಆಗಿರ್ತಕ್ಕಂಥ, ಆದ್ರೆ ಸವಿದಷ್ಟು ಸವೆಯದ ವಚನಗಳನ್ನಾಗಿ ವಚನಗಳನ್ನಾಗಿ ಕಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಹೀಗಾಗಿ ವಚನಕಾರರು ಬಹಳ ಸಮರ್ಥವಾದ ಸಾಹಿತ್ಯದ ಸ್ವರೂಪವನ್ನ ಜಾಗತಿಕ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳಿ ಈ ವಚನಗಳನ್ನು ಪರಿಭಾವಿಸಲಿಕ್ಕೆ ಸಾಧ್ಯವಿದೆ. ಕಾವ್ಯಗುಣ ಹೇಗೆ ಕಂಡು ಬರ್ತದೆ ವಚನಗಳಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಬಯಸ್ತೇನೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮವನ್ನ ಆರೂ ಕಾಣದಂತಿರಿಸಿದೆ, ನೀನು ಬೆರೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅಂತ ಹೇಳಿದಂತ ಜೇಡರ ದಾಸಿಮಯ್ಯನವರ ಈ ವಚನದಲ್ಲಿ ಕಾವ್ಯಾಂಶವನ್ನ ನೀವು ಗಮನಿಸ್ಬೇಕು. ಹೇಗೆ ಎರಡು ವಿರುದ್ಧವಾದ ಸಂಗತಿಗಳನ್ನ ತರ್ತಾರೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಮರದೊಳಗೆ ಮಂದಾಗ್ನಿ, ಮರ ನೋಡೋದಕ್ಕೆ ಬಹಳ ಶಾಂತವಾಗಿದೆ, ಆದ್ರೆ ಒಳಗಡೆ ಉರಿಯತಕ್ಕಂಥ ಮಂದಾಗ್ನಿಯನ್ನ ಕಾಡ್ಗಿಚ್ಚಿನ ಸ್ವರೂಪದಲ್ಲಿ ಇಟ್ಕೊಂಡಿದೆಯಲ್ಲ, ಅದನ್ನ ನಾವು ಗಮನಿಸ್ಬೇಕು ಅಂತ ಹೇಳಿ
ಈ ಭೇದಗಳನ್ನು ಗಮನಿಸಿದಾಗ ಇದರೊಳಗಿನ ಕಾಮಾಂಶ ನಮ್ಗೆ ಅರ್ಥ ಆಗ್ತದೆ. ಎಷ್ಟು ಧ್ವನಿಪೂರ್ಣತೆಯನ್ನ ಈ ಈ ವಚನದಲ್ಲಿ ನಾವು ಕಾಣಬಹುದು ಅನ್ನೋದಕ್ಕೆ ಈ ವಚನ ಸಾಕ್ಷಿ ಆಗ್ತದೆ ನಮಗೆ. ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ತುಪ್ಪದೊಳಗೆ ನೊರೆಯ ಹಾಲೊಳಗಿನ ತುಪ್ಪವನ್ನ ನಮಗೆ ಗೊತ್ತಿಲ್ಲದಂತೆ ಅದರೊಳಗೆ ಎರಿಸಿದೆಯಲ್ಲ, ಆ ಭೇದ ನನಗೆ ವಿಸ್ಮಯವನ್ನು ಉಂಟು ಮಾಡ್ತದೆ ಅಂತೇಳಿ ಜೇಡರದಾಸಿಮಯ್ಯನವರು ರೂಪಕಾತ್ಮಕವಾದಂತ ಮೇಲಿನ 3 ಎಲ್ಲವೂ, ಮೇಲಿನ 2 ಸಾಲುಗಳು ಮತ್ತು ಅದ್ರ ಜೊತೆಗಿರ್ತಕ್ಕಂಥ ಮೇಲಿನ ಸಾಲುಗಳೆಲ್ಲವೂ ದೃಷ್ಟಾಂತಗಳಾಗಿ ಕೊಡ್ತಾರೆ. ನಂತರ ಶರೀರದೊಳಗ ಆತ್ಮವನಾರೂ ಕಾಣದಂತಿರಿಸಿದೆ. ವಚನದ ಸ್ವಾರಸ್ಯ ಇರೋದೇ ಅವುಗಳ ಕೊನೆಯ ಸಾಲುಗಳಲ್ಲಿ. ಹೀಗಾಗಿ ಕೊನೆಯ ಸಾಲುಗಳಲ್ಲಿ ಬರತಕ್ಕಂಥ ಕೊನೆಯ 2 ಸಾಲು ಈ ವಚನದ ತಾತ್ವಿಕ ಸ್ವರೂಪವನ್ನು ಪಡೆದುಕೊಂಡಿರ್ತದೆ. ಅಂದ್ರೆ ತತ್ವವನ್ನ ಕೇವಲ ಉಪದೇಶ ಮಾಡಿ ತತ್ವವನ್ನ ತಾತ್ವಿಕವಾಗಿಯೇ ಉಪದೇಶ ಮಾಡಿದ್ರೆ ಜನರ ಮನಸ್ಸಿಗೆ ತಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಕಾವ್ಯಾತ್ಮಕವಾಗಿ, ರೂಪಕಾತ್ಮಕವಾಗಿ ಜನರಿಗೆ ಅರ್ಥವಾಗಬಲ್ಲಂಥ ಸಹಜವಾದ ಪ್ರಕೃತಿಯ ವಸ್ತುಗಳನ್ನ, ಜನಸಾಮಾನ್ಯರ ದಿನನಿತ್ಯದ ಬಳಕೆಯ ವಸ್ತುಗಳ ಸ್ವರೂಪವನ್ನ ವಿವರಿಸುವುದರ ಮೂಲಕ ಅವುಗಳನ್ನು ಬಳಸಿದ್ರೆ ಬಹಳ ಅರ್ಥವತ್ತಾಗಿ ಜನಸಾಮಾನ್ಯರ ಮನಸ್ಸಿಗೆ ತಲುಪಿಸಬಹುದು ಅನ್ನುವಂತ ಅರಿವು ಬಸವಣ್ಣನವರ ಆದಿಯಾಗಿ, ಬಸವಾದಿ ಪ್ರಮುಖರಾದಿಯಾಗಿ ಜೇಡರದಾಸಿಮಯ್ಯಾದಿ ಶಿವಶರಣರಲ್ಲಿ ಬಹಳ ಸಮರ್ಥವಾಗಿ ಒಡಮೂಡಿತ್ತು. ಆ ಕಾರಣಕ್ಕಾಗಿ ಶರೀರದೊಳಗ ಆತ್ಮವನಾರೂ ಕಾಣದಂತಿರಿಸಿದೆ, ನೀನು ಬೆರೆಸಿದ ಭೇದಕ್ಕೆ ಬೆರೆಗಾದನೆಯ ಅಂತಕ್ಕಂಥ, ಅಂದ್ರೆ ಶರೀರದೊಳಗಿರ್ತಕ್ಕಂಥ ಆತ್ಮಕ್ಕೆ ಸಮೀಕರಿಸಿ ಈ ಎಲ್ಲ ಮೇಲಿನ ದೃಷ್ಟಾಂತಗಳನ್ನ ಅರ್ಥವಾಗಿ ಮಂಡಿಸ್ತಾರೆ. ಅಂದ್ರೆ ಸಾಮಾನ್ಯರು ಓದುವಾಗಲೂ ಕೂಡ ಇದು ಅರ್ಥವಾಗ್ಬೇಕು ಸರಳವಾಗಿ. ಆಧ್ಯಾತ್ಮಿಕ ತತ್ವಜ್ಞಾನ ಅದೊಂದು ಅದರದೇ ಆದಂತ ಪರಿಭಾಷೆಗಳಿವೆ. ಅಧ್ಯಾತ್ಮದ ತತ್ವಜ್ಞಾನಕ್ಕೆ ಅದರದೇ ಆದಂತ ಪರಿಭಾಷೆಗಳಿವೆ. ಅನುಭವದ ತತ್ವಗಳಿಗೂ ಕೂಡ ಅದರದೇ ಆದಂತ ಭಾಷಾ ಶಬ್ದಗಳಿವೆ. ಅವುಗಳನ್ನೆಲ್ಲ ನೇರವಾಗಿ ಹೇಳುವುದಕ್ಕಿಂತ ದೃಷ್ಟಾಂತ ಸಹಿತ ಕೊಟ್ಟಾಗ ಜನರ ಮನಸ್ಸಿಗೆ ಅವು ಹಿಡಿಸಲಿಕ್ಕೆ ಮತ್ತು ಅವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಜೇಡರದಾಸಿಮಯ್ಯನವರ ಈ ವಚನ ನಿದರ್ಶನವನ್ನಾಗಿ ನಾವು ಕೊಡಬಹುದು. ಜೊತೆಗೆ ಅಲ್ಲಮ ಪ್ರಭುದೇವ ತನ್ನ ಮತ್ತು ಗುಹೇಶ್ವರನೊಂದಿಗಿನ ತನ್ನ ಸಂಬಂಧ ಎಂಥದ್ದು ಅನ್ಲಿಕ್ಕೆ, ಎತ್ತನ ಮಾಮರ ಎತ್ತನ ಕೂಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತಕ್ಕಂಥ ವಚನದಲ್ಲಿ ತನ್ನ ಮತ್ತು ಗುಹೇಶ್ವರನ ನಡುವಿನ ಸಂಬಂಧ ಯಾವ ಸ್ವರೂಪದಲ್ಲಿದೆ? ಎತ್ತನ ಮಾಮರ ಎತ್ತನ ಕೋಗಿಲೆ, ಕೋಗಿಲೆಯಲ್ಲೋ ಮಾಮ ಒಂದು ಚಲನಶೀಲವಾದದ್ದು ಕೋಗಿಲೆ, ಮಾಮರ ಸ್ಥಾವರ ಸ್ವರೂಪದಲ್ಲಿ ನಿಂತಿರ್ತಕ್ಕಂಥದ್ದು. ಆ ಸ್ಥಾವರಕ್ಕೂ ಮತ್ತು ಜಂಗಮಕ್ಕೂ ಸಂಬಂಧವನ್ನು ಇಟ್ಟುಕೊಂಡಂತಹ ತನ್ನ ಗುಹೇಶ್ವರನ ಸಂಬಂಧವೂ ಕೂಡ ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಅನನ್ಯವಾದದ್ದನ್ನ ಈ ಸಾಲುಗಳಲ್ಲಿ ಆತ ಪ್ರತಿಪಾದಿಸ್ತಾನೆ. ಅಂದ್ರೆ ಇದರ ಧ್ವನಿಪೂರ್ಣತೆಯೇ ವಚನಗಳನ್ನ ಕಾವ್ಯದ ಸ್ವರೂಪಕ್ಕೆ ತಿರುಗಿಸುವ ಹಾಗೆ ಮಾಡಿದೆ. ಕಾವ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಧ್ವನಿ. ಆನಂದವರ್ಧನ ಇದನ್ನ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಪ್ರತಿಪಾದಿಸಿದ್ದಾನೆ. ಹೀಗಾಗಿ ಧ್ವನಿಪೂರ್ಣತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಬಳಸಿಕೊಂಡಿರುವುದರಿಂದ, ಅಲ್ಲಮನಾದಿಗೆ ಹಲವಾರು ಶಿವಶರಣರು ತಮ್ಮ ವಚನಗಳಲ್ಲಿ ಬಳಸಿಕೊಂಡಿರುವುದರಿಂದ ಇವು ಸಹಜವಾಗಿ ಕಾವ್ಯಗಳೇ ಆಗಿವೆ ಮತ್ತು ಗದ್ಯಗಳು ಕೂಡ ಆಗಿರುವುದರಿಂದ ಇದು ಗದ್ಯ ಗೀತೆಗಳಂತ ಹೇಳಿ ನಾವು ಇವುಗಳನ್ನು ಕರೆಯಬಹುದಾಗಿದೆ. ಹೀಗೆ ಈ ವಚನಗಳ ಪ್ರತಿಯೊಂದು ಸಾಲನ್ನು ನಾನು ವಿವರಿಸ್ತಾ ಹೋದ್ರೆ ಅದೊಂದು ಹೊಸ ತತ್ವಜ್ಞಾನಕ್ಕೆ ನಮ್ಮನ್ನೆಲ್ಲ ಕರೆದೊಯ್ಯಲಿಕ್ಕೆ ಸಾಧ್ಯವಿದೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದೊಳಗನ ಉಪ್ಪು ಇವೆರಡನ್ನ ಬೆರೆಸಿದ್ರೆ ಮತ್ತೊಂದು ಹೊಸ ರುಚಿ, ಹೊಸ ವೈವಿಧ್ಯಮಯವಾದಂತ ಅನುಭವದ ರುಚಿಯು ನಮ್ಗಾಗ್ತದೆ ಅನ್ನೋದನ್ನ ಈ ಸಾಲುಗಳಲ್ಲಿ ಆತ ಹಿಡಿದಿಡ್ತಾನೆ. ಗುಹೇಶ್ವರ ಲಿಂಗ ಮತ್ತು ನನಗೂ ಅಂಥದ್ದೇ ಸಂಬಂಧವಿದೆ ಅಂತೇಳಿ. ನಾನೆಲ್ಲಿಯೋ ಇದ್ದೆ, ಗುಹೇಶ್ವರನ್ ಎಲ್ಲಿಯೋ ಇದ್ದ, ನಾವಿಬ್ರು ಸೇರಿ ಅತ್ಯಂತ ಹತ್ತಿರವೂ ಆದ್ವಿ. ಅಷ್ಟೇ ಸಮುದ್ರದೊಳಗನ ಉಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಸೇರಿದಂತೆ ಒಂದಾಗಿ ಅದ್ವೈತವನ್ನು ಆನಂದಿಸಿದ್ದೇವೆ, ಅನುಭವದ ಅದ್ವೈತವನ್ನ ನಾನು ಆನಂದಿಸಿದೆ ಅನ್ನೋದನ್ನ ಅಲ್ಲಮ್ಮ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಕಟ್ಟಿಕೊಡ್ತಾರೆ. ಹೀಗಾಗಿ ಇದು ವಚನದ ತಾತ್ಪರ್ಯ ಇದೆ. ಈ ಕೊನೆಯ ಸ್ಲೈಡ್ ನಲ್ಲಿ ಈ ವಚನದ ತಾತ್ಪರ್ಯದೊಂದಿಗೆ ನಾನು ವಚನಗಳು ಹೇಗೆ ಮುಕ್ತ ಛಂದಸ್ಸಿನ ಕಾವ್ಯಗಳಾಗಿವೆ ಅನ್ನೋದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ತಾನು ಅಡೆತಡೆಗಳಾಗಿರೋದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ನನ್ನ ಈ ವಿಷಯ ಮಂಡನೆಯನ್ನ ಇಲ್ಲಿಗೆ ಮುಗಿಸಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಅರಿವು ಅಕ್ಕನ ಬಳಗದ ಮತ್ತು
ಬಸವ ಸಮಿತಿ ಎಲ್ಲ ಡಾಕ್ಟರ್ ಶಶಿಕಾಂತ್ ಪಟ್ಟಣದವರಿಗೆ ಅವರಿಗೆ ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಬಹಳ ಸಹನೆಯಿಂದ ನನ್ನನ್ನು ಸಹಿಸಿಕೊಂಡಂತ ಅಡೆತಡೆಗಳಾದಾಗ್ಯೂ ನನ್ನ ಜೊತೆಗೆ ನಿಂತು ಸಹಕರಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಕಮಲ ಪಾದಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ಇಲ್ಲಿಗೆ ನನ್ನ ಉಪನ್ಯಾಸವನ್ನು ಕೊನೆಗೊಳಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಾಸ್ತ್ರೀಯ ಅಧ್ಯಯನದ ಹಿನ್ನೆಲೆಯಲ್ಲಿ ಸಂಶೋಧನಾತ್ಮಕ ಅಂಶಗಳನ್ನು ಉಲ್ಲೇಖಿಸುತ್ತಾ ವಚನಗಳು ಹೇಗೆ ಛಂದಸ್ಸಿನ ಲಕ್ಷಣಗಳಿಂದ ಮುಕ್ತವಾಗಿ ಒಲಿದಂತಹ ಹಾಡಾಗಿವೆ ಮತ್ತು ತಮ್ಮದೇ ಆದ ವಿಶಿಷ್ಟ ಪ್ರಾಸಬದ್ಧ ಲಯವನ್ನು ಹೊಂದಿವೆ ಎಂಬುದನ್ನು ಕುರಿತು ಅತ್ಯಂತ ಸವಿಸ್ತಾರವಾಗಿ ಮತ್ತು ಆಕರ್ಷಕವಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಿದ ಚಂದ್ರಶೇಖರ್ ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಸುಧಾ ಮೇಡಮ್ ಅವ್ರ ಮನೆಗೆ ಯಾರು ಮಾತಾಡ್ತಾರ? ಸುಧಾ ಇಲ್ರಿ, ನೀವು ಮಾತಾಡ್ರಿ ಸರ್. ತಗೊಳ್ರಿ ಸರ್. ಹಾನ್ರಿ. ಈಗ ವಚನ ಅಧ್ಯಯನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಕೆಲವು ಆಶಯ ನುಡಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ಎನ್ನುವ ಇವತ್ತು ಒಬ್ಬ ಕನ್ನಡದ ಪ್ರಾಧ್ಯಾಪಕರು ವಚನ ಸಾಹಿತ್ಯವನ್ನ ಇಷ್ಟೊಂದು ವೈಚಾರಿಕ ನೆಲೆಗಟ್ಟಿನೊಳಗ ಒಯ್ಯುತ್ತ ಚಂಪು ಕಾವ್ಯವೆಂಬ ಮಹಾಪ್ರವಾಹಕ್ಕ ಅಡ್ಡಗೋಡೆ ಕಟ್ಟಿ ಅಲ್ಲಿ ಛಂದಸ್ ಭರಿತವಾದಂಥ ಸಂಸ್ಕೃತ ಭೂಯಿಷ್ಠವಾದಂಥ ಕಾವ್ಯಕ್ಕ ದೇಶಿ ಪ್ರಜ್ಞೆಯ ವಚನಗಳನ್ನ ಅಡ್ಡಗೋಡೆ ಕಟ್ಟಿ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯನಂತವ್ರನ್ನ ಆ ಮಾಲಕನನ್ನಾಗಿ ಮಾಡಿದ್ರು. ಈ ಸಾಹಿತ್ಯ ಬಹಳಷ್ಟು ವಚನ ಸಂಶೋಧನೆ ಕಾರ್ಯದೊಳಗ ನಾವೆಲ್ಲರೂ ಹೇಳ್ತೀವಿ, ಅಗ್ರ ಇವರೆಲ್ಲ ಬೇಸಾಯಗಾರರು ಅಂತೇಳಿ ಎಂ ಆರ್ ಶ್ರೀನಿವಾಸ ಮೂರ್ತಿ ಹೇಳಿದ್ರು. ಚಂದ್ರಶೇಖರ ಕಂಬಾರ್ ಅವರು ಕನ್ನಡ ದೇವರಿಗೆ ಕನ್ನಡವ ಕಲಿಸಿದ್ರು ಅಂತಕ್ಕಂಥದ್ದು. ಜನವಾಣಿ ದೇವವಾಣಿ ಆಗದಿದ್ದಾಗ ದೇವವಾಣಿಯನ್ನೇ ಜನವಾಣಿಯನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದು ನಾವು ಸಾಕಷ್ಟು ಕೇಳ್ತೀವಿ. ಆದ್ರೆ ಅವ್ರು ಹೇಳಿದ ಹಾಗೆ ವಚನ ಕಾವ್ಯ, ವಚನ ಸಾಹಿತ್ಯ, ವಚನ ಗದ್ಯಕ್ಕೆ ಹತ್ತಿರವಾದಂತ ಒಂದು ಮಾತನ್ನ ಅವರು ತೇವಾರಗಳ ನಯನಾರರು ಅವರ ಬರೇ ಅಲ್ಲಿ 63 ಪುರಾತನರೊಳಗ ವೈಭವೀಕರಣ, ಶಿವನನ್ನ ವೈಭವೀಕರಣ, ಓಹಿಲಯ್ಯ ಆಗ್ಲಿ, ಬೆಡ್ರ ಕಣ್ಣಪ್ಪ ಆಗ್ಲಿ, ಶಿರಿಯಾಳ ಆಗ್ಲಿ, ಇವರೆಲ್ಲರನ್ನ ಬಸವಣ್ಣ ಅಲಗಳಿತಾನ. ಶೆಟ್ಟಿ ಎಂಬನೆ ಶಿರಿಯಾಣ, ಮಡಿವಾಳ ಅಂದ್ರೆ ಅವ್ರ ಎಲ್ಲ ವಿಚಾರಗಳನ್ನ, ಅವರ ಪೌರಾಣಿಕ ಚಿಂತನೆಗಳನ್ನ ಅಲ್ಗಳಿತ ಸ್ವತಂತ್ರವಾಗಿ ದೇಶಿ ಪ್ರಜ್ಞೆಯ ಒಳ್ಳೊಳ್ಳ ಒಂದು ಸಾಹಿತ್ಯಿಕ ಪರಂಪರೆಯನ್ನ ಅವ್ರು ಹೇಳ್ದಂಗೆ ಕಂದ ಪದ್ಯ ಅಲ್ಲ, ತ್ರಿಪದಿಗಳಲ್ಲ, ಮತ್ತು ಜನಪದ ಪದ್ಯಗಳು ದಾಖಲೆಗಾಗಿರಲಿಲ್ಲ, ಅಂದ್ರೆ ಲಿಖಿತ ರೂಪದೊಳಗೆ ಸಿಕ್ಕಿರಲಿಲ್ಲ, ಮೌಖಿಕವಾಗಿತ್ತು, ಜನರಿಂದ ಜನರಿಗೆ ಹೊರಟಿತ್ತು ಅಷ್ಟೇ. ಅದನ್ನ BS ಗದಗಿಮಠರು ದಾಖಲೀಕರಣ ಮಾಡಿದಂಥದ್ದು. ಅದು ಒಂದು ಸಣ್ಣ ಪ್ರಯತ್ನ, ಅಂದ್ರೆ ಅದು ಬಹಳ ದೊಡ್ಡ ಪ್ರಯತ್ನ. ಅದ್ರ ಜನಪದ ಲೋಕಕ್ಕೆ ಸಣ್ಣದು, ಜನಪದ ಲೋಕ ಒಂದು ದೊಡ್ಡ ಸಮುದ್ರ, ಅದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಗದಗಿಮಠರು ಮಾಡಿದ್ರು. ಸೊ ಹಿಂಗಾಗಿ ವಚನ ಸಾಹಿತ್ಯ ಅವ್ರ ಅಂತರ್ಲಯ ಅಂತ ಹೇಳ್ತಾರೆ, ಬಹಳ ಚಂದ ಅದು. ಮತ್ತು ಅದು ಗುಣಲಕ್ಷಣಗಳನ್ನ ಮುಕ್ತ ಕಾವ್ಯಗಳು ಅಥವಾ ಮುಕ್ತ ಛಂದಸ್ಸಿನ ಕಾವ್ಯಗಳು ಅಂತಂತಂದ್ರೆ ಅದು ಬಂಡಾಯ ಸ್ವರೂಪದ ಮೊಟ್ಟ ಮೊದಲಿಗೆ ಹೇಳ್ತಾರೆ. ನಿಮಗೆ ಕೇಡಿಲವಾಗಿ ಆನುವಲಿದಂತೆ ಹಾಡುವೆನಯ್ಯ, ಅಂಡಜ ಶ್ವೇತಜ ಜಲಜ ನಾನೇ ಮಾಡಿದೆ ನಾನೇ ಮಟ್ಟಿದೆ ಎನ್ನುವ ಬಾಯಿಯೊಳಗೆ ಮೆಟ್ಟ ಹುಡಿ ಭೈವನು ಕಾಣ ಕೂಡಲ ಸಂಗಮದೇವ. ಬಸವಣ್ಣ ನಿಮ್ಮ ಬಾಯಿಯೊಳಗೆ ಮೆಟ್ಟ ಹುಡಿತೀನಿ, ಚಪ್ಪಲಿ ಮೆಟ್ಟ ಹುಡಿ, ಅದು ಮೆಟ್ಟಿನ ಕೆಳಗಿರ್ತಕ್ಕಂಥ ಹಾಕ್ತೀನಿ ಅಂತಕ್ಕಂಥದ್ದು. ಅಂಬಿಗರ ಚೌಡೆ ಅನ್ನೋ ಚಿಂದೊಳಗ ಒಂದು ಕಡೆ ಸಂಪೂರ್ಣವಾಗಿ ಕ್ರಾಂತಿಕಾರಕ ಬಂಡಾಯದ ಧೋರಣೆಗಳನ್ನ ಹೊಂದ್ಕೊಳ್ತಕ್ಕಂಥ ಮುಕ್ತ ಕಾವ್ಯಗಳು ಆಗಿದ್ದಾರೆ, ಇನ್ನೊಂದು ಕಡೆ ಆಂತರಿಕವಾಗಿ ತನ್ನೊಳಗ ತಾನು ಹುಡುಕಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅಂತರ್ಲಯವನ್ನು ಹೊಂದತಕ್ಕಂಥ, ಅದನ್ನೇನಾದ್ರು ಯಾರು ಗುಣಾಕಾರ ವಾಗಾಕಾರ ಮಾಡಿ ಅಥವಾ ಯಮತಾರಾಜ ಬಾಣಸಲ್ಗಂ ಗುಣಮಾತ್ರೆಗಳನ್ನು ಹಾಕಿ ಛಂದಸ್ಸಿನ ಪ್ರಕಾರ ಮಾಡಿದವರಲ್ಲ, ಅದು ಭಾವಕ್ಕೆ ಪ್ರಧಾನವಾದಂಥದ್ದು, ಅನುಭವಕ್ಕೆ. ಅವ್ರು ಹೇಳ್ದಂಗ ನಡೆದಂತ ನುಡಿದ್ರು, ನುಡಿದಂಗೆ ಬರೆದ್ರು. ಅವ್ರೇನು ನಡೀತಿದ್ರಲ್ಲ ಅದನ್ನು ನುಡಿದ್ರು. ಇದು ಅನುಭವ ಮತ್ತು ಅನುಸಂಧಾನದಿಂದ ಈ ಸಾಹಿತ್ಯ ಇಷ್ಟೊಂದು ವಿಪುಲವಾಗಿ ಬರೀತು ಅಂತಕ್ಕಂಥದ್ದು. ಮತ್ತು ಬಹಳ ಒಂದು ಒಳ್ಳೆಯ ಅಂಶ ಅವ್ರು ಹೇಳಿದ್ರು. ಇವರು ಒಂದು ಕಡೆ ಕುಂತು ಗಿಡದ ನೆಳಕ್ಕೆ ಕುಂತು ನೀರು ಕುಡಿದು ಬರಿಬೇಕಂತಲ್ಲ, ಕಾಯಕ ಮಾಡ್ತಾ, ಗಳೆ ಹೊಡಿತಾ, ಮಣ್ಣು ತುಳಿತಾ, ಕಂಬಾರ ತಮ್ಮ ಕಾಯಕ ಪ್ರಧಾನವಾದಂಥ ಕಾಯಕದ ಪಾರಿಭಾಷಿಕ ಪದದೊಳಗ ಅದು ಬಹಳ ಮುಖ್ಯ. ಅದು ನುಲಿಯ ಚಂದ ಹೇಳ್ತಾನ, ಕಣ್ಣಿಯ ಮಾಡ ಬಣ್ಣಿರೆ
ನಿಮಗೆ ಚಂದೇಶ್ವರ ಲಿಂಗವೇನು, ನೀವು ಬಂದು ನನಗೆ ಕಣ್ಣಿ ಮಾಡಕ್ಕೆ ಹೆಲ್ಪ್ ಮಾಡ್ರಿ, ನೀವು ನಂಗೆ ಚಂದೇಶ್ವರ ಲಿಂಗ ಅಂತೀನಿ ಅಂತ. ದೈವತ್ವವನ್ನ ಸಾಮಾನ್ಯ ಜನರೊಳಗೆ ಅಥವಾ ಸಮುದಾಯಕ್ಕೆ ಒಳಪಡಿಸಿದವರು ಶರಣರು. ಹಿಂಗಾಗಿ ವಚನಗಳು ನಿಜಕ್ಕೂ ಕೂಡ ಏನು ನಾವು ಕಂದಪದ್ಯ ಈಗ ನೋಡ್ರಿ, ವಚನಗಳುಕ್ಕಿಂತ ಪೂರ್ವ ಚಂಪು ಆಗಲಿ ಅಥವಾ ಇದರ ನಂತರ ಬಂದಂತ ರಗಳೆಗಳು, ಷಟ್ಪದಿಗಳು, ಕಂದಪದ್ಯಗಳು ಎಷ್ಟು ಪ್ರಕಾರಗಳು ಬಂದರೂ ಕೂಡ പക്ഷെ ಕನ್ನಡ ಸಾಹಿತ್ಯದೊಳಗೆ ಕಾವ್ಯ ಪ್ರಕಾರ, ಸಾಹಿತ್ಯ ಪ್ರಕಾರಗಳು ಆದಷ್ಟು ಜಗತ್ತಿನ ಯಾವ ಸಾಹಿತ್ಯದೊಳಗೂ ಆಗಿಲ್ಲ. ಆದ್ರೆ ಗಟ್ಟಿಯಾಗಿ ನಿಂತದ್ದು ವಚನ ಸಾಹಿತ್ಯ. ಕಾರಣ ಅವ್ರು ಹೇಳ್ದಂಗೆ ಅದು ಆತ್ಮಸಾಕ್ಷಿಯಾಗಿ ಪ್ರಮಾಣೀಕರಿಸಿದ ಪ್ರತಿಯೊಂದು ನಿಮ್ಮ ಶರಣರ ಪಾದಕ್ಕೆ ಪ್ರಮಾಣ ಮಾಡ್ತಕ್ಕಂಥ, ನಿಮ್ಮ ತಲೆದಂಡ ಅಂತಕ್ಕಂಥದ್ದು, ನನಗೇನು ತಪ್ಪು ನಾನು ಮಾಡಿದ್ರೆ ನೀವು ಅದಕ್ಕೆ ಶಿಕ್ಷೆ ಕೊಡ್ರಿ ಅಂತಕ್ಕಂಥದ್ದು, ನನ್ನನ್ನು ಕೇಳ್ರಿ ಅಂತಕ್ಕಂಥದ್ದು, ಈ ರೀತಿಯಾಗಿ ಅತ್ಯಮೂಲ್ಯವಾದಂಥ ಒಂದು ಸಾಹಿತ್ಯವನ್ನ ಶರಣರು ಕಟ್ಟಿಕೊಟ್ರು. ಮತ್ತು ಇನ್ನೂ ಒಂದು ಭಾಳ ಚಂದ, ಅದು ಉದ್ದೇಶ ಏನಿತ್ತು ಅಂತಂದ್ರೆ ಛಂದಸ್ಸನ್ನು ಮುರಿದು ಕಟ್ಟತಕ್ಕಂಥ, ಛಂದಸ್ಸನ್ನು ಮುರಿದು ಅಂತಂದ್ರೆ ಸಂಪ್ರದಾಯವನ್ನು ಮುರಿತಕ್ಕಂಥದ್ದು. ಬರೀ ಮುರಿದು ಸುಮ್ಕೊಂಡಿರ್ಲಿಲ್ಲ, ಅದಕ್ಕೆ ಪ್ರತಿಯಾಗಿ ಸಾಹಿತ್ಯವನ್ನು ರಚನೆ ಮಾಡಿದ್ರು ಶರಣರು. ಮುಕ್ತ ಕಾವ್ಯ ಅಂತಂತೀವಿ ನಾವು. ಅಂದ್ರೆ ಅವರು ಚಂಪು ಕಾವ್ಯವನ್ನು ವಿರೋಧ ಮಾಡಲಿಲ್ಲ. ಚಂಪು ಕಾವ್ಯ ಜನರಿಗೆ ಮುಟ್ಟಂಗಿಲ್ಲ. ಪಂಪನ ಅರಿಕೇಸರಿ ತಗೊಂಡು ನನಗೇನು ಮಾಡಲಿ, ಬಿಜ್ಜಳನ ಭಂಡಾರ ಎಷ್ಟಿದ್ರೆ ನೀವಂಗೂ ಬಿಜ್ಜಳನ ಹೊಗಳಿದ್ರಂದ್ರೆ ಬಸವಣ್ಣ ಇನ್ನೂ ಒಂದು 20-30 ವರ್ಷ ಬದುಕಬಹುದಾಗಿತ್ತು. ಅದನ್ನ ಅದ್ರ ಉದ್ದೇಶ ಆಗಿರಲಿಲ್ಲ. ಪಂಪನನ್ನ ಪಂಪ ಅರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ವೈಭವೀಕರಣ ಮಾಡ್ತದ. ಬಹಳ ದೊಡ್ಡ ಕವಿ ಪಂಪ, ಎರಡು ಮಾತಿಲ್ಲ. ಆದ್ರ ಕಾವ್ಯ ಅದು ಬದುಕಿಗೆ, ಪರಿವರ್ತನೆಗೆ, ಬದುಕಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಕೊಟ್ಟವ್ರು ಶರಣರು. ಇದು ಅದಕ್ಕೂ ಸಾಕಷ್ಟು ಚಕೋರಂಗಿ ಚಂದ್ರಮಣ ಬೆಳಗಿನ ಚಿಂತೆ ಅಂತಕ್ಕಂಥದ್ದು, ಆ ಕಾವ್ಯದೊಳಗಿರ್ತಕ್ಕಂಥ ಅಂತರ್ಲಯ, ಅದು ಹಾಡ್ಲಿಕ್ಕೆ ಬಹುಶಃ ಇದನ್ನ ಪದ್ಯವೂ ಹೌದು ಗದ್ಯವೂ ಹೌದು ಅಂತ ಹೇಳಿದವರು ಬಸವಣ್ಣನವರ ವಚನ ಪ್ರದೀಪಿಕೆ, ಶಟಸ್ಥಲ ವಚನಗಳನ್ನ ಬಸವಣ್ಣವರು ಇವುಗಳನ್ನ ಹಾಡಬಲ್ಲರು. ಅದನ್ನು ಸಂಪಾದನೆ ಮಾಡ್ಬೇಕಾದ್ರೂ ಕೂಡ ಅವರು ಅದು ಕಾವ್ಯ ರೂಪದೊಳಗ ಅಥವಾ ಕವನ ರೂಪದೊಳಗ ಅಥವಾ ಪದ್ಯ ರೂಪದೊಳಗ ಸಂಕಲನ ಮಾಡಿದ್ರು ಬಸವಣ್ಣವರು. ಅದಕ್ಕೆ ಅದು ಗದ್ಯವೋ ಪದ್ಯವೋ ಅನ್ನೋದಕ್ಕಿಂತ ಅದು ಅನುಭಾವಿಕ ನೆಲೆಯೊಳಗ ಒಬ್ಬ ಶ್ರಮಿಕ ಜೀವಿಯ ವಚನಕಾರನ ಚಿಂತನೆಗಳನ್ನ ಮುಕ್ತವಾಗಿ ಬರೆದ್ರು. ಅವ್ರಿಗೆ ಯಾವುದೋ ಅಕ್ಷರ ಜ್ಞಾನಗಳಿರಲಿಲ್ಲ. ಈ ಜಡದಾಶಿಮೆಯಿಂದ ಸಂಪೂರ್ಣವಾಗಿ ಅಂತರ್ಲಯ ಅವು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ, ಅಲ್ಲಿ ಪ್ರಾಸ ಐತಿ, ಛಂದಸ್ಸು ಐತಿ, ಬಟ್ ಉದ್ದೇಶ ಇರ್ಲಿಲ್ಲ. ಅಂದ್ರ ನಿಯಮಗಳಿರ್ಲಿಲ್ಲ, ಕಟ್ಟಳೆಗಳಿರ್ಲಿಲ್ಲ, ಹಿಂಗ ಬರಿಬೇಕು ಅಂತಿರ್ಲಿಲ್ಲ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳನ್ನೇ, ಅನ್ಯ ಕುಣ್ಯ ಇಳೆ ಬೆಳೆ ಸುಳಿ, ನೋಡ್ರಿ ಎಷ್ಟೊಂದು ಸುಂದರವಾಗಿ ಕಟ್ಟಿಕೊಟ್ರು ಅಂತಕ್ಕಂಥದ್ದು. ನನಗ ಚಂದ್ರಶೇಖರ್ ಹೆಗಡೆ ಅವ್ರು, ನಾನು ಬಹಳ ಸಲ ಬದಾಮಿಗೆ ಹೋಗಿನಿ, ಯಾಕೆ ಅವ್ರಿಗೆ ಭೇಟಿ ಆಗ್ಲಿಲ್ಲ, ನನಗೊಂದು ಸ್ವಲ್ಪ ಅಪರಾಧ ಮನೋಭಾವ ಈಗ ಕಾಡಕತೈತಿ. ಎಂತ ಒಬ್ಬ ಒಳ್ಳೆಯ ವಾಗ್ಮಿ, ನಿಜಕ್ಕೂ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಅಷ್ಟು ನನ್ನ ಕೃತಜ್ಞತೆ ಅಂದ್ರು. ಮತ್ತು ವಿಚಿತ್ರ ಅಂದ್ರೆ ಚಂದ್ರಶೇಖರ್ ಹೆಗಡೆ ಅವ್ರಿಗೆ ಕೊಡ್ಬೇಕಂತಕ್ಕಂಥದ್ದಲ್ಲ, ಇದು ಇನ್ನೊಬ್ಬರಿಗೆ ಕೊಡ್ತಿದ್ವಿ. ಪಾಪ ಅವ್ರಿಗೆ ಕಾಲ ಅಂದ್ರ ಸಂದರ್ಭ ಇದು ಹೊಂದಾಳಿಕೆ ಆಗ್ಲಾರ್ದಕ್ಕ ಇವರಿಗೆ ಕೊಡ್ತು. ಆಲ್ವೇಸ್ ಬ್ಲೆಸ್ ಇನ್ ಡಿಸ್ಗೈಸ್ ಅಂತ ನಮ್ಮ ಅಕ್ಕನ ಅರಿವ ವೇದಿಕೆ ಇನ್ನೊಬ್ಬ ಗಟ್ಟಿ ಸದಸ್ಯರು ನಮ್ಗೆ ಸಿಕ್ಕರು. ಇದೆಲ್ಲ ಶರಣರ ಇಚ್ಛೆ ಮತ್ತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಸೊ ನಿಜಕ್ಕೂ ಕೂಡ ಬಹಳ ಇದೊಂದು ಇನ್ನೂ ಒಂದು ಸೀರೀಸೇ ಮಾಡ್ಬೋದು ನೀವು. ಅಂದ್ರೆ ಮುಕ್ತ ಕಾವ್ಯಗಳನ್ನ ಅದು ಮುರಿದು ಕಟ್ಟುವಂತ ಪ್ರಕ್ರಿಯೆಗಳನ್ನು ಶರಣರು ಮಾಡಿದರು. ಜನಿವಾರ ಹರಿದು ಹೋಗದ, ಅದು ಮುರಿತಕ್ಕಂಥ ಸಂಪ್ರದಾಯವನ್ನು ಮುರಿದ. ಇಷ್ಟಲಿಂಗ ಕಲ್ಪನೆ ಕೊಟ್ಟ, ಇಷ್ಟಲಿಂಗ ಕಟ್ಟುಗೋ, ಅದಕ್ಕೆ ಜ್ಯೋತಿ ಬೀಳ್ಬೇಡ. ಅರುಹನ ಅರಿಯಲೊಂದು ಕುರು ಕೊಟ್ಟ ಕುರುಹ. ಶರಣರು ಅವುಗಳನ್ನ ಕನ್ನಡಿಯಾಗಿ ಬಳಸು, ಕುರುಹನ್ನಾಗಿ ಬಳಸು, ಅದರೊಳಗೆ ಜ್ಯೋತಿ ಬೀಳ್ಬೇಡ, ಅದಕ್ಕೆ ಸಂಭ್ರಮಿಸಬೇಡ. ನಾವೀಗ 800-900 ಆದ್ರೂ ವಿಭೂತಿ ಅಷ್ಟಾವರಣ ಸಂಭ್ರಮಿಸ್ಕೊಂಡು ಅದಕ್ಕೆ ನಿಂತ್ಬಿಟ್ಟು ಅದರ ಆಚೆಗೆ ಹೋಗ್ತಕ್ಕಂಥ ಆಯತ ಸ್ವಾಯತ ಸನ್ನಿಹಿತ ಆಗ್ತಾ ಇಲ್ಲ. ಅದು ಶರಣರ ಆಶಯ ಅಲ್ಲ, ಆಗಿತ್ತು. ಅದರ ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಬದುಕಿವಿ. ಅದರ ಶರಣರು ಮತ್ತು ಜನಪದಿಗರು ಬಹಳ ನಾವು ಜನಪದ ಸಾಹಿತ್ಯದಲ್ಲಿ ನಾವು ಎಲ್ಲಿ ನೋಡಿದ್ರು ಕೂಡ ಹುಗಾರ ಮಾದನ ಇರ್ಬೋದು, ಮೇದಾರ ಕೇತ ಇರ್ಬೋದು, ಮಡಿವಾಳ ಮಾಚಿದೇವ, ಕುಂಬಾರ ಗುಂಡಯ್ಯನ ಆಗ್ಲಿ, ಬಸವಣ್ಣನ ಬಗ್ಗೆ, ನೀಲಮ್ಮನ ಬಗ್ಗೆ ಎಷ್ಟು ಪದ ಬರದಾರ ಅಂತಂದ್ರೆ ಬಹುತೇಕ ಹೆಜ್ಜೆಗೆ ಜನಪದಿಗರು ಬಸವಣ್ಣನ ನೆನೆಸ್ತಾರ. ಅದಕ್ಕೆ ಬಹಳ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರು ಬಹಳ ಪರಿಪೂರ್ಣವಾಗಿ ಮಾಡಿದ್ರು. ನಾನು ಹೆಗಡೆ ಅಂದ್ರೆ ಸಿರ್ಸಿ ಅವನಂತ ಮಾಡಿದ್ದೆ. ಇಲ್ಲೇ ಗುಳೇದಗುಡ್ ಅಂತಂದ್ರೆ ನಾನು ಈ ಸಲ ಎಲ್ಲರೂ ಕೂಡ್ಕೊಂಡು ಹೋಗಿ ನನಗರ ಅವ್ರನ್ನ ಯಾವಾಗ ನೋಡಿ ಅವ್ರನ್ನ ಭೇಟಿಯಾಗಿರೋ ಅಂತಕ್ಕಂಥ ಕುತೂಹಲ ಹೆಚ್ಚಾಗೈತಿ. ಒಬ್ಬ ಒಳ್ಳೆಯ ಸಂಶೋಧಕರು, ಒಳ್ಳೆಯ ಬಹಳ ಪ್ರಿಪ್ರೇಷನ್ ಮಾಡ್ಯಾರ. ಸ್ಲೈಡ್ಸ್ 21-22 ಸ್ಲೈಡ್ಸ್ ಮಾಡಿ ಕೊಡ್ತಕ್ಕಂಥ ವಿವರಣೆ ಇರ್ಬೋದು, ಆ ವಚನಗಳನ್ನ ತಂದು ಕೊಡ್ತಕ್ಕಂಥ ಇದ್ರು. ಅದರೊಳಗಿರ್ತ ಕಾವ್ಯ ರಸ, ಅದರೊಳಗಿರ್ತ ಧ್ವನಿ, ಕಾವ್ಯ ಧ್ವನಿ, ಅದನ್ನ ಗುರುತಿಸೋದು, ಕಾವ್ಯ ಲಯ ಮತ್ತು ಛಂದಸ್ಸು, ಅದು ಪ್ರಾಸಗಳನ್ನ, ಅದು ಉದ್ದೇಶಪೂರ್ವಕವಾದಲ್ಲ, ಜನಸಾಮಾನ್ಯವಾಗಿ ಬಂತು. ಅದಕ್ಕೆ ಒಳ್ಳೆಯ ಉಪನ್ಯಾಸವನ್ನ
ನಮ್ಮ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರು ಮಾಡಿದ್ದಾರೆ. ಅವರಿಗೆ ನನಗೆ ಎಷ್ಟು ಹೇಗೆ ಕೃತಜ್ಞತೆ ಹೇಳ್ಬೇಕು ಗೊತ್ತಿಲ್ಲ. ಬಟ್ ಒಂದು ಅವರಲ್ಲಿ ವಿನಂತಿ, ಇದು ಎಷ್ಟು ಪುಟ ಆಗತ್ತ ಆಗವಲ್ದಾಗ ಅದರದೊಂದು ಲೇಖನ ಮಾಡಿ, ಅಥವಾ ನೀವು ಇರು ಹೊತ್ತಿಗೆ ಅಥವಾ ಪುಸ್ತಕನ ಮಾಡಿದ್ರ ಜೊತೆಗೆ ನಿಮ್ಮ ಬಿಡಿ ಲೇಖನ ಮಾಡಿದ್ರೆ ನಾವು ನಮ್ಮ ಸ್ವಂತ ವೇದಿಕೆಯಿಂದ ನಾವು ಅದನ್ನು ಪ್ರಕಟ ಮಾಡ್ತೀವಿ. ಇದು ದಯವಿಟ್ಟು ನಮ್ದು ಕೋರಿಕೆ, ಯಾಕಂದ್ರೆ ಇದು ದಾಖಲೆಗಳಾಗಬೇಕು. ಮುಂಬರುವ ದಿನದೊಳಗ ಛಂದಸ್ಸುಗಳನ್ನ ವಿರೋಧಿಸಲಿಲ್ಲ, ಅದ್ರ ಛಂದಸ್ಸನ್ನ ಕಡ್ಡಾಯವನ್ನ ನಿಯಮವನ್ನ ಮುರಿದು ಮುಕ್ತ ಕಾವ್ಯ, ಮುಕ್ತ ಛಂದಸ್ಸುಗಳು ಅಂತಂದ್ರೆ ಛಂದಸ್ಸನ್ನು ಪ್ರೀತಿ ಪ್ರಾಸಗಳನ್ನ ಕೊಟ್ಟರು, ಅಂತರ್ಲಯವನ್ನ ಅನುಭವಿಸಿದ್ರು. ಹಾಡ ಹಾಡುದಂದ್ರೆ ಏನು, ಆಗ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ನರವತಂತಿಯ ಮಾಡಯ್ಯ, ಉರಿದಲುತ್ತಿಸಿ ಬಾರಿಸು, ಸುಂದರವಾಗಿ ಹಾಡು ಅಂತಕ್ಕಂಥ ಒಂದು ಆಂತರಿಕ ಲಯವನ್ನ ಕಂಡುಕೊಂಡ್ರು ಶರಣರು, ಆ ಧ್ವನಿಯನ್ನ ಕಂಡುಕೊಂಡ್ರು ಶರಣು. ಅದನ್ನ ಇಷ್ಟೊಂದು ಮುಕ್ತವಾಗಿ ಬಹುಶಃ ಹೆಗಡೆ ಅವರು ಬಹಳ ಚಂದ ಹೇಳಿದ್ರು. ನನಗ ನಮ್ಮ ನಿರೀಕ್ಷೆಗೆ ಮೀರಿ ನಾವು 10% 20% ಖುಷಿ ಆಗೋರು, 100-200% ನಮಗ ಅದೊಂದು ಆನಂದವನ್ನು ತಂದು ಕೊಟ್ಟರು. ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಶರಣ ತಂದೆ ತಾಯಿಗಳು ಎಲ್ಲರೂ ಇದ್ರೊಳಗ ತೊಡಗಿಸಿದ್ರಿ. ಒಂದು ದಿನಕ್ಕಿಂತ ಒಂದು ದಿನ ಉಪನ್ಯಾಸ ತುಂಬಾ ಚೆನ್ನಾಗ್ತದೆ. ನನ್ನ ಮಾತಿಗೆ ವಿರಾಮ ಹೇಳಿ ಶರಣಾರ್ಥಿ. ಇಡೀ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಶ್ರೇಷ್ಠತೆಯನ್ನು ತಮ್ಮ ಆಶಯದ ನುಡಿಯ ಮೂಲಕ ಹೇಳಿದ ಪಟ್ಟಣ ಸರ್ ಅವರಿಗೆ ಧನ್ಯವಾದಗಳು. ಸರ್ ಮತ್ತೆ ಯಾರು ಮಾತಾಡ್ತಾರೆ ಸರ್? ಹಲೋ, ಕೆ ಮಲ್ಲೇಶ್ವರ KS ಮಲ್ಲೇಶ್ವರ್, ಡಾಕ್ಟರ್ KS ಮಲ್ಲೇಶ್ವರ್. ಡಾಕ್ಟರ್ ಕೆ ಮಲ್ಲೇಶ್ವರ್ ಅವರು ತಮ್ಮ ನುಡಿಗಳನ್ನ ಹೇಳ್ಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಇಂದಿನ ಉಪನ್ಯಾಸ ಅತ್ಯಂತ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಡೋದಲ್ಲದೆ ಕಾವ್ಯಾಸಕ್ತರಿಗೂ ಕೂಡ ವಚನಗಳು ಅದೆಷ್ಟು ವಿಪುಲವಾದ ಫಲಗಳನ್ನ ಹೊಂದಿವೆ ಅನ್ನೋದನ್ನಂತೂ ಅವರು ಎಳೆಯಾಗಿ ಬಿಡಿಸಿ ತೋರಿಸಿದ್ರು ಅಂತ ಅನ್ಸುತ್ತೆ. ಇಷ್ಟು ಸ್ಲೈಡ್ಗಳಲ್ಲಿ ತೋರಿಸಿದ್ದು ನಾನು ನಿಜವಾಗ್ಲೂ ಅವರು ಎಷ್ಟು ಆಳವಾಗಿ ಅದನ್ನ ಅಭ್ಯಾಸ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ ಅನ್ನೋದು ಬಹಳಷ್ಟು ಒಂದ್ ರೀತಿ ಇದರಿಂದ ಯಾವ ಆನಂದ, ಎಂತ ಆನಂದ ಸಿಕ್ತು ಅನ್ನೋದನ್ನ ಪದಗಳಲ್ಲಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದೆರಡು ಅಭಿಪ್ರಾಯಗಳನ್ನ ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಶ್ನೆ ಆಗ್ಬೋದು, ಇನ್ನೊಂದು ನನಗನ್ಸದ್ದು ಒಂದೇನಂದ್ರೆ, ಪುರಾಣದ ಕಥೆಗಳನ್ನಾಗ್ಲಿ ಕಾವ್ಯ ಕಲ್ಪನೆಗಳನ್ನಾಗ್ಲಿ ಶರಣರು ತಮ್ಮ ವಚನಗಳಲ್ಲಿ ಅಲ್ಲಲ್ಲಿ ಬಹಳಷ್ಟು ಕಡೆ ಬಳಸಿದ್ದಾರೆ. ಹಾಗೆ ಬಳಸುವಾಗ ಅವರು ಆ ಅರ್ಥ ಗೌರವಕ್ಕಾಗಿ, ಅರ್ಥ ಸಂವಹನೆಗಾಗಿ ಮಾತ್ರ ಅದನ್ನ ಬಳಸಿದ್ದಾರೆ ಹೊರತು ಅದನ್ನ ಒಪ್ಕೊಂಡವ್ರಲ್ಲ ಅಂತ ನನ್ನ ಅನಿಸಿಕೆ. ಅದರ ಬಗ್ಗೆ ತಾವು ಯಾರಾದರೂ ಉಪನ್ಯಾಸಕರು ಕೂಡ ಬೆಳಕು ಚೆಲ್ಬಹುದು. ಒಂದು ಪ್ರಶ್ನೆ, ಬೆಡಗಿನ ವಚನಗಳನ್ನ ಇಲ್ಲಿ ಯಾಕೆ ಅಲ್ಲಮ ಮುಂತಾದವರು ಬಳಸಿದ್ರು? ಆ ಬರವಣಿಗೆ ಎಲ್ಲೋ ಒಂದು ಕಡೆ ಸರಳ ವಚನಗಳ ಮಾರ್ಗ ಬಿಟ್ಟು ಅದು ಬೇರೆ ಇತ್ತಲ್ಲ, ಅದಕ್ಕೆ ಕಾರಣ ಏನು? ಅದೇನಾದ್ರೂ ನನ್ನ ಅನಿಸಿಕೆ ಏನಂದ್ರೆ, ಆ ಬೆಡಗಿನ ವಚನಗಳ ಮೂಲಕವೇ ಅವರು ಕಂಡುಕೊಂಡಂತಹ ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ ಆಗಿತ್ತು. ಅದನ್ನ ಸರಳ ಕನ್ನಡದಲ್ಲಿ ಬರೆದಿದ್ರೆ ಆ ಸತ್ಯದ ಎತ್ತರವನ್ನ ಅಥವಾ ಆಳವನ್ನ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಒಂದು ಏನಾದರೂ ಆ ಆಶಯದಿಂದ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಶರಣರಾಗಿ ನೀವು ಮೊದಲು ಆ ಹಂತಕ್ಕೆ ಬನ್ನಿ, ಆಗ ನಿಮ್ಗೆ ಈ ಬೆಡಗಿನ ಹಿಂದಿನ ಅರ್ಥ ಆಗತ್ತೆ ಅನ್ನೋದೇನಾದ್ರೂ ಅವ್ರ ಮನಸ್ಸಿತ್ತೇನು ಅನ್ನೋದು ನನ್ನ ಪ್ರಶ್ನೆ. ಇಷ್ಟಾದ್ಮೇಲೆ ಇನ್ನೊಂದೆರಡು ಮಾತು ಹೇಳಲೇಬೇಕು. ಈ ಅಕ್ಕನ ಅರಿವು ಈ ಶ್ರವಣ ಮಾಸದ ಸಂದರ್ಭದಲ್ಲಿ ಅತ್ಯಂತ ಸಾರ್ಥಕ ಸೇವಾತ್ಮಕ ಜೀವನ ನಡೆಸಿದಂತ ಬದುಕದಂತ ಶ್ರೀ BM ಪಾಟೀಲ್ ಮತ್ತು ಅವರು ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ರವ್ರನ್ನ ನಾವು ಇವತ್ತಿಗೂ ನೆನ್ಕೊಳ್ಬೇಕು. ಎಷ್ಟು ಅವರಿಂದಾಗಿ ನಮ್ಗೆ ಒಂದು ಸತ್ಫಲ, ಇಂತಹ ಅವಕಾಶ ಸಿಕ್ಕಿದ್ದು ಬಹಳಷ್ಟು ಮನಸ್ಸಿಗೆ ಮುದ ನೀಡುತ್ತೆ. 2-3 ಸಾರಿ ಕೇಳಿದ್ದೇನೆ 2-3 ದಿನದಿಂದ. ಮೇಡಮ್ ಸುಧಾ ಪಾಟೀಲ್ರವರು ನಂದೇನು ಮಾತಿಲ್ಲ ಅಂದ್ಬಿಡ್ತಾರೆ. ಬಹುಶಃ ಮಾತಿಗಿಂತ ಕಾಯಕದ ಮೇಲೆ ಅವ್ರಿಗೆ ನಿಷ್ಠೆ ಜಾಸ್ತಿ ಅನ್ಸುತ್ತೆ. ಹಾಗಾಗಿ ಅವರಿಗೂ ಕೂಡ, ಇಂದಿನ ಉಪನ್ಯಾಸಕರಿಗೂ ಕೂಡ ನಾನು ಅನ್ಕೊಂಡಿದ್ದಂತ ಕೆಲವು ವಿಷಯಗಳನ್ನ ಇನ್ನೂ ಚೆನ್ನಾಗಿ ಶಶಿಕಾಂತ್ ಪಟ್ಟಣ ಸರ್ ಅವರು ಹೇಳಿದ್ದಾರೆ. ಇಷ್ಟು ಹೇಳಿ ಈ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ಇನ್ನೊಂದು ಮಾತು ಮರೆತು ಬಿಟ್ಟಿದ್ದೆ, ಹೇಳ್ಬೇಕನ್ಸುತ್ತೆ. ಪ್ರತಿಯೊಬ್ಬ ಶರಣನು ನಡೆದ ಹಾದಿಯಲ್ಲಿ ಸಾಕಷ್ಟು ವಚನಗಳು ಬರೆದಿದ್ದಾರೆ.
ಆ ವಚನಗಳನ್ನೆಲ್ಲ ವಿವಿಧ ಸ್ಥಳಗಳಲ್ಲಿ ಗುರುತಿಸ್ತಾರೆ. ಆದ್ರೆ ಆ ವಚನ ಈಗ ನನ್ನೇ ತಗೊಂಡ್ರೆ, ನಾನು 15ನೇ ವರ್ಷದವನಾಗಿದ್ದಾಗ ಒಂದು ಮಾತಾಡಿದ್ರೆ 25 ಆದಾಗ ಅದಕ್ಕೆ ವಿರುದ್ಧವಾದಂತ ಭಾವನೆ ಹೊಂದಿರ್ತೇನೆ. ಆದ್ರೆ ಶರಣರ ಬದುಕಿನಲ್ಲಿ ಹಾಗಾಗ್ಲಿಲ್ವಲ್ಲ. ಆ ಕಾಯಕ ನಿಷ್ಠೆ, ಆ ದಾಸೋಹ ನಿಷ್ಠೆ ಒಂದೇ ತೆರನಾದ ಒಂದು ಪ್ರಗತಿ ಎಡೆಗೆನೆ ಇರುವಂತಹ ಆ ವಚನಗಳನ್ನು ಕೊಟ್ಟದ್ದು ನೋಡಿದ್ರೆ ಆ ದಾರಿ ಎಷ್ಟು ಸತ್ಯವಾದಂತ ದಾರಿ ಅಂತ ನನ್ಗನ್ಸುತ್ತೆ. ಇಷ್ಟೆಲ್ಲ ನನ್ನ ಬಿರುನುಡಿಗಳನ್ನ ನನ್ಗನ್ಸದ್ದನ್ನ ಹೇಳಿದ್ದೇನೆ. ತಾವೆಲ್ಲ ಕೇಳಿದ್ದಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳು. ಮಲ್ಲೇಶ್ ಸರ್, ಧನ್ಯವಾದಗಳು ಸರ್. ಒಂದ್ ನಿಮಿಷ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ. ಇಲ್ಲಿ ಬಹಳ ಜನ ಬೆಡಗುಗಳನ್ನ ಕಠಿಣ ಕಬ್ಬಿಣದ ಕಡಲೆನಾಗಿ ಭಾವಿಸೋದು ಬಹಳ ತಪ್ಪು. ಅದು ಕಾವ್ಯದ ಪ್ರಾವೀಣ್ಯತೆ ಮತ್ತು ನೈಪುಣ್ಯತೆ. ಅಲ್ಲಿ ಬೆಡಗುಗಳಂದ್ರ ನಾವು ಹೆಂಗ ಸಿಮಿಲಿ ಮೆಟಾಫಾರ್ಗಳನ್ನ, ಪ್ರತಿಮೆಗಳನ್ನ, ಇಮೇಜಸ್ ತಗೊಂತೀವಲ್ಲ. ಈಗ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಶಿಶುನಾಳ ಶರೀಫರ ಒಂದು ಬೆಡಗುಗಳ ಅವೆಲ್ಲ ಪ್ರತಿಮೆಗಳನ್ನ ತಗೊಂತಾರ. ಹಂಗ ಶರಣರು ಕೂಡ ಅಲ್ಲಲ್ಲಿ ಎಲ್ಲವನ್ನ ಸರಳ ಹೇಳ್ತಾ 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 ಅಲ್ಲಮಾದಿಯಾಗಿ ಕೆಲವು ಜನ ಬೆಡಗುಗಳನ್ನ ಬಳಸ್ತಾರ. ಅರಿವಿನ ಮಾರಿ ತಂದೆ ಆಗ್ಲಿ, ಗಜೇಶ ಮಸಣಯ್ಯ ಆಗ್ಲಿ, ಆದಯ್ಯ ಆಗ್ಲಿ, ಬೆಡಗುಗಳನ್ನ ಬಳಸುವ ಉದ್ದೇಶ ಬಹುಶಃ ಈ ಕಾವ್ಯ ಅವರು ಹೇಳಿದ್ರಲ್ಲ, ಸ್ವೀಕಾರ ಮತ್ತು ಒಪ್ಪಿಕೊಳ್ಳು ಮತ್ತು ಧಿಕ್ಕರಿಸ್ತಕ್ಕಂಥ. ಇವತ್ತ ಆಂತರಿಕ ಒಂದು ಲಯ ಕಂಡ್ಕೊಳ್ಳಿಲ್ಲ ಅಂದ್ರೆ, ಅವು ಪ್ರಾಸಗಳು ಇರದಿದ್ರ ಇವೆಂತ ಕಾವ್ಯ ಅಂತ ಹಗುರವಾಗಿ ಮಾತನಾಡ್ತಕ್ಕಂಥ ಸಂದರ್ಭ ಆ ಕಾಲಘಟ್ಟದಾಗ ಬಂದಿರಬಹುದು. ಅಲ್ಲಿ ಪಂಡಿತ ಪಾಮರರಿಗೆ, ಯಾಕಂದ್ರೆ ರಾಜಾಶ್ರಯ ಚಾಲುಕ್ಯರ ಆಡಳಿತಕ್ಕಿರ್ತಕ್ಕಂಥ ಕವಿಗಳಿಗೆ ಇದು ಹಿಂಗೂ ಐತಿ ನೋಡ್ಬರ್ರಿ ಅಂತಕ್ಕಂಥ ಒಂದು ಕಾವ್ಯ ಪ್ರಯೋಗ ಮಾಡಿರ್ಬೋದು. ಒಂದು ಪ್ರಯೋಗದ ಅದಕ್ಕೆ ದುರುದ್ದೇಶ ಏನಿರ್ಲಿಲ್ಲ. ಅಂದ್ರೆ ಅವು ಸರಳಗನ್ನಡದಾಗ ಅದಾವು, ಆದ್ರ ಒಂದು ಪ್ರತಿಮೆಗಳೊಂದಿಗೆ ಅದಾವು. ಅವೆಲ್ಲವೂ ಕೂಡ ಒಂದು ಬೆಡಗುಗಳೊಂದಿಗೆ ಕಾವ್ಯವನ್ನ ಇನ್ನಷ್ಟು ಸುಂದರ ಮಾಡ್ತಕ್ಕಂಥ ಅಥವಾ ಇನ್ನಷ್ಟು ಅಗಲು ಮಾಡ್ತಕ್ಕಂಥ ಮತ್ತು ಎಲ್ಲ ಸಾಮಾನ್ಯ ಜನರನ್ನು ಕೂಡ ಒಂದು ಇಂಟೆಲೆಕ್ಟ್ ಲೆವೆಲ್ಗೆ ಒಯ್ತಕ್ಕಂಥ ಒಂದು ಪ್ರಯೋಗ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸರ್. ಧನ್ಯವಾದಗಳು. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳು. ಸರ್ ಮತ್ತೆ ಯಾರಾದ್ರೂ ಮಾತಾಡ್ತಾರ ಸರ್? ಮುಂದುವರಿಬಹುದಾ? ಹಲೋ. ಈಗ ಶರಣು ಸಮರ್ಪಣೆ ಶರಣೆ ವಿಜಯ ಗೌಡರ್ ಅವರಿಂದ. ವಿಜಯ ಮೇಡಮ್. ಓಕೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಧ್ಯಾನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ. ಮೊಟ್ಟ ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಇಂದಿನ ದತ್ತಿ ದಾಸೋಹಗಳಿಗೆ ಮತ್ತು ಇಂದಿನ ಉಪನ್ಯಾಸಕರಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲು ಸುಷ್ಟಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಪ್ರೇಮಕ್ಕ ಹೊರಟ್ಟಿ ಅಕ್ಕನವರಿಗೆ ಆತ್ಮೀಯ ವಂದನೆಗಳು. ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತ ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಿದ ಶರಣಿ ಗೌರಿ ಕುಬ್ಸದ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಇವತ್ತಿನ ವಿಶೇಷ ಉಪನ್ಯಾಸ ಮಾಡಿದ ಡಾಕ್ಟರ್ ಚಂದ್ರಶೇಖರ್ ಹೆಗಡೆ ಅವರು ವಚನ ಗದ್ಯ ಪದ್ಯದ ಬಗ್ಗೆ ತುಂಬಾ ವಿಶೇಷವಾಗಿ ಸುದೀರ್ಘವಾಗಿ ತಿಳಿಸಿಕೊಟ್ಟರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳವನ್ನು ಮಾಡುತ್ತಿರುವ ಶರಣೆ ತ್ರಿವೇಣಿ ಭಾರತ್ ಅವರಿಗೆ ಆದರದ ವಂದನೆಗಳು. ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವರಿಗೆ ಧನ್ಯವಾದಗಳು. ಇಲ್ಲಿ ನೆರೆದ ಎಲ್ಲ ಶರಣಿಯರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಶರಣಾರ್ಥಿಗಳು. ನಾಳೆ ಮತ್ತು ಗೂಗಲ್ ಮೀಟ್ನಲ್ಲಿ ಪಾಲ್ಗೊಳ್ಳಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವಿಜಯ ಮೇಡಮ್ ಅವರಿಗೆ. ಈಗ ಕೊನೆಯದಾಗಿ ವಚನ ಮಂಗಳ ಶರಣೆ ತ್ರಿವೇಣಿ ವಾರದ್ ಇವರಿಂದ. ತ್ರಿವೇಣಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮೇದಾರ ಕೇಟಿನವರ ವಚನ
ಭಕ್ತಂಗೆ ಸುಖವೂ ಸರಿ ದುಃಖವೂ ಸರಿ, ಭಕ್ತಂಗೆ ಸುಖವೂ ಸರಿ ದುಃಖವೂ ಸರಿ, ಉರಿಸಿರಿ ಉಭಯವೂ ಸರಿ ಎನ್ನದಿದ್ದಡೆ, ಉಭಯ ಉರಿಸಿರಿ ಉಭಯವೂ ಸರಿ ಎನ್ನದಿದ್ದಡೆ, ಭಕ್ತಿಗೆ ಅದೇ ಹಾನಿ ಭಕ್ತಿಗೆ ಅದೇ ಹಾನಿ, ಜಂಗಮವೆಂದು ಪ್ರಮಾಣಿಸಿ ಜಂಗಮವೆಂದು ಪ್ರಮಾಣಿಸಿ, ಕಂಗಳ ಮುಂದೆ ಕಂಡವರ ಭಜಿಸಿ, ಕಂಗಳ ಮುಂದೆ ಕಂಡವರ ಭಜಿಸಿ, ತನ್ನಂಗವ ಹೊರೆದಡೆ ತನ್ನಂಗವ ಹೊರೆದಡೆ, ತೀರ್ಥ ಪ್ರಸಾದಕ್ಕೆ ಅವನಿಂದೆ ಹೊರಗು, ತೀರ್ಥ ಪ್ರಸಾದಕ್ಕೆ ಅವನಿಂದೆ ಹೊರಗು, ಗಬರೇಶ್ವರ 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 ಗಬರೇಶ್ವರ. ಎಲ್ಲರಿಗೂ ಶರಣಾರ್ಥಿಗಳು. ಮಂಗಳಕರವಾಗಿ ಮಧುರವಾಗಿ ವಚನವನ್ನ ಹಾಡಿ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ ತ್ರಿವೇಣಿ ವಾರದ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ನಾಳೆ ಸಾಯಂಕಾಲ 5:00 ಮತ್ತೆ ಗೂಗಲ್ ಮೀಟ್ ನಲ್ಲಿ ಜಾಯ್ನ್ ಆಗಿರಿ. ಎಲ್ಲರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.